ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ 21 ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸಲು ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಮತ್ತೆ ಮಾತಾರ್ ಬಾಬಾಜಿ ಅವರಿಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ನಮಸ್ಕಾರಗಳು. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ 1 ಗಂಟೆ ಕಾಲ, ಈ 1 ಗಂಟೆ ಕಾಲದಲ್ಲಿ ಮೊದಲನೇದಾಗಿ ಆಳವಾದ ಧ್ಯಾನಾಭ್ಯಾಸ, ತದನಂತರ ನಮ್ಮ ಆಧ್ಯಾತ್ಮಿಕ ಪರಿಕಲ್ಪನಾ. ಆದರೆ ಇವತ್ತಿನ ಆಧ್ಯಾತ್ಮಿಕ ಪರಿಕಲ್ಪನೆ ಇರಲ್ಲ. ಸೊ ಅದ್ರ ಭಾಗವಾಗಿ ಅದರ ಬದಲಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಸಮಗ್ರ ಜೀವನ ಶೈಲಿ ಸೂತ್ರಗಳಿದೆ. ಈಗಾಗಲೇ ಸಮಗ್ರ ಜೀವನ ಸೂತ್ರದಲ್ಲಿ ಮೊದಲನೇ ಸೆಷನ್ ಆಗಿ 3 ಸೂತ್ರಗಳು ತಿಳ್ಕೊಂಡಿದ್ದೀವಿ. ಅದು ಎಷ್ಟು ಅಂದ್ರೆ ಸ್ವಲ್ಪ ದೀರ್ಘವಾಗಿತ್ತು. ಅದಕ್ಕೋಸ್ಕರ ಅವತ್ತಿನ ಜಾಸ್ತಿ ಹೆಚ್ಚು ಪಾಯಿಂಟ್ಸ್ ನಾವು ಕವರ್ ಮಾಡೋಕ್ಕಾಗಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ಇನ್ನು 7 ಪಾಯಿಂಟ್ ಇದೆ, 7 ಸೂತ್ರಗಳಿದೆ. ಖಂಡಿತವಾಗಿ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಆದರೆ ಮೊದಲನೇದಾಗಿ ಇವತ್ತಿನ 45 ನಿಮಿಷನೂ ಒಂದು ಕಡಿಮೆ ಮಾಡ್ತಾ ಹೋಗೋಣ. ಅದು ಕಡಿಮೆ ಮಾಡಿದ್ರೆ 30 ನಿಮಿಷ ಕಾಲ ಧ್ಯಾನ ಮಾಡೋಣ. 30 ನಿಮಿಷ ಕಾಲ ಧ್ಯಾನ, ಇನ್ನು ಮಿಕ್ಕಿದು 45 ನಿಮಿಷ 50 ನಿಮಿಷ ನಮ್ಮ ಈ ಸಮಗ್ರ ಜೀವನ ಶೈಲಿ ನಡೆಸ್ಕೊಂಡು ಎಲ್ಲ ಸೂತ್ರಗಳು ಇವತ್ತಿನ ಕ್ಲಾಸ್ನಲ್ಲಿ ನಾವು ಮುಕ್ತಾಯ ಮಾಡೋಣ. ತದನಂತರ ಅನಾರೋಗ್ಯಕ್ಕೆ ದಿನಚರ್ಯ ಹೊಂದಿದೆ, ಅದನ್ನು ಎಂಡಲ್ಲಿ ನಾನು ಅದನ್ನು ಹೇಳ್ಕೊಡ್ತೀನಿ. ಸೊ ಖಂಡಿತವಾಗಿ ಪ್ರತಿಯೊಬ್ಬರು ಅದರಿಂದ ಹೆಚ್ಚು ಲಾಭ ಪಡೆಯಬಹುದು. ಸ್ನೇಹಿತರೆ, ಈಗ ನಾವು ಧ್ಯಾನ ಪ್ರಾರಂಭಿಸೋಣ. ಆನಾಪಾನಸತಿ ಧ್ಯಾನ. ಸೊ ಇನ್ನು ಒಂದು ಹಾಫ್ ಅನ್ ಅವರ್ ಕಾಲ, ಒಂದು ಅರ್ಧ ಗಂಟೆ ನಾವು ಧ್ಯಾನ ಮಾಡೋಣ. ಎಲ್ಲರೂ ಸಾಮಾನ್ಯವಾಗಿ ಅದ್ಭುತವಾದ ಸಂಗೀತ ಧ್ಯಾನ. ಸ್ನೇಹಿತರೆ, ಪ್ರತಿಯೊಬ್ಬರು ಧ್ಯಾನದಲ್ಲಿ ಕೂತ್ಕೊಳ್ಳಿ. ಈಗಾಗಲೇ ನಿಮಗೆ ಧ್ಯಾನ ಭಂಗಿಮೆ ಗೊತ್ತು, ಧ್ಯಾನ ಹೇಗೆ ಮಾಡೋದು. ದಯವಿಟ್ಟು ಧ್ಯಾನದಲ್ಲಿ ಪ್ರತಿಯೊಬ್ಬರು ಕೂತ್ಕೊಳ್ಳಿ. ಆನಾಪಾನಸತಿ ಧ್ಯಾನ. ಎಲ್ಲರೂ 2 ಕೈಗಳು ಜೋಡಿಸ್ಕೊಳ್ಳಿ. ಈ ತರ 2 ಕೈಗಳು ಜೋಡಿಸ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಮತ್ತೆ ಕೆಳಗಡೆ 2 ಪಾದಗಳು ಈ ತರ ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ. ಬೆನ್ನು ನೆಟ್ಟಗಾಗಿರ್ಲಿ. ಸ್ಪೆಕ್ಸ್ ತೆಗೆದು ಪಕ್ಕ ಇಟ್ಕೊಳ್ಳಿ. ಸುತ್ತು ಕತ್ಲೆ ಮಾಡ್ಕೊಳ್ಳಿ. ಜಾಸ್ತಿ ಲೈಟಿಂಗ್ ಬೇಡ. ನೀರು ಕುಡಿಬಹುದು. ಪ್ರಾರಂಭಿಸೋ ಮುಂಚೆ, ಧ್ಯಾನ ಪ್ರಾರಂಭಿಸೋ ಮುಂಚೆ ನೀರು ಕುಡಿಯೋದು ತುಂಬಾ ಉತ್ತಮ. ಈಗ ಪ್ರತಿಯೊಬ್ಬರು ನಿಧಾನವಾಗಿ 2 ಕಣ್ಣುಗಳು ಮುಚ್ಕೊಳ್ಳಿ. ಸ್ನೇಹಿತರೆ, ಪ್ರತಿಯೊಬ್ಬರು 2 ಕಣ್ಣುಗಳು ಮುಚ್ಕೋಬೇಕು. ಹಾಯಾಗಿ ಕೂತ್ಕೊಂಡಿದ್ವಿ. ಬೆನ್ನು ನಿಟಾರಾಗಿದೆ. ಯಾವುದೇ ಮಾನಸಿಕ ದೈಹಿಕ ಒತ್ತಡ ಇಲ್ಲ. ಪ್ರತಿಯೊಬ್ಬರು ಹಾಯಾಗಿ ಆರಾಮಾಗಿ ಕೂತ್ಕೊಂಡಿದ್ವಿ. ಈಗ ಸ್ನೇಹಿತರೆ, ಪ್ರತಿಯೊಬ್ಬರು ನಿಮ್ಮ ಸಹಜವಾದ ಉಸಿರಾಟ ಮೇಲೆ ಗಮನ ಇಟ್ಕೊಳ್ಳಿ. ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಉಚ್ಛ್ವಾಸ ನಿಶ್ವಾಸ ಅದನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಶ್ವಾಸದ ಮೇಲೆ ಗಮನ. ಸ್ನೇಹಿತರೆ, ಶ್ವಾಸದ ಜೊತೆಗೇ ಇರಬೇಕು. ಶ್ವಾಸ ಜೊತೆಗೇ ಇರಬೇಕು. ಶ್ವಾಸದ ಮೇಲೆ ಗಮನ. ಯಾವುದೂ ಯೋಚನೆ ಮಾಡಬಾರದು. ಯಾವುದೇ ಯೋಚನೆ ಬಂದ್ರೂ ಕತ್ತರಿಸಿ ಈಗ ನಿಮ್ಮ ಶ್ವಾಸದ ಮೇಲೆ ಗಮನ ಬರಬೇಕು. ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಯಾವ ಯೋಚನೆ ಬಂದ್ರೂ ಯೋಚನೆ ಕತ್ತರಿಸಿ ತಿರ್ಗಾ ಶ್ವಾಸದ ಮೇಲೆ ಗಮನಕ್ಕೆ ಬನ್ನಿ. ಯಾವಾಗ ಶ್ವಾಸದ ಮೇಲೆ ಗಮನ ಇಡ್ತೀವೋ ಮನಸ್ಸಲ್ಲಿರುವಂತ ಯೋಚನೆಗಳು ಶೂನ್ಯವಾಗ್ತಾ ಬರ್ತದೆ. ಅದು ಪ್ರಧಾನವಾಗಿರುವಂತಹ ಸಂಪರ್ಕ. ಅದು ಆ 2 ಮಧ್ಯದಲ್ಲಿ ಸಂಬಂಧ. ಯೋಚನಾ ಮತ್ತು ನಿಮ್ಮ ಶ್ವಾಸ 2 ಒಳ್ಳೆ ಸಂಪರ್ಕ ಹೊಂದಿರ್ತದೆ. ದೇ ಆರ್ ಡೈರೆಕ್ಟ್ಲಿ ಕನೆಕ್ಟೆಡ್. ಹೆಚ್ಚು ಶ್ವಾಸ ನಾವು ತಗೊಳ್ತಾ ಇದ್ರೆ ಹೆಚ್ಚು ಯೋಚನೆಗಳು ನಮ್ಮ ಮೆದುಳಲ್ಲಿ ಹೋಗ್ತಾ ಬರ್ತಾ ಇರ್ತದೆ. ಯಾವಾಗ ಶ್ವಾಸ ಕಡಿಮೆ ಆಗ್ತಾ ಬರ್ತದೋ, ನೆಮ್ಮದಾಗಿ ಬರ್ತದೋ, ಅವಾಗ ಎಲ್ಲ ಯೋಚನೆಗಳು ನೆಮ್ಮದಾಗತ್ತೆ. ಎಲ್ಲಾನು ಕಡಿಮೆ ಆಗ್ತಾ ಬರ್ತದೆ. ಸ್ನೇಹಿತರೆ, ನಿಧಾನವಾಗತ್ತೆ. ಎಲ್ಲ ಯೋಚನೆಗಳು ನಿಧಾನವಾಗತ್ತೆ. ಕೊನೆಯದಾಗಿ ಆಳವಾದ ಶ್ವಾಸ ಜೊತೆಗೆ ನಾವಿದ್ರೆ ಎಲ್ಲ ಯೋಚನೆಗಳು ಶೂನ್ಯವಾಗತ್ತೆ, ಖಾಲಿ ಆಗತ್ತೆ. ಮನಸ್ಸು ಯೋಚನೆಗಳು ಖಾಲಿಯಾಗತ್ತೆ. ಅದೇ ಮನಸ್ಸನ್ನು ಶುದ್ಧೀಕರಣ ಮಾಡ್ಕೊಳ್ಳುವಂಥ ವಿಧಾನ. ಮನಸ್ಸನ್ನು ಯಾವಾಗಲೂ ಶುದ್ಧೀಕರಣ ಮಾಡ್ತಾನೆ ಇರ್ಬೇಕು ಪ್ರತಿ ದಿವಸ. ಯಾವ ತರ ನಮ್ಮ ಫಿಸಿಕಲ್ ಬಾಡಿಗೆ ಅಂದ್ರೆ ನಮ್ಮ ಪಾಂಚಭೌತಿಕ ದೇಹಕ್ಕೆ ಶುದ್ಧಿ ಮಾಡ್ತಾ ಇರ್ತೀವಿ, ಸ್ನಾನ ಮಾಡಿ ಶುದ್ಧಿ ಮಾಡ್ತೀವಿ. ಅದೇ ತರ ನಮ್ಮ ಮನಸ್ಸಿಗೂ ಸ್ನಾನ, ಅದೇ ಧ್ಯಾನ.
ಈ ಮನಸ್ಸಿಗೂ ಸ್ನಾನ ಏನ್ ಮಾಡ್ತೀವೋ ಆ ಸ್ನಾನವೇ ಧ್ಯಾನ. ಧ್ಯಾನದಿಂದ ಮನಸ್ಸಲ್ಲಿರುವಂತ ಎಲ್ಲಾ ಗೊಂದಲಗಳು, ಎಲ್ಲ ಒಂದು ಹೇಳ್ಬೇಕಂದ್ರೆ ಇಂಪ್ಯೂರಿಟೀಸ್ ಅಂತ ಹೇಳ್ತೀವಿ, ಅಂದ್ರೆ ಮಾಲಿನ್ಯವನ್ನು ತೆಗೆದುಹಾಕ್ಬೋದು. ಎಲ್ಲಾ ಮಾಲಿನ್ಯವನ್ನು ಪ್ರತಿ ದಿವಸ ತೆಗೆದುಹಾಕ್ಬೇಕು. ಅದಕ್ಕೆ ಧ್ಯಾನದಿಂದ ಮನಸ್ಸನ್ನು ಶೂನ್ಯಗೊಳಿಸೋದು, ಮನಸ್ಸನ್ನು ಶುದ್ಧೀಕರಣ ಮಾಡೋದು. ಸ್ನಾನದಿಂದ ದೇಹ ಶುದ್ಧಿ, ಧ್ಯಾನದಿಂದ ಮನೋಶುದ್ಧಿ, ಮನಸ್ಸನ್ನು ಶುದ್ಧಿ ಮಾಡೋದು. ಮನಸ್ಸು ಒಳಗಿರುವಂತ ಎಲ್ಲಾ ಯೋಚನೆಗಳನ್ನು ಶುದ್ಧಿ ಮಾಡಿದೀವಿ. ಮನಸ್ಸು ಶೂನ್ಯ ಆಗಿದೆ. ಅದ್ಭುತವಾದ ಆತ್ಮಶಕ್ತಿ, ವಿಶ್ವಶಕ್ತಿ ನಮ್ಮ ಒಳಗಡೆ ಪ್ರವೇಶಿಸ್ತದೆ. ನಮ್ಮ ಯೋಚನೆಗಳು, ನಮ್ಮ ಮನಸ್ಸು ಅನ್ನೋದು ವಿಶ್ವಶಕ್ತಿನೇ ಯಾವಾಗಲೂ ಅಡ್ಡವಾಗಿರುತ್ತೆ. ವಿಶ್ವಶಕ್ತಿ ಒಳಗಡೆ ಪ್ರವೇಶಿಸಲ್ಲ. ಎಷ್ಟುವರೆಗೂ ನಮ್ಮ ಯೋಚನೆಗಳು ಇರ್ತದೋ ಅಷ್ಟುವರೆಗೂ ವಿಶ್ವಶಕ್ತಿ ಒಳಗಡೆ ಪ್ರವೇಶಿಸಲ್ಲ. ಅದು ಸಮಸ್ಯೆ. ಆ ಸಮಸ್ಯೆಯನ್ನು ಈ ಮನಸ್ಸುದ್ಧಿ ಮುಖಾಂತರ ನಾವು ಪೂರ್ತಿ ಸ್ವಚ್ಛಗೊಳಿಸ್ಕೊಂತೀವಿ. ಆವಾಗ ಅತಿ ಹೆಚ್ಚು ಪರಿಣಾಮದಲ್ಲಿ ವಿಶ್ವಶಕ್ತಿ ನಮ್ಮ ಒಳಗಡೆ ಪ್ರವೇಶಿಸ್ತದೆ. ಯಾವಾಗ ವಿಶ್ವಶಕ್ತಿ ಹೆಚ್ಚು ಪರಿಣಾಮದಲ್ಲಿ ಒಳಗಡೆ ಪ್ರವೇಶಿಸ್ತದೋ ನಮ್ಮ ಪ್ರಾಣಮಯ ಕೋಶ ಪೂರ್ತಿ ಶಕ್ತೀಕರಣ ಆಗತ್ತೆ, ಎನರ್ಜಿ ತುಂಬ್ಕೋತದೆ. ಅದರಿಂದ ಪ್ರಾಣಮಯ ಕೋಶ, ಅದ್ರ ಒಳಗಡೆ ಇರುವಂತಹ ಎಲ್ಲಾ ನಾಡಿಗಳು ಶುದ್ಧಿ ಆಗ್ತಾ ಬರ್ತದೆ. ನಾಡಿ ಶುದ್ಧಿ ಆಗತ್ತೆ. ಈ ಪ್ರಕ್ರಿಯೆಯಿಂದ ನಾಡಿ ಶುದ್ಧಿ ಆಗತ್ತೆ. ಶ್ವಾಸದ ಮೇಲೆ ಗಮನ ಇಟ್ಕೊಂಡ್ರೆ ಇಷ್ಟೆಲ್ಲಾ ಪದ್ಧತಿಗಳು, ಇಷ್ಟೆಲ್ಲಾ ಪ್ರಕ್ರಿಯೆಗಳು ಕೊನಸಾಗಿಸ್ಬೋದು ಸ್ನೇಹಿತರೆ. ನಾಡಿ ಶುದ್ಧಿ ಯಾವಾಗ ಆಗತ್ತೋ ಎಲ್ಲಾ ಕಾಯಿಲೆಗಳು ವಾಸಿ ಆಗತ್ತೆ, ಎಲ್ಲಾ ರೋಗಗಳು ಒಟ್ಟೋಗತ್ತೆ. ಪ್ರತಿ ರೋಗನು ವಾಸಿ ಆಗತ್ತೆ ಯಾವಾಗ ನಾಡಿ ಶುದ್ಧಿ ಆಗಿದ್ರೆ. ಧ್ಯಾನದ ಅತಿ ಉತ್ತಮ ಫಲಿತ, ಅದ್ಭುತವಾದ ಫಲಿತ ಅಂದ್ರೆ ನಾಡಿ ಶುದ್ಧಿ ಆಗೋದು. ಎಲ್ಲಾ ಕಾಯಿಲೆಗಳು, ಹಿಂದಿನ ಜನ್ಮದ ಎಲ್ಲ ಕರ್ಮಗಳು, ಕೆಟ್ಟ ಕರ್ಮಗಳೆಲ್ಲ ವಾಸಿ ಆಗೋದು. ಎಲ್ಲಾ ಕರ್ಮಗಳು ತೆಗೆದಾಕೋದು, ಶೂನ್ಯಗೊಳಿಸ್ಕೊಡೋದು. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ, ಶ್ವಾಸದ ಮೇಲೆ ಗಮನ.
ಲಾಸ್ಟ್ ಸ್ನೇಹಿತರೆ ಕೊನೆಯದಾಗಿ 2 ನಿಮಿಷ ಕಾಲ ಫೈನಲ್ 2 ಮಿನಿಟ್ಸ್. ಕೊನೆಯದಾಗಿ 1 ನಿಮಿಷ ಕಾಲ ಸ್ನೇಹಿತರೆ ಲಾಸ್ಟ್ 1 ಮಿನಿಟ್. ಲಾಸ್ಟ್ 30 ಸೆಕೆಂಡ್ಸ್. ಕೊನೆಯದಾಗಿ 30 ಸೆಕೆಂಡ್ ಕಾಲ ನಿಧಾನವಾಗಿ ದೇಹ ಚಿತ್ರಗಳು ಬರ್ತಾ ಇರಿ ಸ್ನೇಹಿತರೆ. ಎಲ್ಲರೂ ನಿಧಾನವಾಗಿ ದೇಹ ಚಿತ್ರಗಳು ಬರ್ತಾ ಇರಿ. ಲಾಸ್ಟ್ 10 ಸೆಕೆಂಡ್ಸ್. ಕೊನೆಯದಾಗಿ 4 ಸೆಕೆಂಡ್ ಕಾಲ ಸ್ನೇಹಿತರೆ ಎಲ್ಲರೂ ದೇಹ ಚಿತ್ರಗಳು ಬರ್ತಾ ಇರಿ. ಲಾಸ್ಟ್ 5 ಸೆಕೆಂಡ್ಸ್. ಕೊನೆಯದಾಗಿ 5 ಸೆಕೆಂಡ್ ಕಾಲ ಸ್ನೇಹಿತರೆ 5 4 3 2 1 0. ನಿಧಾನವಾಗಿ ಎರಡು ಕೈಗೆ ತೆಗೆದು 2 ಕಣ್ಣು ಮೇಲೆ ಮುಚ್ಕೊಳ್ಳಿ. 5 ಸೆಕೆಂಡ್ ಕಾಲ ಹಾಗೆ ಇಟ್ಕೊಳ್ಳಿ. 5 4 3 2 1 0. ಸ್ನೇಹಿತರೆ ಎಲ್ಲರೂ ದೇಹ ಎಚ್ಚರಿಕೆಗೆ ಬನ್ನಿ. ಎಲ್ಲರೂ ದೇಹ ಎಚ್ಚರಿಕೆಗೆ ನಿಧಾನವಾಗಿ ಬನ್ನಿ. ರೈಟ್ ಸ್ನೇಹಿತರೆ ಎಲ್ಲರೂ ಸಾಮಾನ್ಯ ಸ್ಥಿತಿಗೆ ಬನ್ನಿ. ರೈಟ್ ಅದ್ಭುತವಾದ ಧ್ಯಾನ, ಸಂಗೀತ ಧ್ಯಾನ ಮಾಡಿದ್ವಿ ಇಷ್ಟವರೆಗೂ ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ ಯಾವ್ಯಾವುದು ಅಂಶಗಳು ಮಿಕ್ಕಿದೆಯೋ ಅದೆಲ್ಲನೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪೂರ್ಣಗೊಳಿಸೋಣ ಸ್ನೇಹಿತರೆ. ಈಗಾಗಲೇ 3 ತತ್ವಗಳು, ಈ ಹೋಲಿಸ್ಟಿಕ್ ಸಮಗ್ರ ಜೀವನ ಶೈಲಿ ತತ್ವಗಳು 3 ತಿಳ್ಕೊಂಡಿದ್ವಿ ಇಂದಿನ ಸಾಟರ್ಡೆ, ಇಂದಿನ ಶನಿವಾರ. ಈ ಶನಿವಾರ ಮಿಕ್ಕಿದು 7 ಅಂಶಗಳು ಮತ್ತೆ 7 ತತ್ವಗಳು, ಜೊತೆಗೆ ಅನಾರೋಗ್ಯಕ್ಕೆ ದಿನಚರಿ, ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದಲ್ಲಿ 4ನೇ ಅಂಶ, 4ನೇ ತತ್ವ ಏನಂದ್ರೆ ನೀರು. ನೀರು ಬಗ್ಗೆ ಸಾಕಷ್ಟು ಮಾಹಿತಿ ಈಗಾಗಲೇ ಇಂದಿನ ತರಗತಿಯಲ್ಲಿ ಎಷ್ಟೋ ಹಂಚ್ಕೊಂಡಿದ್ವಿ. ಸೊ ಖಂಡಿತವಾಗಿ ನೀರು ಅನ್ನೋದು ಪ್ರಧಾನ ಅಂಶ ಈಗಾಗಲೇ ನಮ್ಗೆ ಗೊತ್ತು. 365
ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ನೀರು ಬಗ್ಗೆ ಕೂಲಂಕುಷವಾಗಿ ನಾವು ತಿಳ್ಕೊಂಡಿದ್ವಿ. ಆದ್ರೆ ಇಲ್ಲಿ ಬೇರೆ ಮಾಸ್ಟರ್ಸ್ ಜಾಯ್ನ್ ಆಗಿರ್ತಾರೆ, ಅದಕ್ಕೋಸ್ಕರ ಅವ್ರಿಗೋಸ್ಕರ ಮತ್ತೆ ಒಂದ್ಸರಿ ಸಂಕ್ಷಿಪ್ತವಾಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಈ ನೀರು ಅನ್ನೋದು ನಮ್ಮ ದೇಹದಲ್ಲಿ ಜೀವಕೋಶಗಳು ತನ್ನ ಕೆಲಸ ಆರೋಗ್ಯವಾಗಿ ನಡೆಸ್ಕೋಬೇಕಂದ್ರೆ ಖಂಡಿತವಾಗಿ ಒಂದು ಪ್ರಧಾನ ಅಂಶ. ನೀರು ಅನ್ನೋದು ಒಂದು ಮೂಲಭೂತ ಅಂಶ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಮೂಲಭೂತ ಅಂಶ ಅನ್ನೋದು ನೀರು ಅನ್ನೋ ಅಂಶನು ಸರಿಯಾಗಿ ನಮ್ಮ ದೇಹಕ್ಕೆ ನಾವು ಸರಿಯಾಗಿ ಹುಟ್ಟಿದ್ರೆ, ಸರಿಯಾಗಿ ಪಾಲನೆ ಮಾಡಿದ್ರೆ ಖಂಡಿತವಾಗಿ ಪ್ರತಿಯೊಂದು ಅವಯವ, ಪ್ರತಿಯೊಂದು ಜೀವಕೋಶ ಯಾವಾಗಲೂ ಆರೋಗ್ಯವಂತವಾಗಿರುತ್ತೆ. ಯಾವಾಗ ಜೀವಕೋಶ ಆರೋಗ್ಯವಂತವಾಗಿರುತ್ತೋ ನಮ್ಮ ಪ್ರತಿ ಅಂಗ, ಪ್ರತಿ ಅವಯವ ನಮ್ಮ ದೇಹ ಒಳಗಡೆ ಆರೋಗ್ಯವಂತವಾಗಿರುತ್ತೆ. ಅವಾಗ ಇಡೀ ದೇಹ ಪೂರ್ತಿ ನಮ್ಮ ಫಿಸಿಕಲ್ ಬಾಡಿ ಹೆಲ್ತ್ ಅನ್ನೋದು ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನೀರು ಅಂಶ ಅನ್ನೋದು ಖಂಡಿತವಾಗಿ ಬೇಕಾಗಿರೋದು. ಅಂದ್ರೆ ಪ್ರತಿ ಜೀವಕೋಶಕ್ಕೆ ನೀರು ಬೇಕೇ ಬೇಕು. ಯಾಕಂದ್ರೆ ಜೀವಕೋಶ ಕೆಲಸ ಮಾಡ್ಬೇಕಂದ್ರೆ ಪ್ರತಿ ಕಣ, ಪ್ರತಿ ಬಾಡಿಯಿಂದ ಪ್ರತಿ ಸೆಲ್, ಬಾಡಿ ಒಳಗಡೆ ಇರುವಂತ ಪ್ರತಿ ಸೆಲ್ ಕರೆಕ್ಟ್ ಕೆಲಸ ಮಾಡ್ಬೇಕಂದ್ರೆ ಈ ನೀರು ಅಂಶ ಬೇಕು. ಯಾಕಂದ್ರೆ ನೀರು ಅಂಶದಿಂದ ವಿಸರ್ಜನೆ ಆಗತ್ತೆ. ಅಂದ್ರೆ ಪ್ರತಿ ಜೀವಕೋಶ ಅದೇನ್ ಕೆಲಸ ಮಾಡಿದ್ರು ಒಂದು ವ್ಯರ್ಥ ಪದಾರ್ಥಗಳು ಆಚೆ ಬರ್ತಾ ಇರ್ತದೆ. ಮತ್ತೆ ಪ್ರತಿ ಸೆಲ್ಗೂ ಹೈಡ್ರೇಷನ್ ಬೇಕಾಗಿದೆ ಅಲ್ವಾ. ಪ್ರತಿ ಸೆಲ್ಗೂ ಬೇಕಾಗಿರುವಂಥದ್ದು ಪೋಷಕಾಂಶಗಳು ಬೇಕು. ಪೋಷಕಾಂಶದಿಂದ ಲವಣಗಳು ಬೇಕು. ಈ ಲವಣಗಳು ನಮ್ಮ ಜೀವಕೋಶಕ್ಕೆ ಸೇರಿಸಬೇಕಾದ್ರೆ ನೀರು ಅನ್ನೋದು ಪ್ರಧಾನ ಅಂಶ. ಮತ್ತೆ ವಿಸರ್ಜನೆ ಮಾಡಬೇಕು, ಪೂರ್ತಿ ಸ್ವಚ್ಛಗೊಳಿಸ್ಬೇಕಾದ್ರೆ ಪ್ರತಿ ಸೆಲ್ನು, ಪ್ರತಿ ಜೀವಕೋಶವನ್ನು ನೀರು ಬೇಕಾಗತ್ತೆ. ಹೈಡ್ರೇಷನ್ಗೋಸ್ಕರ ಬೇಕಾಗತ್ತೆ. ಇಷ್ಟೆಲ್ಲ ಅಂಶಗಳಿದೆ ಸ್ನೇಹಿತರೆ. ಇದಕ್ಕೋಸ್ಕರ ಈ ನೀರು ಅಂಶ ಅನ್ನೋದು ನಮ್ಮ ಫಿಸಿಕಲ್ ಬಾಡಿಯಲ್ಲಿ ಪ್ರತಿ ಜೀವಕೋಶಕ್ಕೂ ಪ್ರಧಾನ ಮೂಲಭೂತ ಅಂಶ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದೇನಂದ್ರೆ ಈ ನೀರು ನಾವು ಈಗಾಗಲೇ ನಮ್ಮ ಸಮಾಜದಲ್ಲಿ, ಸೊಸೈಟಿಯಲ್ಲಿ ನೀರು ಯಾವ ತರ ನೀರು ನಮ್ಗೆ ಲಭ್ಯವಾಗತ್ತೆ ನೋಡ್ಕೊಳ್ಳಿ. ನೀರು ಲಭ್ಯವಾಗೋದು ಮೊದಲನೇದು ನದಿ ಹರಿತಾ ಇರ್ತದೆ. ನದಿಯಿಂದ ನೀರು ಟ್ಯಾಪ್ ಮುಖಾಂತರ ನಮ್ಮ ಗವರ್ನಮೆಂಟ್ ಅವರು ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಪ್ರತಿ ಮನೆಗೆ ಟ್ಯಾಪ್ ವಾಟರ್ ಕೊಡ್ತಾ ಇರ್ತಾರೆ. ಅದು ನದಿಯಿಂದ ಬಂದಿರುವಂತ ನೀರು, ಅದು ಟ್ಯಾಪ್ ವಾಟರ್ ಅಂತ ಇರ್ತೀವಿ. ಅದು ಒಂದೇ ಅಲ್ಲ, ಒಂದು ಇನ್ನು ಹೇಳ್ಬೇಕಂದ್ರೆ ಬೋರ್ವೆಲ್ ವಾಟರ್ ಇದೆ. ಆಮೇಲೆ ಆಚೆ ಕಡೆ ಸಿಗುವಂತ ಮಿನರಲ್ ವಾಟರ್ ಅಲ್ವಾ, ಕ್ಯಾನ್ ವಾಟರ್ ಆಗ್ಬೋದು, ಬಾಟರ್ ವಾಟರ್ ಆಗ್ಬೋದು, ಇದೆಲ್ಲ ಸಿಗ್ತಾ ಇರ್ತದೆ ಆಚೆ ಕಡೆ. ಆದ್ರೆ ನಾವು ನೆನ್ಪಿಟ್ಕೋಬೇಕಾದ್ರೆ ಯಾವುದೇ ನೀರು ನಾವು ಕುಡಿತಾ ಇದೀವಿ ಅಂದ್ರೆ, ನೀರು ನಾವು ಡ್ರಿಂಕಿಂಗ್ ವಾಟರ್ ಆಗಿ ಕುಡಿಯೋ ನೀರು ಅಂತಂದ್ರೆ ಖಂಡಿತವಾಗಿ ಸ್ವಲ್ಪ ಅಂಶಗಳು ನಾವು ಪ್ರಾಧಾನ್ಯವಾಗಿ ನಾವು ನೆನ್ಪಿಟ್ಕೋಬೇಕು. ಮತ್ತೆ ಚೆಕ್ ಮಾಡ್ಕೋತಾ ಇರ್ಬೇಕು. ನಾವು ಪ್ರತಿ ಸರಿ ಚೆಕ್ ಮಾಡ್ಕೋಬೇಕು. ಅದೇನಂತಂದ್ರೆ pH ವ್ಯಾಲ್ಯೂ ಮತ್ತೆ TDS. pH ಅಂದ್ರೆ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್, TDS ಅಂದ್ರೆ ಏನು, ಟೋಟಲ್ ಡಿಸಾಲ್ವ್ ಸಾಲ್ಟ್ಸ್. ಈ 2 ಮೀಟರ್ಸ್ ಅಂದ್ರೆ 2 ಪರಿಕರಗಳು ನಮ್ಮ ಮನೆ ಒಳಗಡೆ ಇರಬೇಕಾಗತ್ತೆ ಯಾವಾಗ. ಅದು ಇದ್ರೆ ಏನಾಗುತ್ತೆ, ನಾವು ಯಾವುದೇ ನೀರು ಕುಡಿತಾ ಇದ್ವಿ ಅಂದ್ರೆ, ಕುಡಿಯೋ ನೀರು ಎಲ್ಲಿಂದ ತಂದ್ರು, ಆಚೆ ಕಡೆ ತಂದ್ರು, ಇಲ್ಲಾಂದ್ರೆ ನಿಮ್ಮ ಮನೆ ಒಳಗಡೆ ಒಂದು ಬೋರ್ವೆಲ್ ವಾಟರ್ ಇದೆ ಅಂತ ಇಟ್ಕೊಳ್ಳಿ. ಆ ಬೋರ್ವೆಲ್ ವಾಟರ್ ಇದೆಯಲ್ಲ, ಆ ಬೋರ್ ವಾಟರ್ನು ನೀವು ಸಮಗ್ರವಾಗಿ ಚೆಕ್ ಮಾಡ್ಕೋಬೇಕು. ಈ pH ವ್ಯಾಲ್ಯೂ ಎಷ್ಟಿದೆ, TDS ಎಷ್ಟಿದೆ, ಎಷ್ಟಿರ್ಬೇಕು pH ವ್ಯಾಲ್ಯೂ. ಒಂದು ಕುಡಿಯೋ ವಾಟರು, ಒಳ್ಳೆ ಡ್ರಿಂಕಿಂಗ್ ವಾಟರ್ ಅಂದ್ರೆ ಸ್ನೇಹಿತರೆ pH ವ್ಯಾಲ್ಯೂ ಬಂದು 7.2, 7.2. ಅದಕ್ಕಿಂತ ಹೆಚ್ಚಿರ್ಬೇಕು, ಕಮ್ಮಿ ಇರಬಾರ್ದು. ಅದಕ್ಕಿಂತ ಹೆಚ್ಚಿದ್ರೆ ಅದನ್ನು ನಾವೇನ್ ಹೇಳ್ತೀವಿ ಅಂದ್ರೆ, ಅದು ಆಮ್ಲಯುತ ಅಂದ್ರೆ ಕ್ಷಾರ ಗುಣ ಅಂದ್ರೆ ಆಲ್ಕಲೈನ್ ವಾಟರ್ ಅಂತ ಹೇಳ್ತೀವಿ. ಅದಕ್ಕಿಂತ ಹೆಚ್ಚಿದ್ರೆ ಆಲ್ಕಲೈನ್ ವಾಟರ್, ಅದಕ್ಕಿಂತ ಕಡಿಮೆ ಇದ್ರೆ ಆಮ್ಲಯುತ ವಾಟರ್ ಅಂತ ಹೇಳ್ತೀವಿ, ಆಸಿಡಿಕ್ ವಾಟರ್ ಅಂತ ಕರಿತೀವಿ. ಯಾವಾಗ್ಲೂ ನಮ್ಮ ಜೀವಕೋಶಗಳು ಆಮ್ಲಯುತ ನೀರಾಂಶ ಕೊಟ್ರೆ ಜೀವಕೋಶಗಳು ಸತ್ತು ಹೋಗ್ತವೆ ಸ್ನೇಹಿತರೆ, ಆಯ್ತಾ. ಆದ್ರೆ ಈ ಆಲ್ಕಲೈನ್ ವಾಟರ್ ಅಂದ್ರೆ 7.2 pH ವ್ಯಾಲ್ಯೂ ಏನಿದೆಯೋ ಅದು 7.2 ಮೇಲೆ ಇದ್ರೆ ಅದು ಕ್ಷಾರ ಗುಣ ಅಂದ್ರೆ ಕ್ಷಾರಯುತ ನೀರು ಅಂತ ಇರ್ತೀವಿ. ಅದು ಒಳ್ಳೇದು. ಪ್ರತಿ ಜೀವಕೋಶ ಆರೋಗ್ಯವಂತವಾಗಿರುತ್ತೆ ಆ ನೀರು, ನಾವು ಆ ನೀರಾಂಶ ಕೊಟ್ಟಿದ್ರೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ TDS ಅಂತ ಇದೆ ಸ್ನೇಹಿತರೆ. TDS ಅಂದ್ರೆ ಟೋಟಲ್ ಡಿಸಾಲ್ವ್ ಸಾಲ್ಟ್ಸ್. ಅಂದ್ರೆ ನೀರು ಒಳಗಡೆ ಎಷ್ಟು ಲವಣಗಳಿದೆ ಅಂತ ಅರ್ಥ. ಲವಣಗಳು ನಮಗೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಲವಣಗಳು ಬೇಕು. ಏನೇನು ಲವಣಗಳು ಬೇಕು, ಮೆಗ್ನೀಷಿಯಂ, ಫಾಸ್ಫರಸ್, ಜಿಂಕ್, ಕ್ಯಾಲ್ಸಿಯಂ. ಇಂತಹ ಲವಣಗಳು ನಮ್ಮ ಜೀವಕೋಶಗಳಿಗೆ ಅದು ಮಾಡ್ಕೊಳ್ಳುವಂತ ಚರ್ಯಗಳು, ಎಲ್ಲ ಚಯಾಪಚಯಗಳು, ಪ್ರತಿಯೊಂದು ಯಾವುದೇ ಮೆಟಬಾಲಿಕ್ ಆಕ್ಷನ್ಸ್ ನಡೀಬೇಕಂದ್ರೆ ಖಂಡಿತವಾಗಿ ಈ ಲವಣಗಳು ಬೇಕೇ ಬೇಕು. ಮತ್ತೆ ಈ ಲವಣಗಳು ನೀರಿಂದ ಖಂಡಿತವಾಗಿ ನಮ್ಮ ಪ್ರತಿ ಜೀವಕೋಶಕ್ಕೆ ಸೇರುತ್ತೆ, ಅದು ಅರ್ಥ ಮಾಡ್ಕೊಳ್ಳಿ. ಆದ್ರೆ
ಈಗ ಏನಾಗ್ತದೆ ಅಂದ್ರೆ ಪ್ರತಿ ನೀರಲ್ಲಿ ಯಾವುದೇ ನೀರು ನೀವು ಆಚೆ ಕಡೆಯಿಂದ ಬಂದಿರುವಂತ ನೀರು ಆಗ್ಬೋದು, ಟ್ಯಾಪ್ ವಾಟರ್ ಆಗ್ಬೋದು, ಬೋರ್ವೆಲ್ ವಾಟರ್ ಆಗ್ಬೋದು, ಅದ್ರ ಒಳಗಡೆ TDS ವ್ಯಾಲ್ಯೂ ಏನಾಗ್ತಾ ಇದೆ ನೋಡಿ. ಒಂದು ಒಳ್ಳೆ ನೀರು ಕುಡಿಯೋ ವಾಟರ್ ಅಂದ್ರೆ ನಾವು ಎಷ್ಟು TDS ಇರ್ಬೇಕಂದ್ರೆ 150 200 ಇರ್ಬೇಕಾಗತ್ತೆ, 150 200. ಆದ್ರೆ ಯಾವುದೇ ಒಂದು ಮಿನರಲ್ ವಾಟರ್ ತಗೊಂಡ್ ಬನ್ನಿ ಆಚೆ ಕಡೆ, ಒಂದ್ಸರಿ TDS ಪರಿಕರ ಇಟ್ಟು ನೋಡಿ ಒಂದ್ಸರಿ ಎಷ್ಟಾಗತ್ತೆ. ಅದು 30 50. ಯಾವುದು ಆಲ್ಕಲೈನ್ ಅದೇ ಅವ್ರು ಹೇಳ್ತಾ ಇರ್ತಾರೆ, ಒಳ್ಳೆ ಆಲ್ಕಲೈನ್ ವಾಟರ್, ಮಿನರಲ್ ವಾಟರ್ ಅಂತ ಹೇಳ್ತಾ ಇರ್ತಾರೆ. ಯಾವುದು ಕಿನ್ಲೆ ಆಗ್ಬೋದು, ಬಿಸಿಲು ಆಗ್ಬೋದು, ಅದು ಹೊರಗಡೆ 30 50 ಇರುತ್ತೆ. ಅದು ಖಂಡಿತವಾಗಿ ಅದು ಒಳ್ಳೆ ವಾಟರ್ ಅಲ್ಲ. ದೇಹಕ್ಕೆ ಯಾವುದೇ ಲವಣಗಳು ಅದು ಕೊಡಲ್ಲ, ಅರ್ಥ ಮಾಡ್ಕೊಳ್ಳಿ. ಅವಾಗ ಅದು ಮತ್ತೆ ಒಳ್ಳೆ ಮಿನರಲ್ ವಾಟರ್ ಹೇಗಾಗತ್ತೆ ಅದು ಖಂಡಿತವಾಗಿ ಅದು ಮಾರ್ಕೆಟಿಂಗ್ ಟೆಕ್ನಿಕ್ ಅಂತ ಹೇಳ್ಬೋದು. ಅಂದ್ರೆ ಅವ್ರು ಚೆನ್ನಾಗಿ ಸೇಲ್ ಮಾಡಕ್ಕೆ ಯೂಸ್ ಮಾಡುವಂತ ಪದ್ಧತಿಗಳವೆಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾವು ಅದು ನೋಡಿಕೊಂಡು ಖಂಡಿತವಾಗಿ ಮೋಸ ಹೋಗಬಾರ್ದು. ಯಾವಾಗಲೂ ನಾವು ಪ್ರತಿಯೊಂದು ಜ್ಞಾನ ಇಟ್ಕೊಂಡು, ಅರಿವಿಟ್ಕೊಂಡು ನಮ್ಮ ಜೀವನ ಕೊನಸಾಗಿಸ್ಬೇಕಾಗತ್ತೆ ಅಲ್ವಾ. ನೋಡಿ, ಇನ್ನೊಂದು ಈ 2 ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗಾಗಲೇ ಈ 2 ಜೊತೆಗೆ ಸ್ನೇಹಿತರೆ, ನೀರಲ್ಲಿ ಜೀವಶಕ್ತಿ ಇರಬೇಕು. ಅರ್ಥ ಆಯ್ತಾ? ಜೀವಶಕ್ತಿ ನೀರಲ್ಲಿ ಇದೆಯಾ ಇಲ್ಲ? ಖಂಡಿತವಾಗಿ ಯಾವುದೇ ನೀರು ತಗೊಳ್ಳಿ, ಬೋರ್ವೆಲ್ ವಾಟರ್ ತಗೊಳ್ಳಿ, ನಾವು ನದಿಯಿಂದ ಬಂದಿರುವಂತ ನೀರು, ಆ ನೀರು ಎಲ್ಲಿಗೆ ಹೋಗುತ್ತೆ? ನದಿಯಿಂದ ಒಂದು ಯಾವುದೋ ಒಂದು ಅದು ಕೆನಾಲ್ ಮುಖಾಂತರ ಒಂದು ರಿಸರ್ವಾಯರ್ ತಗೊಂಡು ಹೋಗ್ತಾರೆ. ರಿಸರ್ವಾಯರ್ ಒಳಗಡೆ ಅಲ್ಲಿ ಸ್ಟೋರ್ ಮಾಡ್ತಾರೆ, ನೀರನ್ನು ನಿಂತ್ತಾರೆ. ಅದೇ ಒಂದು ಸ್ಟ್ಯಾಂಡ್ ಸ್ಟಿಲ್ ಅಲ್ಲಿ ನಿಂತು ಹೋಗತ್ತಲ್ವಾ. ಸೊ ಯಾವಾಗ ನೀರು ಅನ್ನೋದು ಒಂದೇ ಪ್ರದೇಶದಲ್ಲಿ ಇರ್ತದೋ ಆವಾಗ ಅದ್ರ ಒಳಗಡೆ ಒಂದು ಜೀವಶಕ್ತಿ ಹೊಟ್ಟೋಗುತ್ತೆ ಸ್ನೇಹಿತರೆ. ಯಾವಾಗ್ಲೂ ಅಷ್ಟೇ, ನೀರಿಗೂ ಇರುವಂತ ಲಕ್ಷಣ ಏನಂದ್ರೆ ಹರಿತಾ ಇರ್ಬೇಕು. ಅದು ಹರಿಯೋದ್ರು ನೋಡ್ತಿರಲ್ಲ ನೀವು, ನೀರು ನದಿ ಒಳಗಡೆ ಹೆಂಗೆ ಹರಿತಾ ಇರ್ತದೋ ಆ ತರ ಇರುವಾಗನೇ ನೀರು ಶಕ್ತಿ, ತನ್ನಂತ ಶಕ್ತಿ ಏನಿದೆ ಫುಲ್ ಶಕ್ತಿ, ಅಂದ್ರೆ ಅದ್ಭುತವಾದ ಶಕ್ತಿ ಅದ್ರೊಳಗೆ ಇರುತ್ತೆ. ಯಾವಾಗ ನೀರು ಅಲ್ಲಿಂದ ತಗೊಂಡು ಬಂದು ಒಂದು ಕೆನಾಲಿಂದ ರಿಸರ್ವಾಯರ್ ಹಾಕೋದು, ರಿಸರ್ವಾಯರ್ ಪೈಪ್ ಲೈನ್ ಇಂದ ಸಿಟಿಗೆ ಕಲಿಸ್ತಾ ಇರ್ತಾರೆ. ನಗರಗಳಿಗೆ, ಪಟ್ಟಣಗಳಿಗೆಲ್ಲ ಒಂದು ಪೈಪ್ ಲೈನ್ ಇಂದ ಕಲಿಸ್ತಾರೆ. ಅದೆಲ್ಲ ಮಾಡುವಾಗ ಏನಾಗ್ತದೆ ಸ್ನೇಹಿತರೆ, ಅದ್ರ ಒಳಗಡೆ ಇರುವಂತ ಶಕ್ತಿ, ಜೀವಶಕ್ತಿ ಪೂರ್ತಿ ಹೊಟ್ಟೋಗ್ತದೆ. ಇದು ಯಾರು ಗಮನಿಸಲ್ಲ. ಈಗಾಗಲೇ ಸೈಂಟಿಸ್ಟು ಅಷ್ಟೇ, ಸೈಂಟಿಸ್ಟ್ಗಳು ತಜ್ಞರು ಜಾಸ್ತಿ ಇದ್ರ ಮೇಲೆ ಕೇಂದ್ರೀಕರಿಸಲು ಆಗಿಲ್ಲ ಇಷ್ಟುವರೆಗೂ. ಅಂದ್ರೆ ಅವರು ಏಕಾಗ್ರತವನ್ನಾಗೋದು, ಅದು ಸಂಶೋಧನೆ ಇದ್ರ ಮೇಲೆ ಜಾಸ್ತಿ ನಡೆಸ್ತಾ ಇಲ್ಲ. ಓಕೆ, ಆದ್ರೆ ಏನು ನಡೆಸ್ತಾ ಇರೋದು ಹೆಚ್ಚು ಈ ನೀರನ್ನು ಏನ್ ಮಾಡಿದರೆ ಈಗಾಗಲೇ ಬಿಸ್ನೆಸ್ ಆಗಿ ಮಾಡಿದ್ದಾರೆ ಸ್ನೇಹಿತರೆ. ಬಿಸ್ನೆಸ್ ಅಂದ್ರೆ ಒಳ್ಳೆ ವ್ಯಾಪಾರವಾಗಿ ಪರಿವರ್ತನೆಗೊಳಿಸಿದ್ದಾರೆ. ಅದಕ್ಕೆ ನಾವು ನೋಡ್ತಾ ಇರ್ತೀವಿ ಆಚೆ ಕಡೆ ಯಾವುದೇ ನೀರು ಸುಲಭವಾಗಿ ಸಿಗ್ತಾ ಇಲ್ಲ, ಕುಡಿಯೋ ನೀರು ಸರಿಯಾಗಿ ಸಿಗ್ತಾ ಇಲ್ಲ ಅಲ್ವಾ. ನೀರು ಅನ್ನೋದು ಇಷ್ಟು ಭಾರತ ದೇಶನೇ ನೋಡಿದ್ರೆ ಇಡೀ ಒಂದು 66%, ಅಂದ್ರೆ 70% ಇಟ್ಕೊಳ್ಳಿ, 70% ನೀರಿದೆ ಈ ಭೂಮಿ ಮೇಲೆ ಅಲ್ವಾ. ಇಡೀ ಪ್ರಪಂಚದಲ್ಲಿ 70% ನೀರಿದೆ, ಒಂದು 30% ಮಾತ್ರ ನಮ್ಮ ಭೂಮಿ ಇರೋದು. ಇಷ್ಟು ನೀರು ಅಂತ ಅದಕ್ಕೆ ನಾವು ಬ್ಲೂ ಪ್ಲಾನೆಟ್ ಅಂತ ಕೇಳ್ತೀವಿ. ಈ ನಮ್ಮ ಮದರ್ ಅರ್ತ್ ಅಂದ್ರೆ ನಮ್ಮ ಭೂಮಿ ತಾಯಿನೇ ಸೊ ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ ಈ ಗ್ರಹ, ಬ್ಲೂ ಪ್ಲಾನೆಟ್. ಮತ್ತೆ ಅಷ್ಟು ಇರುವಂತ ನೀರು ಇರುವಂತ ಈ ಪ್ಲಾನೆಟ್ ಮೇಲೆ, ಈ ಗ್ರಹದ ಮೇಲೆ ನಮ್ಗೆ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ಅಂದ್ರೆ ಎಷ್ಟು ವಿಚಾರಕರ ವಿಷಯ ಇದು, ಅರ್ಥ ಮಾಡ್ಕೊಳ್ಳಿ. ಸೊ ಇದಕ್ಕೆ ಯಾರು ಕಾರಣ ಅಂದ್ರೆ ಮಾನವನೇ ಮಾನವಗಿರುವಂತ ದುರಾಶವೇ ಕಾರಣ ಸ್ನೇಹಿತರೆ. ಇದರಿಂದನೂ ದುಡ್ಡು ಮಾಡ್ಬೇಕು, ನೀರಿಂದನೂ ದುಡ್ಡು ಮಾಡ್ಬೇಕು, ಆಹಾರದಿಂದ ದುಡ್ಡು ಮಾಡ್ಬೇಕು, ಆರೋಗ್ಯದಿಂದ ದುಡ್ಡು ಮಾಡ್ಬೇಕು, ಯಾವುದು ಬಿಡಲ್ಲ ಮನುಷ್ಯ ಅಲ್ವಾ. ಸೊ ಅದಕ್ಕೋಸ್ಕರ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ರೆ ನೀರಿನಿಂದ ಹೆಚ್ಚು ರೋಗಗಳು ಬರ್ತಾ ಇದೆ, ಹೆಚ್ಚು ರೋಗಗಳು. ಯಾಕಂದ್ರೆ ಅದು ಒಳ್ಳೆ ಪೋಷಕಾಂಶಗಳು ಕೊಡೋದು ಬಿಟ್ಟು ಅದೇನ್ ಮಾಡ್ತಾ ಇದೆ, ಅದರಿಂದ ವೈರಸ್ಸು, ಬ್ಯಾಕ್ಟೀರಿಯಾ ಅಲ್ವಾ, ಹೆಚ್ಚು ಫ್ಲೋರಿಡ್ ಇರೋದು, ಹೆಚ್ಚು ಫ್ಲೋರೈಡ್ ಅನ್ನುವಂತ ಲವಣ ಇರೋದು, ಅದರಿಂದ ಎಷ್ಟೋ ಅಡ್ಡ ಪರಿಣಾಮಗಳು, ಬೇರೆ ಬೇರೆ ರೋಗಗಳ ಶುರು ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ನೀರು ಅನ್ನೋದು ಪ್ರಧಾನ ಅಂಶ. ಇದ್ರ ಬಗ್ಗೆ ಪೂರ್ತಿ ತಿಳುವಳಿಕೆ ಇಟ್ಕೊಂಡು ನಾವು ಈ ಕುಡಿಯೋ ನೀರು ಅನ್ನೋದು ಪ್ರಾಧಾನ್ಯವಾಗಿ ನಾವು ಗಮನ ಕೊಡ್ಬೇಕು ಸ್ನೇಹಿತರೆ. ಈಗ ಈ ತರ ನೋಡಿದ್ರೆ ಜೀವಶಕ್ತಿ ಅನ್ನೋದು ಒಟ್ಟೋಗಿದೆ. ಜೀವಶಕ್ತಿ ಇಲ್ಲ ಅಂದ್ರೆ ಏನಾಗ್ತದೆ ಸ್ನೇಹಿತರೆ, ನಮ್ಮ ದೇಹಕ್ಕೆ ಜೀವಶಕ್ತಿ ಇಲ್ಲ ಅಂದ್ರೆ, ನೀರು ಜೀವಶಕ್ತಿ ಇಲ್ಲ ಅಂತ ಆ ನೀರು ನಾವು ಕುಡಿದ್ರೆ ನಮಗೆ ಪ್ರಾಣಶಕ್ತಿ ಹೆಚ್ಚಾಗಲ್ಲ, ಪ್ರಾಣಶಕ್ತಿ ಆಗ್ಲಿರ್ತದೆ. ಪ್ರಾಣಶಕ್ತಿ ಹೆಚ್ಚಾಗಂತ ಪ್ರಕ್ರಿಯೆ ಯಾವಾಗ ಆಗ್ತದೆ ಅಂದ್ರೆ ನೋಡಿ, ಸಸ್ಯಗಳಿಂದ ಆಹಾರ ಅಲ್ವಾ, ಹಸಿ ತರಕಾರಿಗಳು ಇಂಥದ್ದೆಲ್ಲ ನಾವು ಸೇವನೆ ಮಾಡುವಾಗ ಖಂಡಿತವಾಗಿ ನಮ್ಮ ಪ್ರಾಣಶಕ್ತಿ ಹೆಚ್ಚು ಆಗ್ತಾ ಇರ್ತದೆ. ಇದು ಗಮನಿಸ್ಬೇಕು ನೀವು. ಸೊ ಆತರ ಇನ್ನೊಂದು ನೋಡಿ, ಇದು ನಾನು ಈ ಕುಡಿಯೋ ನೀರು ಜೀವಶಕ್ತಿ ಇಲ್ಲ ಅಂದ್ರೆ ಆ ನೀರನ್ನು ಇನ್ನೊಂದಕ್ಕೆ ನಾವು ಹೋಲಿಸ್ಬೋದು. ಏನಂತದ್ದು,
ನೋಡಿ, ನಾನ್ ವೆಜಿಟೇರಿಯನ್ ಫುಡ್, ಮಾಂಸಾಹಾರ. ಮಾಂಸಾಹಾರ ಅನ್ನೋದು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಪಾಪಾಹಾರ, ಇನ್ನೊಂದು ಮೃತಾಹಾರ, ಅದ್ರ ಒಳಗಡೆ ಪ್ರಾಣಶಕ್ತಿ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಅದಕ್ಕೆ ಅದು ತಿನ್ನಬಾರ್ದು ಅಂತ ಹೇಳ್ತೀವಿ ಅಲ್ವಾ. ಅಂದ್ರೆ ಮಾಂಸಾಹಾರದಲ್ಲಿ ಜೀವಶಕ್ತಿ ಇಲ್ಲ, ಅದಕ್ಕೋಸ್ಕರ, ಅಂದ್ರೆ ಪ್ರಾಣಶಕ್ತಿ ಇಲ್ಲ, ಅದಕ್ಕೋಸ್ಕರ ಅದನ್ನು ತ್ಯಜಿಸಿದ್ವಿ, ಅದು ತಿನ್ನಬಾರ್ದು. ಇನ್ನೊಂದು ಪಾಪಾಹಾರ ಅಲ್ವಾ, ಕರ್ಮಾನುಸಾರ ಅದು ತಿನ್ನಬಾರ್ದು. ಆದ್ರೆ ಮತ್ತೆ ನೀರು, ನಾವು ಕುಡಿಯುವಂತ ನೀರಲ್ಲಿ ಜೀವಶಕ್ತಿ ಇಲ್ಲ, ಪ್ರಾಣಶಕ್ತಿ ಇಲ್ಲ ಅಂದ್ರೆ ಅದು ಕುಡಿಯಬಹುದಾ ನೀರು? ಅದು ಕುಡಿದ್ರೆ ನಿಮ್ಮ ಪ್ರಾಣಶಕ್ತಿ ಹೆಚ್ಚಾಗತ್ತಾ? ನಿಮ್ಮ ಪ್ರಾಣಮಯ ಕೋಶದಲ್ಲಿ, ಎಥ್ರಿಕ್ ಬಾಡಿಯಲ್ಲಿ ಪ್ರಾಣಶಕ್ತಿ ಹೆಚ್ಚಾಗತ್ತಾ? ಎಥ್ರಿಕ್ ಬಾಡಿಯಲ್ಲಿ ಪ್ರಾಣಶಕ್ತಿ ಹೆಚ್ಚಾಗಿ ಪ್ರಾಣಮಯ ಕೋಶದಲ್ಲಿ ಒಳ್ಳೆ ಪ್ರಾಣಶಕ್ತಿ ಇದ್ರೆ ಅದೇ ನಾವು ರೋಗ ನಿರೋಧಕ ಶಕ್ತಿ, ಪ್ರತಿರಕ್ಷಕ ವ್ಯವಸ್ಥೆ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ. ಇನ್ನೊಂದು ಹೆಸರು ಅದು. ಅಂದ್ರೆ ಪ್ರಾಣಶಕ್ತಿ ಏನಿದೆಯೋ ಅದನ್ನೇ ನಾವು ಒಳ್ಳೆ ಪ್ರಾಣಶಕ್ತಿ, ಒಳ್ಳೆ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ಅಂತ ಅರ್ಥ. ಅಂದ್ರೆ ಪ್ರತಿರಕ್ಷಾ ವ್ಯವಸ್ಥೆ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಅದಕ್ಕೋಸ್ಕರನೇ ಅಂತ ನೀರನ್ನ ಕುಡಿದ್ರೂ ಏನು ಪ್ರಯೋಜನ ಇಲ್ಲ ಸ್ನೇಹಿತರೆ. ಅಂದ್ರೆ ಟ್ಯಾಪ್ ವಾಟರ್ ಅಂದ್ರೆ ಯಾವುದೋ ಕಾವೇರಿ ನೀರು ಬರ್ತಾ ಇದೆ, ಆ ನೀರು ಒಳ್ಳೆಯದು ಅಂತ ನಾವು ಅನ್ಕೊಂತೀವಿ ಅಷ್ಟೇ. ಆದ್ರೆ ಆ ನೀರು ಬಂದ ಮೇಲೆ ಒಂದು ಯು ಫಿಲ್ಟರ್ ಹಾಕ್ತಾರೆ. ಯು ಫಿಲ್ಟರ್ ಅಲ್ಲಿ ಈಗಾಗಲೇ ಕ್ಲೋರಿನ್ ಆಡ್ ಮಾಡಿರ್ತಾರೆ. ಕ್ಲೋರಿನ್ ಅನ್ನೋದು ಆಲ್ರೆಡಿ ಮಿಶ್ರ ಮಾಡಿರ್ತಾರೆ. ಕ್ಲೋರಿನೇಷನ್ ಯಾಕೆ ಮಾಡ್ತಾರೆ? ಕ್ಲೋರಿನೇಷನ್ ಅಂದ್ರೆ ಬ್ಯಾಕ್ಟೀರಿಯಾ, ವೈರಸ್ ಸಾಯಿಸಕ್ಕೆ ಅದು ಯೂಸ್ ಮಾಡ್ತಾರೆ. ಅದು ಬಂದು ನಮ್ಮ ಮನೆಗೆ ಸೇರಿದ ಮೇಲೆ ಆ ನೀರು ನಾವು ಟ್ಯಾಪ್ ಇನ್ ತಗೊಂಡು ಒಂದು ಯು ವಿ ಫಿಲ್ಟರ್ ಹಾಕ್ತಿವಿ. ಯು ವಿ ಇದೆಲ್ಲ ಆಕ್ವಾಗಾರ್ಡ್ ಯು ವಿ ಫಿಲ್ಟರ್ ಅಂತಿದೆ. ಅದೇನ್ ಮಾಡುತ್ತೆ, ಈ ಕ್ಲೋರಿನ್ನು ಮತ್ತೆ ಯಾವುದೇ ಸ್ಮೆಲ್ಲು, ಯಾವುದೇ ಬ್ಯಾಕ್ಟೀರಿಯಾ, ಯಾವುದೇ ಕೆಟ್ಟ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲನೂ ತೆಗೆದಾಕ್ತದೆ. ಆಯ್ತು, ಅದರಿಂದ ಬರುವಂತ ವಾಟರ್ ಒಳ್ಳೆ ವಾಟರ್. ಆದ್ರೆ ಅದರಲ್ಲಿ ಮಿನರಲ್ಸ್ ಇರ್ಬೋದು, ಒಳ್ಳೆ ಮಿನರಲ್. ಯಾಕಂದ್ರೆ ನದಿ ನೀರು ಅದು, ನದಿ ನೀರು ಅಂದ್ರೆ ಇದೆಲ್ಲ ನೈಸರ್ಗಿಕ ನೀರು, ಅದರಲ್ಲಿ ಮಿನರಲ್ಸ್ ಎಲ್ಲ ಚೆನ್ನಾಗಿರ್ತದೆ, ಪರವಾಗಿಲ್ಲ. ಆದ್ರೆ ಜೀವಶಕ್ತಿ ಜೀರೋ, ಜೀವಶಕ್ತಿ ಶೂನ್ಯ ಅಲ್ವಾ. ಅದು ಇಷ್ಟುವರೆಗೂ ನಾವು ಈ ತರ ನೀರು ನಾವು ಕುಡಿತಾ ಇರ್ತೀವಿ ಖಂಡಿತವಾಗಿ. ಮತ್ತೆ ಬೋರ್ವೆಲ್ ವಾಟರ್ ತಗೊಳ್ಳಿ, ನಾವು ಎಲ್ಲೋ ಒಂದು ಅದ್ರ 1000 ಫೀಟು, 1500 ಫೀಟ್ ಇಂದ ತಗೊಂತೀವಿ ವಾಟರ್ ಅಲ್ವಾ. ಅದ್ರಲ್ಲಿ ಏನಿರ್ತದೆ, ಹೆಚ್ಚು ಹೆಚ್ಚು ಲವಣಗಳಿರ್ತದೆ. ಆ ಲವಣಗಳು ನಮ್ಮ ದೇಹಕ್ಕೆ ಸರಿಯಾಗಲ್ಲ. ಅಂದ್ರೆ ಹೆಚ್ಚು ಲವಣಗಳು ಇರಬಾರ್ದು. ಎಷ್ಟು ಬೇಕೋ ಲವಣಗಳು ಅಷ್ಟೇ ಬೇಕು ನಮ್ಮ ದೇಹಕ್ಕೆ. ಹೆಚ್ಚು ಕೊಟ್ಟಿದ್ರು ಖಂಡಿತವಾಗಿ ಅದು ಕಿಡ್ನೀಸ್ ಅಂದ್ರೆ ನಮ್ಮ ಮೂತ್ರಪಿಂಡಗಳಿಗೆ ತೊಂದರೆ ಆಗ್ತದೆ ಸ್ನೇಹಿತರೆ. ಅದು ಫಿಲ್ಟರ್ ಮಾಡುವಾಗ ಖಂಡಿತವಾಗಿ ತೊಂದರೆ ಆಗ್ತದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಏನಾಗ್ತದೆ ಅಂದ್ರೆ, ಈ ಈ ಬೋರ್ವೆಲ್ ವಾಟರ್ ತಗೊಂಡೋಗಿ ನಾವು ಆರ್ ಒ ಕೊಡ್ತೀವಿ, ರಿವರ್ಸ್ ಆಸ್ಮೋಸಿಸ್ ಅಂತ. ಈಗಾಗಲೇ ಅಪಾರ್ಟ್ಮೆಂಟ್ ಮೇಲೆ, ಕಾಂಪ್ಲೆಕ್ಸಸ್ ಮೇಲೆ ಅಲ್ಲಿ ಇಟ್ಟಿರ್ತಾರೆ ಆರ್ ಒ ಫಿಲ್ಟರ್ ಕೊಡ್ತೀವಿ. ಅದು ಪೂರ್ತಿ ಏನಾಗುತ್ತೆ, ಹೆಚ್ಚು ಲವಣಗಳಿದೆ ಅಂತ ಹೇಳ್ಬಿಟ್ಟು ಎಲ್ಲಾ ಲವಣಗಳನ್ನು, ಬೇಕಾಗಿರೋದು ಬೇಕಿಲ್ಲ ಅಂತ ಎಲ್ಲಾ ಲವಣಗಳು ಅದು ಜೀರೋ ಮಾಡ್ಬಿಡ್ತದೆ, ತೆಗ್ಬಿಡ್ತದೆ. ಅವಾಗ ಆ ಆರ್ ಒ ಇಂದ ಬಂದಿರುವಂತ ವಾಟರ್ ಏನಂತ ಕರಿತೀವಿ ನಾವು? ಆ ವಾಟರ್ನೇ ಡೆಡ್ ವಾಟರ್ ಅಂತ ಕರಿತೀವಿ ಸ್ನೇಹಿತರೆ. ಡೆಡ್ ವಾಟರ್ ಅಂದ್ರೆ ಲವಣಗಳು ಜೀರೋ. ಈಗ ಅಂತ ವಾಟರ್ ಕುಡಿಬೋದಾ? ಕುಡಿದ್ರೆ ನಿಮ್ಮ ದೇಹಕ್ಕೆ ಲವಣಗಳು ಸಿಗತ್ತಾ? ಖಂಡಿತವಾಗಿ ಸಿಗಲ್ಲ. ಅದಕ್ಕೆ ಸೊ ನೋಡಿ, ವಾಟರ್ ಕುಡಿಯಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅಂದ್ರೆ ಒಳ್ಳೆ ನೀರು ಕುಡಿಯಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇತ್ತೀಚಿನ ಈ ಕಾಲದಲ್ಲಿ, ಈ ನವೀನ ಯುಗದಲ್ಲಿ, ಸಾಂಕೇತಿಕ ಜ್ಞಾನ ಹೆಚ್ಚಾಗಿ ಇರುವಂತ ಇಂಥ ಕಾಲದಲ್ಲಿನೂ ನಾವು ಒಳ್ಳೆಯ ನೀರು ಕುಡಿಯೋಕೆ ಸಾಧ್ಯವಾಗ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಮಾನವನ ಈ ದುರಾಶ ಮತ್ತೆ ಈ ದುಷ್ಕರ್ಮಗಳು ಎಷ್ಟುವರೆಗೂ ಹೋಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಪರಿವರ್ತನೆಗೊಳಿಸ್ಕೊತಾ ಹೋಗ್ಬೇಕು. ಖಂಡಿತವಾಗಿ ನಾವೆಲ್ಲರೂ ಮಾಸ್ಟರ್ಸ್ ಆಗಿ ಪರಿವರ್ತನೆಗೊಳಿಸ್ತಾ ಇನ್ನೂ ಹೆಚ್ಚು ಜನ ನಾವು ಈ ಆಧ್ಯಾತ್ಮಿಕ ಒಳಗಡೆ ತಗೊಂಡ್ ಬಂದ್ರೆ ಖಂಡಿತವಾಗಿ ಅವರು ಯೋಚನೆಗಳು, ಭಾವನೆಗಳು ಎಲ್ಲ ಪರಿವರ್ತನೆ ಆಗುತ್ತೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಈ ತರ ನಾವು ನೀರಾಂಶನು ಪೂರ್ತಿ ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ, ಈ ನೀರಾಂಶವನ್ನು ಮತ್ತೆ ಹೇಗ್ ಮಾಡ್ಬೇಕು, ಏನ್ ಮಾಡಿದ್ರೆ ಒಳ್ಳೆ ನೀರು ನಾವು ಕುಡಿಯಬಹುದಂದ್ರೆ, ಸೊ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಪ್ರಯತ್ನ ಮಾಡ್ಬೋದು. ಅಂದ್ರೆ ಈಗಾಗಲೇ ನಾನು ಇಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ, ಅಂದ್ರೆ ಒಂದು ನ್ಯಾಚುರಲ್ ಫಿಲ್ಟರ್ ಸಿಗತ್ತೆ. ಸೊ ಅಂದ್ರೆ ನ್ಯಾಚುರಲ್ ಫಿಲ್ಟರ್ ಅಂದ್ರೆ ಏನಿಲ್ಲ, ಸೊ ನಾವು ಈ ಆರ್ ಒ ಇಂದ ಬಂದಿರೋ ವಾಟರ್ ಇದೆಯಲ್ಲ, ಆ ಕ್ಯಾನ್ ವಾಟರ್ ನಾವು ಎಲ್ಲಿಂದ ಕ್ಯಾನ್ ವಾಟರ್ ತಗೊಂತೀವಲ್ಲ, ಪ್ರತಿಯೊಬ್ಬರು ಮನೆಗೂ ನಾವು ಆಚೆ ಕಡೆ ತಗೊಂಡ್ ಬರ್ತೀವಲ್ಲ, ಅದನ್ನು ಒಂದು ನ್ಯಾಚುರಲ್ ಫಿಲ್ಟರ್ ಇದೆ, ಅದ್ರ ಮೇಲೆ ಹಾಕಿದ್ರೆ, ಅದ್ರ ಒಳಗಡೆ ಹಾಕಿದ್ರೆ ಅದೇನ್ ಮಾಡತ್ತೆ ಅಂದ್ರೆ ಎಲ್ಲಾ ಲವಣಗಳು ಆಡ್ ಮಾಡಿ ಕೊಡ್ತದೆ. ಲವಣಗಳು ಹೇಗ್ ಬರುತ್ತೆ ಅಂದ್ರೆ, ಆ ಫಿಲ್ಟರ್ ಒಳಗಡೆ ಒಂದು 5 ಲೇಯರ್ ಇರ್ತದೆ. ಒಂದು ಲೇಯರ್ ಅಲ್ಲಿ ಬ್ರಿಕ್, ಇನ್ನೊಂದು ಲೇಯರ್ ಅಲ್ಲಿ ಇನ್ನೊಂದು ಲೇಯರ್ ಏನಿರ್ತದೆ ಸ್ಯಾಂಡ್ ಇರುತ್ತೆ ಅಲ್ವಾ, ಮರಳು. ಇನ್ನೊಂದು ಲೇಯರ್ ಅಲ್ಲಿ ಸುಣ್ಣ ಇರುತ್ತೆ. ಇನ್ನೊಂದು ಲೇಯರ್ ಅಲ್ಲಿ ಒಂದು ರೆಡ್ ಆಗಿರುವಂತ ಮಣ್ಣು ಇರುತ್ತೆ. ಇಂತ ಎಲ್ಲ ಓಕೆ, ಈ ತರ ಒಂದು 5 ಲೇಯರ್ ಇರುವಂತ ಒಂದು ಫಿಲ್ಟರ್ ಇದೆ. ಅದು ಇನ್ನು ಬೇರೆ ಆಚೆ ಕಡೆ ಇನ್ನೊಬ್ರು ರೆಡಿ ಮಾಡ್ತಾ ಇದ್ದಾರೆ, ಅಂದ್ರೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ರೆಡಿ ಮಾಡಿದ್ದಾರೆ. ಅದು ನಾನ್ ಮನೇಲಿ ಅದೇ ಯೂಸ್ ಮಾಡ್ತೀನಿ. ಸೊ ಪರವಾಗಿಲ್ಲ, ಅಂದ್ರೆ ಅಟ್ಲೀಸ್ಟ್ ಕ್ಯಾನ್ ವಾಟರ್ ಬಂದ್ರು ನಮ್ಗೆ ಬೇರೆ ಅವಕಾಶ ಇಲ್ಲ, ಇನ್ನೇನ್ ಮಾಡಕ್ಕಾಗತ್ತೆ. ಒಂದು ಕ್ಯಾನ್ ವಾಟರ್ ಬಂದ್ರೆ ಕ್ಯಾನ್ ತಗೊಂಡೋಗಿ ಅದ್ರ ಮೇಲೆ ಹಾಕಿದ್ರೆ, ಅದ್ ಒಳಗಡೆ ಹಾಕಿದ್ರೆ ಅದು ಪೂರ್ತಿ ಸ್ವಚ್ಛಗೊಳಿಸ್ತದೆ. ಸ್ವಚ್ಛಗೊಳಿಸೋದಲ್ಲ, ಮಿನರಲ್ಸ್ ಆಡ್ ಮಾಡುತ್ತೆ ಅಷ್ಟೇ.
ಜೀರೋ ವಾಟರ್ನು ಸ್ವಲ್ಪ ಮಿನರಲ್ಸ್ ಆ್ಯಡ್ ಮಾಡಿ ಕೊಡುತ್ತೆ. ಅದಾದ್ಮೇಲೆ ನಮ್ಗೇನ್ ಬೇಕು, ಅದೊಂದೇ ಅಲ್ಲ, ಜೀವಶಕ್ತಿ ಬೇಕಲ್ಲ. ಅವಾಗ ಏನ್ ಮಾಡೋದು, ಜೀವಶಕ್ತಿ ಬೇರೆ ಬರ್ಬೇಕಾದ್ರೆ ಒಂದು ಪಿರಮಿಡ್ ಹಾಕೋದು, ಅದ್ರ ಮೇಲೆ ಪಿರಮಿಡ್ ಎತ್ಕೊಳ್ಳಿ. ಇಲ್ಲಾಂದ್ರೆ ಇನ್ನೊಂದು ಮೆಥಡ್ ಏನಂದ್ರೆ, ನಮ್ಮ ಪೂರ್ವ ಕಾಲದಲ್ಲಿ ಮಾಡುವಂತ ಈ ಮೆಥಡ್ ತಾಮ್ರದ ಪಾತ್ರ ಒಳಗೆ ನೀರು ಸಂಗ್ರಹಿಸ್ಕೊಳ್ಳಿ. ಇಡೀ ನೈಟ್ ಎಲ್ಲ ತಾಮ್ರದ ಪಾತ್ರದಲ್ಲಿ ಇಟ್ರೆ ಒಂದು 6 ಗಂಟೆ 8 ಗಂಟೆ ಇಟ್ರೆ ಮರನೇ ದಿನ ಅದೇನಾಗುತ್ತೆ, ಶಕ್ತಿಯುತ ನೀರಾಗಿ ತಯಾರಾಗುತ್ತೆ. ಅದು ಸ್ಟ್ರಕ್ಚರ್ಡ್ ವಾಟರ್ ಅಂತ ಕರೀತೀವಿ ನಾವು, ಅಲ್ವಾ. ಸೊ ಈ ತಾಮ್ರದ ಪಾತ್ರಕ್ಕೂ ಒಂದು ವಿಶಿಷ್ಟತೆ ಸ್ನೇಹಿತರೆ. ಈಗ ನಮ್ಮ ಮುನಿಗಳು ಋಷಿಗಳು ಏನ್ ಮಾಡ್ತಾ ಇದ್ರು, ತಾಮ್ರದ ಪಾತ್ರೆಯಲ್ಲಿ ನೀರು ಸಂಗ್ರಹಿಸ್ಕೊಂಡು ಇಡೀ ನೈಟ್ ಎಲ್ಲ ಹಾಗೆ ಇಟ್ಟು ಬೆಳಗ್ಗೆ ಅವರು ಕುಡಿತಾ ಇದ್ರು, ಅಲ್ವಾ. ಅವ್ರಿಗೆ ಗೊತ್ತು ಇದೆಲ್ಲ, ಅಂದ್ರೆ ಈ ಟೆಕ್ನಿಕ್ಸು, ಈ ಅವರು ದೊಡ್ಡ ತಜ್ಞರು, ಸೈಂಟಿಸ್ಟ್ಗಿಂತ ದೊಡ್ಡವರು ಅವರು, ಅಲ್ವಾ. ಸೊ ಅದರಲ್ಲಿ ಏನು ಸಂಶಯ ಇಲ್ಲ ಸ್ನೇಹಿತರೆ. ಈಗ ಈ ತರ ನೋಡಿದ್ರೆ, ಸೊ ತಾಮ್ರದ ಪಾತ್ರ ಒಳಗಡೆ ಏನಿರುತ್ತೆ ಅಂದ್ರೆ, ಅದಕ್ಕಿರೋದ ಶಕ್ತಿ ಹೇಳ್ತೀನಿ ನಾನು. ಯಾವುದೇ ನೀರು ಅದ್ರ ಒಳಗಡೆ ಸಂಗ್ರಹಿಸ್ಕೊಂಡ್ರೆ ಆ ನೀರು ಒಳಗಡೆ ಯಾವುದೇ ಬ್ಯಾಕ್ಟೀರಿಯಾ, ಯಾವುದೇ ಸ್ಮೆಲ್ ಇರ್ಬೋದು, ವೈರಸ್ ಇರ್ಬೋದು, ಎಲ್ಲಾನು ಅದು ಸಾಯಿಸ್ತದೆ. ಆಮೇಲೆ ಪ್ರತಿ ಚಿಕ್ಕ ಏನೋ ಸಣ್ಣ ಸಣ್ಣ ಕಣಗಳಿದ್ರೆ ಅದನ್ನು ಅದು ಈ ತಾಮ್ರದ ಪಾತ್ರ ಒಳಗಡೆ ಗೋಡಗಳಿದೆಯಲ್ಲ, ಅದು ಅಂಟ್ಕೋತದೆ, ಅಲ್ಲಿ ಹೋಗಿ ಅಂಟ್ಕೋತದೆ, ಅದೊಂದು. ಆಮೇಲೆ ತಾಮ್ರದಿಂದ ಅಂದ್ರೆ ಆ ತಾಮ್ರದ ಪದಾರ್ಥದಿಂದ, ಆ ವಸ್ತುವಿಂದ ಏನಾಗ್ತಂದ್ರೆ ಸ್ವಲ್ಪ ಫ್ರೀ ಎಲೆಕ್ಟ್ರಾನ್ಸ್ ಸ್ವೇಚ್ಛಾಯುತ ಎಲೆಕ್ಟ್ರಾನ್ಸ್ ನೀರು ಹೊರಗಡೆ ಬಿಡ್ತಾ ಇರ್ತದೆ. ಅವಾಗ ನೀರು ಹೆಚ್ಚಾಗಿ ಜೀವಶಕ್ತಿ ಹೋಗ್ತಾ ಇರ್ತದೆ ಸ್ನೇಹಿತರೆ. ಅದೊಂದು ಪ್ರಧಾನ ವಿಷಯ ಅಲ್ವಾ. ಸೊ ಇಂಥದ್ದು ಈ ತಾಮ್ರದ ಪಾತ್ರಗಳು ಸಂಗ್ರಹಿಸಿಕೊಂಡು ಕುಡಿಯಬಹುದು. ಈ ನೀರು ಟ್ಯಾಂಕ್ ಮೇಲೆ, ಕ್ಯಾನ್ ಮೇಲೆ ಒಂದು ಪಿರಮಿಡ್ ಇಟ್ಟು, ಆ ಪಿರಮಿಡ್ ಇಂದ ಬಂದಿರುವಂತಹ ಜೀವಶಕ್ತಿ, ಆ ವಿಶ್ವಶಕ್ತಿಯಿಂದ ಹೆಚ್ಚಾಗಿ ಪ್ರಾಣಶಕ್ತಿ ಹೆಚ್ಚಾಗತ್ತೆ, ಇದೊಂದು. ಆಮೇಲೆ ನೀವು ಟೆಂಪಲ್ಗೆ ಹೋಗಿ, ನಾವು ಯಾವುದೇ ಒಂದು ದೇವಾಲಯಕ್ಕೆ ಹೋದ್ರೆ ಅಲ್ಲಿ ನೋಡ್ತಾ ಇರ್ತೀವಿ, ಈ ಪೂಜಾರಿ ಅವರು ಎಲ್ಲ ಮಂತ್ರಗಳು ಹೇಳ್ತಾ ಇರ್ತಾರೆ. ಮಂತ್ರಗಳು ಹೇಳಿ ಒಂದು ದೇವ್ರ ಮುಂದೆ ಇಟ್ಟಿರುವಂತ ನೀರಿದೆಯಲ್ಲ, ಅದು ಒಂಥರ ತೀರ್ಥವಾಗಿ ಅವರು ಎಲ್ಲರೂ ಕೊಡ್ತಾ ಇರ್ತಾರೆ, ಅಲ್ವಾ. ಯಾಕ ತೀರ್ಥ ಆಗಿದೆ ಅಂದ್ರೆ, ಅದ್ರ ಒಳಗಡೆ ಎಷ್ಟೋ ಮಂತ್ರಗಳು, ಆದ್ರೆ ಅದರಿಂದ ಬಂದಿರುವಂತಹ ಕಂಪನಗಳು ಅದ್ರ ಒಳಗಡೆ ಹೋಗಿದೆ, ವೈಬ್ರೇಷನ್ಸ್. ಅವಾಗ ಆ ನೀರು ಶಕ್ತಿಯುತ ಆಗುತ್ತೆ ಸ್ನೇಹಿತರೆ. ಅಂತ ನೀರು ನಾವು ಖಂಡಿತವಾಗಿ ಕುಡಿದ್ರು, ಇನ್ನಾದ್ರೆ ಏನೇ ನಾವು ಬಳಕೆ ಮಾಡಿದ್ರೆ ನಮ್ಗೂ ಆ ಶಕ್ತಿ ಅನ್ನೋದು ನೇರವಾಗಿ ಬರುತ್ತೆ. ನಮ್ಮ ಒಳಗಡೆ ಇರುವಂತ ಪ್ರಾಣಶಕ್ತಿ ಹೆಚ್ಚಾಗುತ್ತೆ. ಅದಕ್ಕೆ ನಮ್ಮ ದೇವಾಲಯದಲ್ಲಿ ಸಂಪ್ರದಾಯ ಅದು, ಅಲ್ವಾ. ಸೊ ಆದ್ರೆ ಅದು ಕೆಳಗಡೆ ವಿಜ್ಞಾನ ಇದೆ. ವಿಜ್ಞಾನ ಇರೋದೇ ನಮ್ಮ ಮುನಿಗಳು ಋಷಿಗಳು ಈಗಾಗಲೇ ಎಷ್ಟೋ ಸಂಪ್ರದಾಯ ಪದ್ಧತಿಗಳು ನಮ್ಮ ಇಡೀ ಭಾರತದಲ್ಲಿ, ಸನಾತನ ಧರ್ಮದಲ್ಲಿ ಈಗಾಗಲೇ ಹೊಂದಿದ್ದೀವಿ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಅದು ಪ್ರತಿಯೊಂದಕ್ಕೂ ವಿಜ್ಞಾನ, ಅದು ಕೆಳಗಡೆ ವಿಜ್ಞಾನ, ದೊಡ್ಡ ವಿಜ್ಞಾನ ಇರುತ್ತೆ. ಪ್ರತಿ ಚಿಕ್ಕ ಅಂಶಕ್ಕೂ ದೊಡ್ಡ ವಿಜ್ಞಾನ ಇರುತ್ತೆ. ಅದು ನಾವೇನು ಮತ್ತೆ ಹೋಗಿ ಸಂಶೋಧನೆ ಮಾಡೋಂತ ಬೇಕಾಗಿಲ್ಲ ಸ್ನೇಹಿತರೆ. ಅದು ಪಾಲನೆ ಮಾಡಿದ್ರೆ ಸಾಕು. ಆ ಪಾಲನೆ ಮಾಡೋಕ್ಕೂ ನಮ್ಗೆ ಟೈಮ್ ಇಲ್ಲ, ಸಮಯ ಇಲ್ಲ, ಆಸಕ್ತಿ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಶ್ರದ್ಧೆ ಇಲ್ಲ, ಏನಿಲ್ಲ, ಅಲ್ವಾ. ಅದಕ್ಕೆ ನಾವು ಅನಾರೋಗ್ಯವಂತ ಜೀವನವನ್ನು ನಾವು ಕಳೀತಾ ಇದ್ದೀವಿ, ಅಲ್ವಾ. ಅನಾರೋಗ್ಯವಂತ ಜೀವನವನ್ನು ನಡೆಸ್ಕೊತಾ ಇದ್ದೀವಿ ಸ್ನೇಹಿತರೆ. ಈಗ ಈ ನೀರನ್ನು ಈ ತರ ನೀವು ಮಾಡ್ಕೊಳ್ಳಿ ಖಂಡಿತವಾಗಿ. ಆದ್ರೆ ತಾಮ್ರದ ಪಾತ್ರನು ನೀವು ಬಳಕೆ ಮಾಡಿದ ಮೇಲೆ ಒಂದು ನೈಟ್ ಅಲ್ಲಿ 6 ಗಂಟೆ 8 ಗಂಟೆ ಕಾಲ ಇಟ್ಟಿದ್ರೆ, ನೆಕ್ಸ್ಟ್ ಮರನೇ ದಿನ ಮಾರ್ನಿಂಗ್ ಎಲ್ಲ ಏನಾಗುತ್ತೆ, ಮಾರನೇ ದಿನ ಮಾರ್ನಿಂಗ್ ಎಲ್ಲ ಖಂಡಿತವಾಗಿ ನಿಮ್ಗೆ ಅದು ಒಂದು ಶಕ್ತಿಯುತ ನೀರು ತಯಾರಾಗುತ್ತೆ. ಅದು ನೀವು ಬಳಕೆ ಮಾಡಬಹುದು. ಆದ್ರೆ ಆ ಪಾತ್ರವನ್ನು ಶುದ್ಧಿ ಮಾಡ್ಕೋಬೇಕು, ಪ್ರತಿದಿನ ಶುದ್ಧಿ ಮಾಡ್ಕೋಬೇಕು. 24 hours ಒಂದ್ಸರಿ, 24 ಗಂಟೆಗೆ ಒಂದ್ಸರಿ ಶುದ್ಧಿ ಮಾಡ್ಲೇಬೇಕು. ಯಾವ ತರ ಶುದ್ಧಿ ಮಾಡ್ತೀರಿ ಅಂದ್ರೆ, ನೋಡಿ, ನೀವು ಒಂದು ನಿಂಬೆನಕಾಯಿ ತಗೊಳ್ಳಿ, ನಿಂಬೆನೆ ಹಣ್ಣು ತಗೊಳ್ಳಿ. ಅದ್ರ ಒಳಗಡೆ ಸ್ವಲ್ಪ ಉಪ್ಪು ಅಂಶ ಚೆನ್ನಾಗಿ ಹಾಕೊಂಡು ಅದು ಅದರಿಂದ ಉಜ್ಜಬೇಕು. ಒಳಗಡೆ ಎಲ್ಲಾ ಗೋಡಗಳು ಚೆನ್ನಾಗಿ ಉಜ್ಜಬೇಕಾಗತ್ತೆ. ಓಕೆ, ಅದೊಂದು ಪ್ರಧಾನ ಪದ್ಧತಿ. ಸೊ ಅದನ್ನು ಪಾಲನೆ ಮಾಡಿದ್ರೇನೆ ಆ ಒಳಗಡೆ ಇರುವಂತ ಎಲ್ಲಾ ಯಾವುದೇ ವೈರಸ್ ಅಂಟ್ಕೊಂಡಿರೋದು, ಬ್ಯಾಕ್ಟೀರಿಯಾದು, ಮತ್ತೆ ಯಾವುದೇ ಸಣ್ಣ ಸಣ್ಣ ಕಣಗಳು ಅಂಟ್ಕೊಂಡಿರೋದು ಎಲ್ಲ ಶುದ್ಧಿ ಆಗುತ್ತೆ. ಇಲ್ಲ ಅಂದ್ರೆ ಅದು ಮತ್ತೆ ನಾವು ನೀರು ಒಳಗಡೆ ಹೋಗಿ ನಾವು ಕುಡಿಯುವಂತ ನೆಕ್ಸ್ಟ್ ಮರನೇ ದಿನ ಏನ್ ನೀರು ಕುಡಿತೀವಿ ಅದ್ರ ಒಳಗಡೆ ಮಿಕ್ಸ್ ಆಗುತ್ತೆ. ಅದು ನಮ್ಗೆ ಒಳ್ಳೇದಾಗಲ್ಲ, ಮತ್ತೆ ಅನಾರೋಗ್ಯ ತಂದು ಕೊಡ್ತದೆ. ಅದಕ್ಕೆ ತಾಮ್ರದ ಪಾತ್ರ ಯೂಸ್ ಮಾಡೋದು ಎಷ್ಟು ಒಳ್ಳೇದೋ, ಅದನ್ನು ಸ್ವಚ್ಛಗೊಳಿಸ್ಕೊಂಡ್ರೆ ಅಷ್ಟೇ ಕೆಟ್ಟದಾಗತ್ತೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಅದು ಈ ಶುದ್ಧೀಕರಣ ಮಾಡೋದು ತಾಮ್ರದ ಪಾತ್ರ ಪ್ರತಿಯೊಂದು ದಿವಸ ಅದು ಗಮನಿಸಿಕೊಂಡು ನೀವು ಇದು ಪಾಲನೆ ಮಾಡ್ಕೊಳ್ಳಿ. ಈ ನೀರು ಅನ್ನೋದು ಸ್ವಚ್ಛವಾದ ನೀರು ನೀವು ಖಂಡಿತವಾಗಿ ಕುಡಿಬಹುದು. ನಿಮಗೆ ತಾಮ್ರದ ಪಾತ್ರ 20 ಲೀಟರ್ 10 ಲೀಟರ್ ಇಲ್ಲ ಅಂತ ಇಟ್ಕೊಳ್ಳಿ, ಮನೆಯಲ್ಲಿ ಒಂದು ಸ್ಟೀಲ್ ಪಾತ್ರ ತಗೊಳ್ಳಿ. ಅದ್ರ ಒಳಗಡೆ ಏನ್ ಮಾಡ್ತೀರಿ ಅಂದ್ರೆ, ಒಂದು 3 ಇಂಚು ಬೈ 12 ಇಂಚ್ ಚಿಕ್ಕದೊಂದು ತಾಮ್ರದ ಸೀಟ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಆ ಸೀಟನ್ನು ಪ್ರತಿ ದಿವಸ ಆ ನೀರು ಒಳಗಡೆ ಬಿಟ್ಬಿಡಿ. ಓಕೆ, 6 ಗಂಟೆ ಬಿಟ್ಬಿಡಿ. ಸೊ ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಆ ತಾಮ್ರದ ಪಾತ್ರ ಪಕ್ಕಕ್ಕೆ ತೆಗೆದ್ಬಿಟ್ಟು ನೀಟಾಗಿ ಸ್ವಚ್ಛಗೊಳಿಸ್ಕೊಂಡು ಮರನೇ ದಿನ ಮತ್ತೆ ಯೂಸ್ ಮಾಡ್ಕೋಬಹುದು. ಆ ತರ ಮಾಡ್ಕೊಂತ ಹೋಗಿ.
ಯಾವುದು ನಿಮ್ಗೆ ತಾಮ್ರದ ಪಾತ್ರೆ ಇಲ್ಲ, ಓನ್ಲಿ ಸ್ಟೀಲ್ ಪಾತ್ರೆ ಇದೆ ಅಂದ್ರೆ ಆಗಲೂ ನೀವು ಈ ಪದ್ಧತಿಯನ್ನು ಪಾಲನೆ ಮಾಡಿ. ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇದೊಂದೇ ಅಲ್ಲ ಸ್ನೇಹಿತರೆ, ಎಷ್ಟೋ ಪದ್ಧತಿಗಳಿದೆ ನಮ್ಮ ಈ ಭಾರತ ದೇಶದಲ್ಲಿ. ಒಂದು ಪದ್ಧತಿ ಈ ತರ ಅಂದ್ರೆ ನೀರನ್ನು ಶಕ್ತಿವಂತ ಮಾಡ್ಕೊಳಕ್ಕೆ ಎಷ್ಟೋ ಪದ್ಧತಿಗಳಿದೆ ಅಲ್ವಾ. ಸೊ ಎಲ್ಲಾ ಪದ್ಧತಿಗಳು ನಾವು ಯಾವುದೇ ಪದ್ಧತಿ ಪಾಲನೆ ಮಾಡಿದ್ರು ಶಕ್ತಿ ಅನ್ನೋದು ಹೆಚ್ಚು ಮಾಡ್ಬೇಕು ನೀರಲ್ಲಿ. ಅಂದ್ರೆ ಒಂದು TDS, pH ಮತ್ತೆ ಶಕ್ತಿ, ಈ ಮೂರು ಅಂಶಗಳು ನೋಡ್ಬೇಕು. ಪ್ರತಿ ನೀರು ಅಂಶ ಅಂದ್ರೆ ಈ ಮೂರು ನೋಡಿದ್ರೆ ಅವಾಗ ಒಳ್ಳೆ ನೀರಾಂಶ ನೀವು ದೇಹಕ್ಕೆ ಕೊಡಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈಗ ಸ್ನೇಹಿತರೆ ನೆಕ್ಸ್ಟ್ ಅಂಶ ಅಂದ್ರೆ ಐದನೇ ಅಂಶ, ಐದನೇ ತತ್ವ ಈ ಸಮಗ್ರ ಜೀವನಶೈಲಿ ಕಷಾಯ. ಕಷಾಯಗಳಂದ್ರೆ ಹೆರ್ಬಲ್ ಡಿಕಾಷನ್ಸ್ ಅಂತ ಹೆಚ್ಚುತ್ತೆ. ಈ ಕಷಾಯ ಹೆಂಗ್ ಮಾಡ್ಬೇಕು, ಕಷಾಯಗಳು ಯಾಕೆ ನಾವು ಬಳಕೆ ಮಾಡ್ಬೇಕಂದ್ರೆ, ಕಷಾಯಗಳು ನೀವು ಸೇವನೆ ಮಾಡಿದ್ರೆ ಯಾವುದೇ ಯಾವುದೇ ರೋಗ ಇರಲಿ ಆ ರೋಗವನ್ನು ತ್ವರಿತವಾಗಿ ನಾವು ಗುಣ ಮಾಡ್ಕೋಬಹುದು. ಅರ್ಥ ಮಾಡ್ಕೊಳ್ಳಿ. ಈ ಕಷಾಯ ನೋಡಿ, ತುಳಸಿ ಕಷಾಯ, ಮತ್ತೆ ನಮ್ಮ ಬೇವಿನ ಮರ, ಅದರಿಂದ ಬೇವಿನ ಎಲೆಗಳಿಂದ ಕಷಾಯ ಅಲ್ವಾ. ಸೊ ಇಂಥದ್ದೆಲ್ಲ ವಿಧ ವಿಧ ಕಷಾಯಗಳನ್ನ ಮಾಡ್ಕೋಬಹುದು. ಈ ಎಲೆಗಳಿಂದನೇ ಕಷಾಯ ಮಾಡೋದು ಅಲ್ವಾ. ಈ ಯಾವ್ದಾವ್ದು ಎಲೆಗಳು ಸಿಗ್ತದೋ ಪ್ರತಿಯೊಂದು ಸಸ್ಯದ ಯಾವುದೇ ಒಂದು ಮೆಡಿಕಲ್ ಪ್ಲಾಂಟ್ಸ್ ಇರ್ತದಲ್ಲ, ಆ ಸಸ್ಯಗಳು ತಗೊಂಡು ಅದ್ರ ಎಲೆಗಳಿಂದ ನಾವು ಎಷ್ಟು ಎಷ್ಟು ಲೀವ್ ತಗೋಬೇಕು, ಒಂದು ನೋಡಿ ಒಂದು 10, 20 ಒಂದು ಒಂದು ಈ ತಯಾರು ಮಾಡೋ ವಿಧಾನ ನೋಡ. ಮೊದಲನೇದಾಗಿ ಕಷಾಯ ಹೇಗೆ ತಯಾರು ಮಾಡ್ತೀವಿ ಅಂದ್ರೆ, ಒಂದು ಚಿಕ್ಕದ ಪಾತ್ರ ತಗೊಂಡು ಒಂದು ಲೋಟ ಇಲ್ಲ 1.5 ಗ್ಲಾಸ್ ನೀರು ಹೊರಗಡೆ ಸೇರಿಸ್ಕೊಳ್ಳಿ. ಆಮೇಲೆ ಅದು ಚೆನ್ನಾಗಿ ಬಯಸ್ತಾ ಇರುವಾಗ ಅಂದ್ರೆ ಒಂದು 4 ನಿಮಿಷ 5 ನಿಮಿಷ ಬಯಸ್ತೀವಿ ಚೆನ್ನಾಗಿ. ಆಮೇಲೆ ಈ ಎಲೆಗಳು ಅದ್ರ ಒಳಗಡೆ ಆ್ಯಡ್ ಮಾಡ್ತೀವಿ ಅಷ್ಟೇ. ಸೊ ಅದ್ರ ಮೇಲೆ ಮಿಶ್ರ ಮಾಡ್ತೀವಿ, ಅದು ಚೆನ್ನಾಗಿ ಬೈತೀವಿ. ಇನ್ನೊಂದು ಒಂದು 5 ನಿಮಿಷ ಬಯಸಿದ್ದು ಅಂತ ಇಟ್ಕೊಳ್ಳಿ. ಕೊನೆಯದಾಗಿ ಏನಾಗ್ತದೆ, ಈ ಎಲೆಗಳಿರುವಂತ ಆ ಒಳಗಡೆ ಅದರಲ್ಲಿರುವಂತ ಎಲ್ಲಾ ಅಂಶ, ಈ ಮೆಡಿಕಲ್ ಅಂಶ ಏನಿದೆ ಎಲ್ಲ ಅದ್ರ ಒಳಗಡೆ ಹೋಗುತ್ತೆ ಅಲ್ಲ. ಆ ಸಾರವೆಲ್ಲ ಒಳಗಡೆ ಹೋಗುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ಪಕ್ಕಕ್ಕೆ ತೆಗೆದು ಸ್ವಲ್ಪ ತಣ್ಣದಾಗಿ ಮಾಡಿದ ಮೇಲೆ ಸೋಸಿದ ಮೇಲೆ ಆ ಸೋಸಿದಂತ ಈಗ ಮಿಕ್ಕಿರುವಂತ ವಾಟರ್ ಇದೆಯಲ್ಲ, ಆ ವಾಟರ್ ನಾವು ಕಷಾಯ ಅಂತ ಕರಿತೀವಿ. ಈ ಕಷಾಯವನ್ನು ಪ್ರತಿಯೊಬ್ಬರು ಸೇವಿಸಬಹುದು. ಯಾವುದೇ ರೋಗ ಇದ್ರೆ ರೋಗಕ್ಕೆ ಬೇರೆ ಮದ್ದಿದ್ರು ಆ ಜೊತೆಗೆ ಇದು ನಾವು ತಗೊಂಡಿದ್ರೆ ಇದೊಂದು ಪ್ರೇರಿತ ಅಂದ್ರೆ ಪ್ರೇರಿತ ಕೆಲಸ ಮಾಡ್ತೀವಿ ಸ್ನೇಹಿತರೆ. ಅಂದ್ರೆ ಪ್ರೇರಿತ ಹೇಳ್ತಾರೆ, ಕ್ಯಾಟಲಿಸ್ಟ್ ಅಂತ ಹೇಳ್ತೀವಲ್ಲ, ಪ್ರೇರಣೆ ಮಾಡೋದು, ಹೆಚ್ಚಾಗಿ ಫಾಸ್ಟ್ ಆಗಿ ಕೆಲಸ ಮಾಡಿಸೋದು ಅಂತ ಹೇಳ್ತೀವಲ್ಲ, ಆ ತರ ಒಂದು ಕ್ಯಾಟಲಿಸ್ಟ್ ತರ ಕೆಲಸ ಮಾಡುತ್ತೆ ಯಾವುದೇ ರೋಗ ವೇಗವಂತವಾಗಿ ಗುಣ ಆಗ್ಬೇಕಂದ್ರೆ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಈ ತರ ಪದ್ಧತಿಯಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಟೀ ಕಾಫಿ ನೀವು ಪೂರ್ತಿ ನಿಲ್ಲಿಸ್ಬೋದು. ಈ ಕಷಾಯವನ್ನು ಮಾತ್ರ ಬಳಸ್ಕೊಂಡ್ರೆ ಟೀ ಕಾಫಿ ಪೂರ್ತಿ ನಿಲ್ಲಿಸ್ಬೋದು ನೀವು. ಆ ಟೀ ಕಾಫಿ ಅನ್ನೋದು ಖಂಡಿತವಾಗಿ ಅದು ನಮ್ಮ ಪದ್ಧತಿ ಅಲ್ಲ, ಅದು ಯುರೋಪಿಯನ್ ಪದ್ಧತಿ. ಬ್ರಿಟಿಷ್ ಅವರು ಬಂದಿದ ಮೇಲೆ ಆ ಬ್ರಿಟಿಷ್ ಅವರು ಮಾಡಿಕೊಟ್ಟಿರೋ ಒಂದು ಪದ್ಧತಿ. ಟೀ ಕಾಫಿಯಲ್ಲಿ ಯಾವುದೂ ಕರೆಕ್ಟ್ ಆಗಿ ಅಂಶ ಇಲ್ಲ ಸ್ನೇಹಿತರೆ. ಅದರಲ್ಲಿರುವಂತಹ ಹಾಲು, ಸಕ್ಕರೆ ಮತ್ತೆ ಟೀ, ಕಾಫಿ ಪೌಡರ್ ಯಾವುದೇ ಇರಲಿ ಎಲ್ಲಾನು ಕೆಟ್ಟ ಪದಾರ್ಥಗಳಿದೆಲ್ಲ. ಅದೆಲ್ಲ ನಿಮ್ಮ ದೇಹಕ್ಕೆ ಅಸಿಡಿಟಿ ಹೆಚ್ಚು ಮಾಡುತ್ತೆ ಬಿಟ್ಟು, ಹೊರಗಡೆ ಅಸಿಡಿಟಿ ಉಷ್ಣತೆ ಹೆಚ್ಚು ಮಾಡುತ್ತೆ ಬಿಟ್ಟು ನಿಮ್ಗೆ ಯಾವ್ದು ಸಹಾಯ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ಅದೊಂಥರ ವ್ಯಸನ, ಅಂದ್ರೆ ವ್ಯಸನ ತರ ಆಗತ್ತೆ ಅದು ಅಲ್ವಾ. ಅದಕ್ಕೋಸ್ಕರ ಅದು ಬದಲಾಗಿ ಈ ಶುಂಠಿ ಕಷಾಯ ಮಾಡ್ಕೊಳ್ಳಿ. ನೋಡಿ, ಯಾರಿಗ ನೆಗಡಿ ಬಂದ್ರೆ ಏನ್ ಮಾಡ್ತೀವಿ ನಾವು, ನೆಗಡಿ ಬಂದ್ರೆ ನಮ್ಮ ನಮ್ಮ ಪ್ರಾಚೀನ ಭಾರತದಲ್ಲಿ ಈಗಲೂ ಸಂಪ್ರದಾಯಗಳು ತುಂಬಾ ಮನೆಯಲ್ಲಿ ಅವ್ರು ಮಾಡ್ಕೊತಾ ಇರ್ತಾರೆ. ಶುಂಠಿ ಕಷಾಯ ಮಾಡ್ಕೊತಾರೆ, ಆರಾಮಾಗದೆ ವೇಗವಂತವಾಗಿ ಗುಣ ಆಗತ್ತೆ ಅಲ್ವಾ. ಸೊ ನೀವು ಯಾವುದೇ ಒಂದು ನೆಗಡಿ ಬಂದ್ರೆ ನೀವೇನು ಮದ್ದು ಕೊಡ್ಬೇಕಂತ ಏನಿಲ್ಲ. ನೀವು ಸ್ವಲ್ಪ ವಿಶ್ರಾಂತಿ ಕೊಟ್ಟು ಇಂಥ ಕಷಾಯ, ತುಳಸಿ ಕಷಾಯ ತಗೊಳ್ಳಿ. ತುಳಸಿ ಕಷಾಯ ಏನ್ ಮಾಡುತ್ತೆ, ಖಂಡಿತವಾಗಿ ನಿಮ್ಮ ಒಳಗಡೆ ಇರುವಂತ ರೋಗ ನಿರೋಧಕ ವ್ಯವಸ್ಥೆ ಬಲಪಡಿಸ್ತದೆ. ಅಂದ್ರೆ ಹೆಚ್ಚು ಮಾಡತ್ತೆ, ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡತ್ತೆ. ಅದರಿಂದ ಯಾವುದೇ ರೋಗ ಇರಲಿ ಆ ರೋಗನು ವಾಸಿ ಮಾಡ್ಕೊಳ್ಳೋದು, ಆ ರೋಗ ಮೇಲೆ ಎದುರ್ಕೊಳ್ಳುವಂಥದ್ದು, ಅದ್ರ ಮೇಲೆ ದಾಳಿ ಮಾಡುವಂತ ಶಕ್ತಿ ನಮ್ಮ ದೇಹಕ್ಕೆ ಸಿಗತ್ತೆ ಅಲ್ವಾ. ಸೊ ಆ ತರ ನಾವು ಪ್ರತಿ ರೋಗವನ್ನು ಗುಣ ಮಾಡ್ಕೋಬಹುದು ಈ ಕಷಾಯಗಳಿಂದ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಈ ಕಷಾಯಗಳು ಹೆಚ್ಚಾಗಿ ಬಳಸ್ಕೊಳ್ಳಿ. ಆಮೇಲೆ ಟೀ ಕಾಫಿ ಅನ್ನೋದು ತಕ್ಷಣವೇ ನಿಲ್ಲಿಸ್ಬೇಕಾದ ಸ್ನೇಹಿತರೆ, ಅದು ಬೇಕಾಗಿಲ್ಲ. ಆಮೇಲೆ 6ನೇ ತತ್ವ ಏನಂದ್ರೆ, ಈ ಅಡುಗೆಗೆ ಏನ್ ಪಾತ್ರದಲ್ಲಿ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಈಗಾಗಲೇ ನೋಡ್ತಾ ಇರ್ತೀವಿ, ಪ್ರತಿ ಕಿಚನ್ ಹೋಗಿ ನೋಡಿ, ಈಗ ಎಲ್ಲಾದು ಎಲ್ಲಿ ನೋಡಿದ್ರು ನಾನ್ ಸ್ಟಿಕ್ ಪಾತ್ರಗಳು ಹೆಚ್ಚಾಗಿದೆ. ನಾನ್ ಸ್ಟಿಕ್ ಪಾತ್ರಗಳು ಯಾಕೆ ಹೆಚ್ಚಾಗಿದೆ ಅಂದ್ರೆ, ಅದು ಈಸಿ ಟು ಯೂಸ್. ಅಂದ್ರೆ ನಾವು ಉಪಯೋಗಿಸಕ್ಕೆ ತುಂಬಾ ಈಸಿ, ಒಂದು ಸ್ವಚ್ಛಗೊಳಿಸ್ಕೊಳಕ್ಕೆ, ಶುದ್ಧಿ ಮಾಡ್ಕೊಳಕ್ಕೆ ಈಸಿ. ಇದೆಲ್ಲ ಈ ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು, ಅಂದ್ರೆ ನಾವು ಅದು ಗಮನಿಸ್ಕೊಂಡು ನಾವೇನ್ ಮಾಡ್ತೇವೆ, ಹೆಚ್ಚು ಈ ನಾನ್ ಸ್ಟಿಕ್ ಪಾತ್ರೆಗಳೇ ಅದು ಯೂಸ್ ಮಾಡೋದು ಪ್ರಾರಂಭಿಸ್ಕೊಂಡಿದ್ವಿ. ಆದ್ರೆ ಅದರಿಂದ ಹೆಚ್ಚು ಪ್ರಮಾದ ಇದೆ. ಯಾಕಂದ್ರೆ ನಾನ್ ಸ್ಟಿಕ್ ಪಾತ್ರೆಗಳು ಕೋಟಿಂಗ್ ಇರುತ್ತೆ, ಅದು ಟೆಫ್ಲಾನ್ ಕೋಟಿಂಗ್. ಅದೇನಾಗುತ್ತೆ ಅಂದ್ರೆ ಅದು ಕೆಮಿಕಲ್ ಆಕ್ಚುಲಿ ಹೇಳ್ಬೇಕಂದ್ರೆ.
ಅದು ಯಾವಾಗ ಬಯಸ್ತೀವೋ ಆಹಾರವೋ ಇನ್ನೊಂದು ಯಾವುದೋ ಅದ್ರ ಒಳಗಡೆ ಇಟ್ಟು ಬಯಸ್ತೀವಿ, ಇಲ್ಲಾಂದ್ರೆ ಯಾವುದೇ ಒಂದು ಅಡಿಗೆ ಮಾಡ್ತೀವಲ್ಲ, ಅದರಿಂದ ಏನಾಗುತ್ತೆ ಅಂದ್ರೆ ಆ ನಾನ್ ಸ್ಟಿಕ್ ಅದೇ ಆ ಟೆಫ್ಲಾನ್ ಕೋಟಿಂಗ್ ನಿಧಾನವಾಗಿ ಕರಗತ್ತೆ. ಕರಗಿ ನಿಮ್ಮ ಆಹಾರ ಒಳಗಡೆ ಹೋಗ್ತಾ ಇರ್ತದೆ. ಅದು ಮತ್ತೆ ನೀವು ಸೇವನೆ ಮಾಡ್ತೀರಲ್ವಾ, ಅದು ನಿಮ್ಮ ದೇಹಕ್ಕೆ ಸೇರ್ಕೊಂತದೆ. ಅದು ಡೈಜೆಸ್ಟ್ ಆಗಲ್ಲ. ಅದು ಹೋಗಿ ಏನಾಗುತ್ತೆ, ನಮ್ಮ ಸಣ್ಣ ಕರಳು ಗೋಡೆಗೆ ಅಂಟ್ಕೋತ ಸ್ನೇಹಿತರೆ. ಅಷ್ಟು ಪ್ರಮಾದ ಅದು. ಅದು ಒಂದ್ಸರಿ ಸಣ್ಣ ಕಲ್ಲು ಹೊರಗಡೆ ಹೋಗಿ ಗೋಡೆಗೆ ಅಂಟ್ಕೊಂಡ್ರೆ ನಮ್ಮ ಸಣ್ಣ ಕಲ್ಲಿನಿಂದ ದೇಹಕ್ಕೆ ರಕ್ತ ಹೊರಗಡೆ ಪೋಷಕಾಂಶಗಳು ಸಂಗ್ರಹಿಸ್ಕೋಬೇಕು. ಅದು ಸರಿಯಾಗಿ ಆಗಲ್ಲ. ಆವಾಗ ಬೇರೆ ಬೇರೆ ಅಡ್ಡ ಪರಿಣಾಮ ಶುರು ಆಗುತ್ತೆ. ಸೊ ಇದರಿಂದ ನಾವು ತಕ್ಷಣವೇ ಇದು ಬಳಕೆ ಮಾಡೋದು ನಿಲ್ಲಿಸ್ಬೇಕಾಗತ್ತೆ. ಮತ್ತೆ ಏನ್ ಪಾತ್ರಗಳು, ಸ್ಟೀಲ್ ಪಾತ್ರಗಳು, ಕಬ್ಬಿನ ಪಾತ್ರಗಳು ಅಲ್ವಾ, ಮಣ್ಣಿನ ಪಾತ್ರಗಳು, ಇದು ಮಾತ್ರ ಯೂಸ್ ಮಾಡಿ. ಓಕೆ, ದಯವಿಟ್ಟು ಅದು ಪಾಲನೆ ಮಾಡಿ. ಆಮೇಲೆ ಪ್ಲಾಸ್ಟಿಕ್ ಬಳಕೆ ಸ್ನೇಹಿತರೆ. ಪ್ಲಾಸ್ಟಿಕ್ ಬಳಕೆ ನಿಮ್ಗೆ ಆಗ್ಲೇ ಗೊತ್ತು. ಪ್ಲಾಸ್ಟಿಕ್ ಬಾಕ್ಸಸ್, ಪ್ಲಾಸ್ಟಿಕ್ ಬಾಟಲ್ಸ್, ಪ್ಲಾಸ್ಟಿಕ್ ಪ್ಲೇಟ್ಸ್, ಪ್ಲಾಸ್ಟಿಕ್ ಸ್ಪೂನ್ಸ್, ಎಲ್ಲಾನು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ ಅನ್ನೋದು ಮೊದಲನೇದು ನಿಸರ್ಗಕ್ಕೆ ಒಳ್ಳೇದಲ್ಲ. ಒಂದು ಪ್ಲಾಸ್ಟಿಕ್ ಐಟಮ್ ನಾವು ಬಿಸಾಕಿದ್ರೆ 300 ವರ್ಷಗಳು ಅದು ಕರಗಲ್ಲ. ನೋಡಿ ಎಷ್ಟು ಪ್ರಮಾದ ಅದು. ಈಗಾಗಲೇ ಅದಕ್ಕೆ ನಮ್ಮ ಭೂಮಿ ಮೇಲೆ ಎಷ್ಟು ಹೆಚ್ಚು ಮಾಲಿನ್ಯವಾಗಿದೆ, ಪೊಲ್ಯೂಷನ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ದಯವಿಟ್ಟು ಇದು ತ್ಯಜಿಸ್ಬೇಕು. ಎರಡನೇದು, ಈ ಪ್ಲಾಸ್ಟಿಕ್ ಅನ್ನು ನಾವು ಬಳಸ್ತಾ ಹೋದ್ರೆ ಯಾವುದೇ ಸಂಗ್ರಹ ಮಾಡ್ಕೋಬೇಕಂದ್ರೆ ಇತ್ತೀಚಿನ ಕಾಲದಲ್ಲಿ ಪ್ಲಾಸ್ಟಿಕ್ ಕಡಿಮೆ ರೇಟು, ಚೀಪ್ ರೇಟು, ಮತ್ತೆ ಅದು ವೇಗವಂತವಾಗಿ ನಾವು ಏನ್ ಬೇಕಂದ್ರೆ ಯಾವ ತರ ಬೇಕಂದ್ರೆ ಆ ತರ ಬಳಕೆ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಮ್ಮ ಅಡಿಗೆ ಮನೇಲಿ ಏನ್ ಮಾಡಿದ್ವಿ, ಹೆಚ್ಚು ಪ್ಲಾಸ್ಟಿಕ್ ಅಲ್ಲಿ ಸಂಗ್ರಹಿಸ್ಕೊತೀವಿ. ಧಾನ್ಯ ಸಂಗ್ರಹಿಸ್ಕೊಳ್ಳೋದು, ಪಿಕ್ಕಲ್ ಒಂದು ಉಪ್ಪಿನಕಾಯಿ ಸಂಗ್ರಹಿಸ್ಕೊಳ್ಳೋದು, ನೀರು ಸಂಗ್ರಹಿಸ್ಕೊಳ್ಳೋದು, ವಾಟರ್ ಬಾಟಿಲ್, ಮತ್ತೆ ಆಯಿಲ್ ಸಂಗ್ರಹಿಸ್ಕೊಳ್ಳೋಂತ ಒಂದು ಬಾಟಲ್ ಒಂದು ಬಾಕ್ಸು, ಎಲ್ಲಾನು ಈ ಪ್ಲಾಸ್ಟಿಕ್ ಆಗಿದೆ. ಇದು ಒಳ್ಳೇದಲ್ಲ. ಯಾಕಂದ್ರೆ ಯಾವಾಗ ಯಾವುದೇ ಪದಾರ್ಥ ಈ ಪ್ಲಾಸ್ಟಿಕ್ ಅಲ್ಲಿ ಸಂಗ್ರಹಿಸ್ಕೊಂತಿರೋ ತಕ್ಷಣ ಏನಾಗುತ್ತೆ ಗೊತ್ತಾ, ಅದ್ರ ಮಧ್ಯದಲ್ಲಿ ರಾಸಾಯನಿಕ ಚರ್ಯ ಕೊನಸಾಗ್ತದೆ. ರಾಸಾಯನಿಕ ಚರ್ಯ ಶುರು ಆಗುತ್ತೆ. ರಾಸಾಯನಿಕ ಚರ್ಯಗಳು, ಆ ರಾಸಾಯನಿಕ ಚರ್ಯಗಳು ಶುರು ಆಗಿದ್ರೆ ಈ ಪ್ಲಾಸ್ಟಿಕ್ ಅಂಶ ಕರಗುತ್ತದೆ. ಕರಗಿ ಏನಾಗುತ್ತೆ, ಒಳಗಡೆ ನಮ್ಮ ಆಹಾರ ಒಳಗಡೆ, ನೀರು ಒಳಗಡೆ, ಆಯಿಲ್ ಒಳಗಡೆ ಸೇರ್ಕೊತದೆ. ಅದು ನಾವು ಸೇವನೆ ಮಾಡುವಾಗ ಖಂಡಿತವಾಗಿ ನಮ್ಮ ದೇಹಕ್ಕೆ ಒಳಗುತ್ತೆ. ಹೋಗಿದ ಮೇಲೆ ಅದು ಕರಗಲ್ಲ. ಕರಗಲ್ಲ ಅಂತ ಹೇಳಿ ಏನಾಗುತ್ತೆ, ಹೋಗಿ ಸಣ್ಣ ಕಲ್ಲು ಒಳಗಡೆ ಗೋಡೆಗಳಿಗೆ ಅಂಟ್ಕೋತದೆ. ಈಗ ಇದರಿಂದ ಏನಾಗ್ತಾ ಇದೆ, ಎಷ್ಟೋ ಜನಕ್ಕೆ ಈಗಾಗಲೇ ಸೊ ಈ ಡಿಫಿಷಿಯನ್ಸಿ ಆಫ್ ಮಿನರಲ್ಸ್ ಅಂದ್ರೆ ಈ ಮಿನರಲ್ಸ್ ಕೊರತ, ಲವಣಗಳ ಕೊರತ ಈಗಾಗಲೇ ಅದು ಅನುಭವಿಸ್ತಾ ಇದೆ. ಅದಕ್ಕೆ ನೋಡ್ತಾ ಇದ್ರಲ್ಲ, ಹೆಚ್ಚು ಈ ಮಧ್ಯದಲ್ಲಿ ಬಾಲ್ಡ್ ಹೆಡ್ ಅಂದ್ರೆ ಕೂದಲೆಲ್ಲ ಹೋಗ್ತಾ ಇದೆ. ಜನಗೆ ಕೂದಲು ಇರಲ್ಲ. ತುಂಬಾ ಜನಕ್ಕೆ ಕೂದಲು ಸಣ್ಣ ವಯಸ್ಸಿಗೆ, ಚಿಕ್ಕ ವಯಸ್ಸಿಗೆ ಕೂದಲು ಅನ್ನೋದು ಪೂರ್ತಿ ಖಾಲಿ ಆಗ್ತಾ ಇದೆ. ಸೊ ಇದೆಲ್ಲ ಜನ ಅನುಭವಿಸ್ತಾ ಇದ್ರಲ್ವಾ. ಸೊ ಅದಕ್ಕೋಸ್ಕರನೇ ಅದೆಲ್ಲ ಆಗೋದು ಇದರಿಂದಲೇ ಸ್ನೇಹಿತರೆ. ಈವನ್ ಹೇಳ್ಬೇಕಂದ್ರೆ ಮಹಿಳೆಯರಿಗೂ ಹೆಚ್ಚು ಈ ಕೂದಲು ಅನ್ನೋದು ಉದುರ್ತಾ ಇರ್ತದೆ. ಅದಕ್ಕೆಲ್ಲ ಕಾರಣ ಇದೆ. ಅಂದ್ರೆ ಪ್ಲಾಸ್ಟಿಕ್ ಇಂದ ನೀರು, ಪ್ಲಾಸ್ಟಿಕ್ ಇಂದ ಹೇಳ್ಬೇಕಂದ್ರೆ ಈ ಹಾಲು ಕುಡಿಯೋದು, ಪ್ಲಾಸ್ಟಿಕ್ ಇಂದ ಈ ಟೀ ಕಾಫಿ ಕುಡಿಯೋದು, ಪ್ರತಿಯೊಂದು ಪ್ಲಾಸ್ಟಿಕ್. ಈಗ ನಾವು ನೀರು ಆಚೆ ಕಡೆಯಿಂದ ಕ್ಯಾನ್ ಬರುತ್ತೆ, ಅದು ಪ್ಲಾಸ್ಟಿಕ್. ಅದು ತೆಗೆದು ಇಮಿಡಿಯೇಟ್ಲಿ ಪ್ಲಾಸ್ಟಿಕ್ ಇದು ಸ್ಟೀಲ್ ಪಾತ್ರೆ ಹಾಕೊಂಡ್ಬಿಡಿ. ಅದೇ ತರ ಕ್ಯಾನ್ ಇಡಕ್ ಹೋಗ್ಬಿಡಿ. ಓಕೆ, ಕ್ಯಾನ್ ಇಂದ ನೀರು ಈ ಸ್ಟೀಲ್ ಪಾತ್ರಕ್ಕೂ ನೀವು ಇಮಿಡಿಯೇಟ್ ಸ್ಟೀಲ್ ಪಾತ್ರೆ ಹಾಕೊಳ್ಳಿ. ಅವಾಗ ಆ ಪ್ಲಾಸ್ಟಿಕ್ ಸ್ವಲ್ಪ ಆಚೆ ಕಡೆ ಇರ್ಬೋದು ಅಲ್ವಾ. ಸೊ ಈ ತರ ಪಾಲನೆ ಮಾಡಿ ಸ್ನೇಹಿತರೆ, ಇದು ತುಂಬಾ ಒಳ್ಳೆಯದು. ಸೊ ಖಂಡಿತವಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಸೊ ಆರೋಗ್ಯವನ್ನು ಸುಧಾರಿಸ್ಕೋಬಹುದು ಸ್ನೇಹಿತರೆ. 8ನೇ ತತ್ವ ಏನಂದ್ರೆ ನಡಕ ಕಡ್ಡಾಯ. ಈ ನಡಿಗೆ ಅನ್ನೋದು ಕಡ್ಡಾಯ ಸ್ನೇಹಿತರೆ. ವಾಕಿಂಗ್ ಈಸ್ ಮಸ್ಟ್, ವಾಕಿಂಗ್ ಈಸ್ ಮ್ಯಾಂಡೇಟರಿ. ಸೊ ಏನಂತಂದ್ರೆ ಈ 8ನೇ ತತ್ವ, ಈ ವಾಕಿಂಗ್ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದೀವಿ, ಆದ್ರೆ ತುಂಬಾ ಬಹಳ ಪ್ರಾಧಾನ್ಯದ ಅಂಶ ಇದು. ಯಾಕಂದ್ರೆ ಈ ನಡಕ ಯಾವಾಗ ಪ್ರತಿಯೊಂದು ದಿವಸ 1 ಗಂಟೆಯಿಂದ 1.5 ಗಂಟೆ ನಡಿಬೇಕಾಗತ್ತೆ ಖಂಡಿತವಾಗಿ. ಆಮೇಲೆ ಇದು ಒಳ್ಳೆ ವ್ಯಾಯಾಮ. ಎಲ್ಲಾ ವ್ಯಾಯಾಮಗಳು ಹೋಲಿಸಿದ್ರೆ ಇದು ಅತಿ ಅದ್ಭುತವಾದ ವ್ಯಾಯಾಮ ಅಂತ ಹೇಳ್ಬೋದು. ಇಡೀ ಬಾಡಿ ಒಳಗಡೆ ಎಲ್ಲಾ ಮೂಮೆಂಟ್ಸ್ ಬರುತ್ತೆ. ಪ್ರತಿ ಅಂಗಗಳು, ಪ್ರತಿ ಅವಯವಗಳಿಗೆ ಒಳ್ಳೆ ಚಲನ ಬರುತ್ತೆ ಅಲ್ವಾ. ಅದು ಒಂದೇ ಅಲ್ಲ, ವಾಕಿಂಗ್ ಮಾಡುವಾಗ ಇನ್ನೊಂದೇನಂದ್ರೆ ಗಮನಿಸ್ಬೇಕಾದ್ರು, ನಾವು ಎಷ್ಟು ದೂರ ಅಂದ್ರೆ ಎಷ್ಟು ದೂರ ನಡೆದೀವಿ ಅಂತ ನೋಡ್ಬೇಕು ಬಿಟ್ಟು ಎಷ್ಟು ವೇಗವಂತವಾಗಿ ನಡಕ ಮಾಡಿದೀವಿ ಅನ್ನೋದು ಅದು ಇಂಪಾರ್ಟೆಂಟ್ ಅಲ್ಲ. ಓಕೆ, ನಡಕ ಎಷ್ಟು ದೂರ ಮಾಡಿದ್ವಿ, ಎಷ್ಟು ನಿಧಾನವಾಗಿ ಮಾಡಿದ್ವಿ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೇಗವಂತವಾಗಿ ನಡೆದಿವಿ ಅನ್ನೋದು ಅದು ಪ್ರಾಧಾನ್ಯ ಇಲ್ಲ, ಅದು ಒಳ್ಳೇದಲ್ಲ ದೇಹಕ್ಕೆ. ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಾವು ನಡೆಯುವಂತ ಜಂತು ಬಿಟ್ಟು ನಾವು ರನ್ನಿಂಗ್ ಮಾಡಬಾರ್ದು, ಓಡಬಾರ್ದು. ಓಡಕ್ಕೆ ನಮ್ಮ ದೇಹ ನಿರ್ಮಾಣ ಆಗಿಲ್ಲ. ಅದು ದೇವ್ರ ಹತ್ರ ಮಾಡಿಲ್ಲ. ನಾವು 2 ಕಾಲುಗಳ ಜಂತು.
ನಾವು 4 ಕಾಲ ಜಂತು ಇದ್ರೆ ನಾವು ಓಡ್ಬೋದು, ಅಂದ್ರೆ ರನ್ನಿಂಗ್ ಮಾಡ್ಬೋದು. ನಾವು 2 ಕಾಲ ಜಂತು ಆಗುವಾಗ ಖಂಡಿತವಾಗಿ ನಡೆಯಕ್ಕೆ ಮಾತ್ರ ಸಾಧ್ಯ, ನಡಕ ಮಾತ್ರನೇ ಮಾಡಬೇಕು. ಯಾವ ಕಾರಣಕ್ಕೂ ನೀವು ರನ್ನಿಂಗ್ ಮಾಡಬಾರ್ದು, ಅರ್ಥ ಮಾಡ್ಕೊಳ್ಳಿ. ರನ್ನಿಂಗ್ ಮಾಡಿದ್ರೆ ಏನಾಗ್ತದೆ, ಮೊಣಕಾಲು ಈ ಕೀಲುಗಳು ಎಲ್ಲ ವೇಗವಂತವಾಗಿ ಹೊರಟೋಗ್ತದೆ, ಅಂದ್ರೆ ಅದೆಲ್ಲ ಡ್ಯಾಮೇಜ್ ಆಗುತ್ತೆ. ಅರ್ಥ ಆಯ್ತಾ? ಅದು ನಾಶನ ಆಗ್ತಾ ಹೋಗ್ತದೆ. ನೋಡಿ, ಈಗ ಅಥ್ಲೆಟ್ಸ್, ಸ್ಪೋರ್ಟ್ಸ್ ಅವರು ರನ್ನಿಂಗ್ ಮಾಡ್ತಾ ಇರ್ತಾರಲ್ಲ, ವೇಗವಂತವಾಗಿ ಅವ್ರಿಗೆ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಒಂದು 40 ವರ್ಷಕ್ಕೆ ತೊಂದರೆಗಳು ಶುರು ಆಗುತ್ತೆ. ಅವರು ವೆಯ್ಟ್ ಅಂದ್ರೆ ಒಬೆಸಿಟಿ ಆಗ್ಬಿಡ್ತಾರೆ, ತೂಕ ಹೆಚ್ಚಾಗ್ತದೆ, ಇದೆಲ್ಲ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ದಯವಿಟ್ಟು ಇದು ಗಮನಿಸ್ಕೊಳ್ಳಿ. ಆಮೇಲೆ ಇತ್ತೀಚಿನ ದಿನದಲ್ಲಿ ಏನಾಗ್ತದೆ, ಈ ನಡಕ ಬದಲಾಗಿ ನಮ್ಮ ಯುವಕರು ಏನ್ ಮಾಡ್ತಾರೆ, ಹೆಚ್ಚಾಗಿ ಈ ಜಿಮ್ಗೆ ಹೋಗೋದೆಲ್ಲ ಮಾಡ್ತಾ ಇರ್ತಾರೆ. ಅದೆಲ್ಲ ಅಸಹಜ ಸ್ನೇಹಿತರೆ. ಯಾವುದೇ ಅಂಗಗಳ ಮೇಲೆ ಹೆಚ್ಚು ಒತ್ತಡ ಕೊಡಬಾರದು, ಅಲ್ವಾ? ಹೆಚ್ಚು ಒತ್ತಡ ಕೊಡ್ತಾ ಇರ್ತೀವಿ, ಅದೆಲ್ಲ ಒಳ್ಳೇದಲ್ಲ. ಅದಕ್ಕೆ ಬದಲಾಗಿ ಏನ್ ಮಾಡ್ಬೇಕು, ಆರಾಮಾಗಿ ವಾಕಿಂಗ್ ಮಾಡಿ, ವ್ಯಾಯಾಮದಲ್ಲಿ ಫಿಸಿಕಲ್ ಎಕ್ಸರ್ಸೈಸ್ ಮಾಡಿ, ಸೂರ್ಯ ನಮಸ್ಕಾರಗಳು ಮಾಡಿ, ಮತ್ತೆ ಆಸನಗಳು ಮಾಡಿ, ಅಲ್ವಾ? ವಾಕಿಂಗ್ ಇದೆ, ಜೊತೆಗೆ ಇದೆಲ್ಲ ಮಾಡ್ಕೋಬಹುದು. ಮತ್ತೆ ಪ್ರಾಣಾಯಾಮಗಳು, ಮತ್ತೆ ಧ್ಯಾನ. ಇಂಥ ಪದ್ಧತಿಗಳೆಲ್ಲ ಮಾಡ್ಕೊತ ಹೋದ್ರೆ ಖಂಡಿತವಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು, ಅಲ್ಲ? ಈ ತರ ಇಷ್ಟೆಲ್ಲ ನಾವು ನೋಡ್ತಾ ಇರ್ಬೇಕು ಸ್ನೇಹಿತರೆ. ಆಮೇಲೆ ನಮ್ಮ ದೇಹದಲ್ಲಿ ಈ ರಕ್ತ ಒಳಗಡೆ 5ರಿಂದ 6 ಲೀಟರ್ ರಕ್ತ ಇರುತ್ತೆ. ಅದ್ರ ಒಳಗಡೆ 5ರಿಂದ 6 ಗ್ರಾಮು ಈ ಗ್ಲೂಕೋಸ್ ಇರುತ್ತೆ ಸ್ನೇಹಿತರೆ. ಓಕೆ, ಈ ಗ್ಲೂಕೋಸ್ ಅನ್ನು ಖರ್ಚು ಮಾಡ್ಬೇಕಂದ್ರೆ ನಡಕ ಕಡ್ಡಾಯ. 1 ಗ್ರಾಮ್ ಈ ಶುಗರ್ ಅಂದ್ರೆ ಗ್ಲೂಕೋಸ್ ಅನ್ನು ನಾವು ಖರ್ಚು ಮಾಡ್ಬೇಕಂದ್ರೆ 15 ನಿಮಿಷ ನಡೆಯಬೇಕಾಗತ್ತೆ. ಅವಾಗ 5ರಿಂದ 6 ಗ್ರಾಮ್ ಗ್ಲೂಕೋಸ್ ಏನಿದೆಯೋ ಅದು ಅದೆಲ್ಲ ಕರಗಬೇಕಂದ್ರೆ 75 ನಿಮಿಷ ನಡೆಯಬೇಕಾಗತ್ತೆ. ಖಂಡಿತವಾಗಿ ಪ್ರತಿಯೊಂದು ದಿವಸ ನೀವು 75 ನಿಮಿಷ ನಡಿಬೇಕು. ಅವಾಗ ಏನಾಗತ್ತೆ, ನಮ್ಮ ದೇಹ ಹೊರಗಡೆ ಇರುವಂತ 5ರಿಂದ 6 ಗ್ರಾಮ್ ಖರ್ಚಾಗತ್ತೆ. ತಕ್ಷಣ ಏನಾಗತ್ತೆ, ಮತ್ತೆ ಗ್ಲೂಕೋಸ್ ಬೇಕಲ್ಲ, ಇನ್ನು ನಿಮ್ಮ ದೇಹ ವರ್ಕ್ ಮಾಡ್ಬೇಕಾದ್ರೆ, ಬೇರೆ ಅಂಗಗಳು ವರ್ಕ್ ಮಾಡ್ಬೇಕಾದ್ರೆ ಅವಾಗ ಒಂದು ಪ್ರಕ್ರಿಯೆ ಆಗತ್ತೆ. ಏನಾಗ ಗೊತ್ತಾ, ನಮ್ಮ ದೇಹ ಹೊರಗಡೆ ಈಗಾಗ್ಲೇ ಕೊಬ್ಬಿನ ಅಂಶಗಳು ಮತ್ತೆ ಕೊಲೆಸ್ಟ್ರಾಲ್ ಇರ್ತದಲ್ಲ, ಅದೆಲ್ಲ ಮತ್ತೆ ನಮ್ಮ ದೇಹಕ್ಕೆ ಒಂದು ಲಕ್ಷಣ ಇದೆ. ಯಾವಾಗ ಗ್ಲೂಕೋಸ್ ನಿಮ್ ಹೊರಗಡೆ ಖಾಲಿ ಆಗುತ್ತೋ ತಕ್ಷಣ ಏನ್ ಮಾಡ್ತದೆ ಅಂದ್ರೆ, ನೀವು ಮತ್ತೆ ಏನು ಆಹಾರ ಕೊಡ್ತಾ ಇಲ್ಲ ಅಂದ್ರೆ ಅವಾಗ ತಕ್ಷಣ ಏನ್ ಮಾಡ್ತಾ ಗೊತ್ತಾ, ಆಹಾರಕ್ಕೋಸ್ಕರ ನಿರೀಕ್ಷೆ ಮಾಡಲ್ಲ ದೇಹ. ನಿಮ್ಮ ಒಳಗಡೆ ಇರುವಂತ ಕೊಬ್ಬಿನಾಂಶಗಳು ಕೊಲೆಸ್ಟ್ರಾಲ್ನು ಪರಿವರ್ತನೆಗೊಳಿಸ್ಕೊಂತದೆ. ಯಾವುದಕ್ಕಾಗಿ? ಗ್ಲೂಕೋಸ್ ಆಗಿ. ಗ್ಲೂಕೋಸ್ ಉತ್ಪನ್ನ ಮಾಡ್ಬೋದು, ಅದೇ ಗ್ಲೂಕೋಸ್ ಮತ್ತೆ ಬಳಕೆ ಮಾಡ್ತಾ ಇರ್ತದೆ. ಈಗ ನೋಡಿ ಎಷ್ಟು ಫಲಿತ ಇದು. ಈ ವಾಕಿಂಗ್ ಮಾಡುವಾಗ 5ರಿಂದ 6 ಗ್ರಾಮ್ ಖರ್ಚು ಮಾಡಿದ ಮೇಲೆ ಫರ್ದರ್ ನಿಮ್ಗೆ ಗ್ಲೂಕೋಸ್ ಬೇಕಾಗಿರುವಾಗ ಇಂಥ ಪದ್ಧತಿನ ಪಾಲನೆ ಮಾಡ್ತದೆ ಯಾವುದು ದೇಹ. ಅವಾಗ ನಿಮ್ಮ ಒಳಗಡೆ ಇರುವಂತ ತೂಕ ಕಡಿಮೆ ಆಗ್ತದೆ, ಒಬೆಸಿಟಿ ಕಡಿಮೆ ಆಗ್ತದೆ, ಕೊಬ್ಬಿನಾಂಶ ಕಡಿಮೆ ಆಗ್ತದೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಅವಾಗ ಹೃದಯ ಸಂಬಂಧ ರೋಗಗಳು ಯಾವುದು ಬರಲ್ಲ. ಹೃದಯಕ್ಕೆ ಸಂಬಂಧ ರೋಗಗಳು ಇದ್ರೂ ಹೊಟ್ಟೋಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ವ್ಯಾಯಾಮ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ, ಅಂದ್ರೆ ತುಂಬಾ ಪ್ರಾಮುಖ್ಯವಾದ ಅಂಶ ಅಂತ ನಾವು ಹೇಳ್ತಾ ಇರ್ತೀವಿ. ಇದು ದಯವಿಟ್ಟು ಅರ್ಥ ಮಾಡಿಕೊಂಡು ಈ ನಡಕ ಅನ್ನೋದು ಕಡ್ಡಾಯ, ನಡಕವನ್ನು ಯಾವಾಗಲೂ ಬಿಡಬಾರದು ಅಂತ ಅರ್ಥ ಮಾಡಿಕೊಂಡು, ಈಗ ಇನ್ನು ಹೇಳ್ಬೇಕಂದ್ರೆ ಒಂದು 30-35 ವರ್ಷ ಕೆಳಗಡೆ ಇದ್ರೆ ವಯಸ್ಸು, ಖಂಡಿತವಾಗಿ ನಿಮ್ಗೆ ಬೇಕಾಗಿರುವಂಥದ್ದು ಅಂದ್ರೆ ಆದಷ್ಟು ವಾಕಿಂಗ್ ಜೊತೆಗೆ ಸ್ವಲ್ಪ ಬ್ರಿಸ್ಕ್ ವಾಕಿಂಗ್, ಇಲ್ಲಾಂದ್ರೆ ಅಂದ್ರೆ ಸಿಂಪಲ್ ಜಾಗಿಂಗ್ ಅಂತ ಹೇಳ್ಬೋದು, ಅದು ಒಳ್ಳೇದು. ಸಿಂಪಲ್ ಜಾಗಿಂಗ್, ನಾಟ್ ರನ್ನಿಂಗ್. ಓಕೆ. ಆಮೇಲೆ 35 ವರ್ಷ ಮೇಲೆ ಇದ್ರೆ ಯಾವ ಜಾಗಿಂಗ್ನು ಒಳ್ಳೇದಲ್ಲ, ಯಾವ ಬ್ರಿಸ್ಕ್ ವಾಕಿಂಗ್ ಒಳ್ಳೇದಲ್ಲ. ಹೇಳ್ಬೇಕಂದ್ರೆ ನಿಧಾನವಾಗಿ ನಡಕ ಕೊನಸಾಗಿಸೋದು, ನಡಕ ಮಾಡೋದು ಕಡ್ಡಾಯ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಇದು 8ನೇ ತತ್ವ, ನಡಕ ಅನ್ನೋದು ಕಡ್ಡಾಯ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಆಮೇಲೆ 9ನೇ ಪಾಯಿಂಟ್ ಏನಂದ್ರೆ, ಈ ನಿದ್ರಾ ಅನ್ನೋದು ಕಡ್ಡಾಯ. ನಿದ್ರಾ ಅನ್ನೋದು ನಿಮ್ಗಾಗಲೇ ಗೊತ್ತು. ಒಳ್ಳೆ ನಿದ್ರೆ ಮಾಡಿದ್ರೆ ಏನಾಗತ್ತೆ, ಈಗಾಗಲೇ ನಮ್ಮ ಮಾರ್ನಿಂಗ್ ಕ್ಲಾಸಸ್ ಅಲ್ಲಿ, ಅಂದ್ರೆ ಬೆಳಗ್ಗೆ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ, ಮಾನವ ದೇಹದಲ್ಲಿ 11 ಅಂಗ ವ್ಯವಸ್ಥೆಗಳು 11 ಇದೆ. ಅದ್ರ ಹೊರಗಡೆ ಎಲ್ಲಾ ವ್ಯವಸ್ಥೆಗಳಲ್ಲಿ ನಾವು ಪೂರ್ತಿ ಮಾಹಿತಿ ತಿಳ್ಕೊಂತ ಬಂದಿದ್ವಿ. ಅಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡಿದೀವಿ. ಈ ನಿದ್ದೆ ಅನ್ನೋದು ಏನ್ ಮಾಡುತ್ತೆ, ನಿದ್ದೆದಲ್ಲಿ ಎಂತ ಅಂತಃಸ್ರಾವ ಗಂಧದ ಬಗ್ಗೆ ತಿಳ್ಕೊಂಡಿದ್ವಲ್ಲ, ಅವಾಗ ಅದ್ರ ಬಗ್ಗೆ ನಾನು ಅಂಶದ ಬಗ್ಗೆ ಹೇಳಿದ್ದೀನಿ. ಆದ್ರೆ ಇದು ಮತ್ತೆ ಒಂದ್ಸರಿ ನೆನಪಿ ಮಾಡೋಣ ಸ್ನೇಹಿತರೆ. ಈ ನಿದ್ದೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಉತ್ತಮ ನಿದ್ರೆ ದೇಹಕ್ಕೂ ಎಷ್ಟು ಬೇಕಾಗತ್ತಂದ್ರೆ, ಉತ್ತಮ ನಿದ್ರೆ ಇದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಸ್ನೇಹಿತರೆ. ಅವ್ರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ. ಆಮೇಲೆ ಯಾವುದೇ ನಮ್ಮ ದೇಹ ಹೊರಗಡೆ ಶಕ್ತಿ ಇಲ್ಲ ಅಂದ್ರೂ ಶಕ್ತಿ ಮತ್ತೆ ಪುನರ್ ಉತ್ಪಾದನೆ ಆಗತ್ತೆ. ನಾವು ಎನರ್ಜೈಸ್ ಅಂದ್ರೆ ಏನಾಗ್ತದೆ, ಶಕ್ತಿ ನಾವು ಸಂಪಾದನೆ ಮಾಡಬಹುದು ಯಾವಾಗ ನಿದ್ದೆದಲ್ಲಿ. ಈಗಾಗಲೇ ಆಧ್ಯಾತ್ಮಿಕವಾಗಿ ನಾವು ಮಾತಾಡ್ಬೇಕಂದ್ರೆ ಈ ಸಂಶಯ ಬಗ್ಗೆ, ನಾವು ನಿದ್ದೆದಲ್ಲಿ
ಒಂದು ಅಂದ್ರೆ ಆಳವಾದ ನಿದ್ದೆ ಮಾಡುವಾಗ ನಮ್ಮ ಒಳಗಡೆಯಿಂದ ಈ ಸೂಕ್ಷ್ಮ ಶರೀರ ಬಿಡುಗಡೆ ಆ ಸೂಕ್ಷ್ಮ ಶರೀರ ಈ ಸೂಕ್ಷ್ಮದ ಲೋಕಕ್ಕೆ ಹೋಗಿ ಆಸ್ಟ್ರಲ್ ವರ್ಲ್ಡ್ಗೆ ಹೋಗಿ ಅಲ್ಲಿ ಈ ಏನ್ ಮಾಡುತ್ತೆ ಅಂದ್ರೆ ವಿಶ್ವಶಕ್ತಿ ಹೆಚ್ಚಾಗಿ ಸಂಗ್ರಹಿಸಿಕೊಂಡು ಮತ್ತೆ ನೀವು ನಿದ್ದೆ ಅಂದ್ರೆ ನಿದ್ದೆಯಿಂದ ಆಚೆ ಕಡೆ ಅಂದ್ರೆ ಎದ್ದೋಕ್ ಮುಂಚೆನೆ ನಿಮ್ಮ ಹೊರಗಡೆ ಬಂದ್ಬಿಡ್ತದೆ ಯಾವುದು ಆಸ್ಟ್ರಲ್ ಬಾಡಿ. ಆ ಶಕ್ತಿ ಎಲ್ಲ ನಿಮ್ಮ ದೇಹಕ್ಕೆ ತಲುಪಿಸ್ತದೆ. ಆವಾಗ ನೀವು ಶಕ್ತಿವಂತವಾಗಿದ್ರಿ ಅಂದ್ರೆ ಉತ್ತೇಜಿತವಾಗಿದ್ರಿ ಅಂತ ಬೆಳಗ್ಗೆ ಎದ್ದಿದ್ರೆ ನಿಮ್ಗೆ ಎಷ್ಟೋ ಎನರ್ಜಿಟಿಕ್ ಅಂದ್ರೆ ಶಕ್ತಿಯುತವಾಗಿ ನೀವು ಭಾವಿಸ್ತಾ ಇರ್ತೀರಿ ಅಲ್ವಾ. ಒಂದು ಫೀಲಿಂಗ್ ಇರುತ್ತೆ ನಿಮ್ ಹೊರಗಡೆ. ಸೊ ಈಗ ನಾನು ಒಳ್ಳೆ ಶಕ್ತಿ ಬಂದಿದೆ, ನಿದ್ದೆ ಮಾಡಿದ ಮೇಲೆ ಫ್ರೆಶ್ ಆಗಿದ್ದೀನಿ, ಎನರ್ಜಿಟಿಕ್ ಅಂತ ನೀವು ಅನ್ಕೋತಾ ಇರ್ತೀರಿ. ಆದ್ರೆ ಇದೆಲ್ಲ ಆಗಿದೆ, ಇಷ್ಟೆಲ್ಲ ಪದ್ಧತಿ ಅಲ್ಲಿ ಪಾಲನೆ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ, ಈ ನಿದ್ದೆ ಅನ್ನೋದು ಎಷ್ಟೋ ಜನ ಈ ನಿದ್ದೆ ಕಡಿಮೆಯಾಗಿ ಈಗಾಗಲೇ ಈ ಮದ್ದು ಯೂಸ್ ಮಾಡ್ತಾರೆ, ಅಂದ್ರೆ ಯಾವುದೋ ಟ್ಯಾಬ್ಲೆಟ್ಸ್ ಯೂಸ್ ಮಾಡಕ್ ಹೋಗ್ತಾರೆ ಅಲ್ವಾ. ಅದು ತುಂಬಾ ಒಂದು ಕೆಟ್ಟದಂತ ಇರ್ಬೋದು ಸ್ನೇಹಿತರೆ. ಅದು ಯಾವ ತರಗೂ ಯಾವ ಟೈಮಲ್ಲೂ ಮಾಡಬಾರ್ದು. ಈ ನಿದ್ದೆಗೋಸ್ಕರ ಟ್ಯಾಬ್ಲೆಟ್ ಯೂಸ್ ಮಾಡೋದು ಎಲ್ಲ ಮಾಡ್ತಾ ಹೋದ್ರೆ ನಮ್ಮ ಬ್ರೈನ್ ಅನ್ನೋದು ಖಂಡಿತವಾಗಿ ನಾಶ ಆಗುತ್ತೆ, ಬ್ರೈನ್ಗೆ ತೊಂದರೆ ಆಗ್ತದೆ, ಖಂಡಿತವಾಗಿ ಅದು ಬಿಡಬೇಕಾಗತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಹೆಚ್ಚು ನಿದ್ದೆ ಟೈಮಲ್ಲಿ ಹೆಚ್ಚು ಕೆಲಸ ಮಾಡೋದು, ಲೈಟ್ಸ್ಗಳು ಹಾಕೊಂಡು ಕೆಲಸ ಮಾಡ್ತಾನೆ ಇರೋದು, ಅದು ಮಾಡ್ತಾ ಇರ್ತಾರೆ. ಈ ನೈಟ್ ಶಿಫ್ಟಿಂಗ್ ಅಂತ ಡ್ಯೂಟಿಗಳು ಬಂತಲ್ಲ, ಈ ಸಾಫ್ಟ್ವೇರ್ ಕಂಪನೀಸ್ ಎಲ್ಲ ಬಂದ್ಮೇಲೆ BPOs ಇದರಲ್ಲಿ ಅದು ತುಂಬಾ ಕೆಟ್ಟದದು. ಏನಾಗ್ತದೆ ಸ್ನೇಹಿತರೆ, ನಿದ್ದೆ ಮಾಡುವಾಗ ಏನಾಗತ್ತೆ, ಏನ್ ನಡೀತದೆ ನಮ್ಮ ಬಾಡಿಯಲ್ಲಿ ಅಂದ್ರೆ, ಯಾವಾಗ ನಿದ್ದೆ ಮಾಡುವಾಗ ಪೂರ್ತಿ ಕತ್ತಲಲ್ಲಿ ನಿದ್ದೆ ಮಾಡ್ಬೇಕು. ಯಾವುದೇ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್, ಮೊಬೈಲ್ಸ್ ಎಲ್ಲ ದೂರ ಇಡಬೇಕು, ಇಲ್ಲ ಸ್ವಿಚ್ ಆಫ್ ಮಾಡಬೇಕು. ಆಮೇಲೆ ಕೊನೆಯದಾಗಿ ಪ್ರತಿ ಲೈಟ್ ಸ್ವಿಚ್ ಆಫ್ ಮಾಡಿ, ಯಾವುದೇ ಲೈಟಿಂಗ್ ಇರಬಾರ್ದು. ಅವಾಗ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ಲಿ ತಕ್ಷಣವೇ ನಮ್ಮ ಮೆದುಳು ಒಳಗಡೆ ಈ ಆಜ್ಞಾ ಚಕ್ರ ಪ್ರಾಂತದಲ್ಲಿರುವಂತ ಪೀನಿಯಲ್ ಗ್ಲ್ಯಾಂಡ್ ಇದೆ, ಆ ಪೀನಿಯಲ್ ಗ್ರಂಥಿ ಇದೆಯಲ್ಲ, ಆ ಗ್ರಂಥಿ ಏನ್ ಮಾಡತ್ತಂದ್ರೆ ತಕ್ಷಣವೇ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಉತ್ಪನ್ನ ಮಾಡುತ್ತೆ. ಆ ಮೆಲಟೋನಿನ್ ಹಾರ್ಮೋನ್ ಏನಾಗತ್ತೆ, ನೇರವಾಗಿ ದೇಹ ರಕ್ತ ಒಳಗಡೆ ಸೇರ್ಕೊತದೆ. ಆ ದೇಹ ರಕ್ತದಿಂದ ಪ್ರತಿ ಅವಯವಕ್ಕೆ ಆ ಸಮಾಚಾರ, ಆ ಮೆಲಟೋನಿನ್ ಹಾರ್ಮೋನ್ ಅನ್ನೋದು ಸೇರಿಸ್ತದೆ. ಏನಂತ ಸಮಾಚಾರ ಅಂದ್ರೆ, ಈಗ ಪ್ರತಿಯೊಂದು ಅವಯವ ಅಂದ್ರೆ ಪ್ರತಿಯೊಂದು ಅಂಗ ಸ್ವಚ್ಛಗೊಳಿಸ್ಕೋಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ ಪಾಸ್ ಮಾಡುತ್ತೆ. ಅಂದ್ರೆ ಸಮಾಚಾರ ಎಲ್ಲಾ ಅಂಗಗಳಿಗೂ ಸರಬರಾಗತ್ತೆ. ಸೊ ಅವಾಗ ಏನಾಗುತ್ತೆ, ಪ್ರತಿ ಅಂಗನು ಅವಾಗ ಅದು ಸ್ವಚ್ಛಗೊಳಿಸ್ಕೊಂಡು ಶುರು ಮಾಡುತ್ತೆ. ಅದಕ್ಕೆ ನೈಟ್ ಅನ್ನೋದು ಇಡೀ ನೈಟ್ ನೋಡಿ, ನೈಟು ಆಹಾರ ತಿನ್ಬಾರ್ದು, ಅದಕ್ಕೆ ಹೇಳ್ತಾ ಇರ್ತೀವಿ ನೈಟ್ ಆಹಾರ ತಿನ್ಬಾರ್ದು. ತಿಂದ್ರೆ ನಿಮ್ಮ ಡೈಜೆಷನ್ ಸಿಸ್ಟಮ್ ನಡೀತದ, ನಿಮ್ಮ ವಿಸರ್ಜನ್ ಸಿಸ್ಟಮ್ ನಡೀತದ. ನಿಮ್ಗೆ ಬೇಕಾಗಿರೋದು ಸ್ವಚ್ಛಗೊಳಿಸ್ಕೊಂಡೋದು, ರಿಪೇರ್ ಅಂಡ್ ರಿಪೇರ್ ಮೆಕಾನಿಸಮ್ ಇದೆಲ್ಲ ನಡಿಬೇಕಲ್ಲ. ಸೊ ರಿಪೇರ್ ಮೆಕಾನಿಸಮ್ ಅನ್ನೋದು ನಡೆಯಲ್ಲ ಅಂದ್ರೆ ಏನಾಗುತ್ತೆ, ಸ್ವಚ್ಛಗೊಳಿಸ್ಕೊಳ್ಳಿಲ್ಲ ಅಂದ್ರೆ ಪ್ರತಿ ಅವಯವಕ್ಕೆ ಹೆಚ್ಚಾಗಿ ವಿಷ ಪದಾರ್ಥಗಳು ಸೇರ್ಕೊಂಡು ಬರ್ತದೆ. ಆವಾಗ ಪ್ರತಿ ಅಂಗ ಡ್ಯಾಮೇಜ್ ಆಗ್ತಾ ಬರ್ತದೆ, ಅದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ದೇಹ ಏನ್ ಮಾಡುತ್ತೆ ನೈಟ್ ಅಂದ್ರೆ, ಪ್ರತಿ ಅಂಗದಿಂದ ವಿಷ ಪದಾರ್ಥಗಳು, ಟಾಕ್ಸಿನ್ಸ್ ಎಲ್ಲ ದೇಹ ಅಂಗದಿಂದ ಹೋಗಿ ರಕ್ತ ಒಳಗಡೆ ಹೋಗಿ, ರಕ್ತದಿಂದ ಪೂರ್ತಿ ಈ ಕಡೆ ಕಿಡ್ನೀಸ್ಗೆ ಹೋಗಿ, ಕಿಡ್ನೀಸ್ ಇಂದ ಮೂತ್ರವಾಗಿ ರೆಡಿಯಾಗಿ ಬೆಳಗ್ಗೆನೆ ಅದು ಆಚೆ ಕಡೆ ಹೋಗ್ಬಿಡ್ತದೆ. ಇಲ್ಲ ಅಂದ್ರೆ ಬೆವರಾಗಿದ್ರೆ ಬೆವರು ಬರ್ಬೇಕಂದ್ರೆ ಸ್ವಲ್ಪ ಪರಿಶ್ರಮ ಮಾಡ್ಬೇಕು, ಅದು ಬೇರೆ ವಿಷಯ. ಅದು ಬಿಟ್ರೆ ಇನ್ನು ಈ ಕಡೆ ಡೈಜೆಷನ್ ಸಿಸ್ಟಮ್ ಇಂದ ಅಲ್ಲಿ ಡೈಜೆಷನ್ ಆದ್ಮೇಲೆ ಏನೇ ವ್ಯರ್ಥ ಪದಾರ್ಥ ಇದ್ರು ಅದು ಪೂರ್ತಿ ಸಂಗ್ರಹಿಸಿಕೊಂಡು ದೊಡ್ಡ ಕರ್ಲಿಗೆ ಹೋಗಿ, ದೊಡ್ಡ ಕರ್ಲಿಂದ ಕೊಲನ್ಗೆ ಹೋಗಿ, ಕೊಲನಿಂದ ಆಚೆ ಕಡೆ ಹೋಗುತ್ತೆ, ಮಲ ರೂಪದಲ್ಲಿ ಹೋಗುತ್ತೆ ಅಲ್ವಾ. ಮತ್ತೆ ಇನ್ನು ನಾವು ಶ್ವಾಸ ತಗೊಂತಾ ಇದೀವಲ್ಲ, ಅವಾಗ ಯಾವುದೇ ವ್ಯರ್ಥ ಪದಾರ್ಥಗಳು, ಈ ಟಾಕ್ಸಿನ್ಸ್, ಈ ನೋಡಿ ದೇಹ ಒಳಗಡೆ ಜೀವಕೋಶಗಳು ಕೆಲಸ ಮಾಡ್ತಾ ಇದೆ. ಜೀವಕೋಶಗಳು ಕೆಲಸ ಮಾಡುವಾಗ ಅದರಿಂದ ವ್ಯರ್ಥ ಬರುತ್ತಾ ಇಲ್ಲ. ಯಾವುದೇ ಒಂದು ಮೆಷಿನ್, ಜೀವಕೋಶನು ಒಂದು ಮೆಷಿನ್ ತರಾನೆ, ಅದು ಕೆಲಸ ಮಾಡುವಾಗ ಅದರಿಂದ ಸ್ವಲ್ಪ ವ್ಯರ್ಥ ಪದಾರ್ಥ ಬರುತ್ತೆ. ಪ್ರತಿ ಜೀವಕೋಶದಿಂದ ಏನ್ ಬರುತ್ತೆ ರೀ, ಕಾರ್ಬನ್, ಅಂದ್ರೆ ಕಾರ್ಬನ್ ಅದು ಇಂಗಾಲ, ನಾವು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀರ, ಅದು ಆಚೆ ಕಡೆ ಬರುತ್ತೆ. ಎಲ್ಲಿಂದ, ಜೀವಕೋಶದಿಂದ ಬರುತ್ತೆ. ಅದು ಮತ್ತೆ ತಗೊಂಡು ಹೋಗಿ ಆಚೆ ಕಡೆ ಬಿಡೋದು ಯಾರು, ಅದು ರಕ್ತ ಒಳಗಡೆ ಸೇರ್ಕೊತದೆ. ರಕ್ತ ಒಳಗಡೆ ಸೇರ್ಕೊಂಡ ಮೇಲೆ ಎಲ್ಲಿಗೆ ಹೋಗುತ್ತೆ, ಅದು ಲಂಗ್ಸ್ ಹೋಗುತ್ತೆ, ಅಂದ್ರೆ ನಮ್ಮ ಶ್ವಾಸಕೋಶದಲ್ಲಿ ಹೋಗುತ್ತೆ. ಶ್ವಾಸಕೋಶ ಏನ್ ಮಾಡ್ಬೇಕು, ರಕ್ತದಿಂದ ಇಂಗಾಲನು ಸಂಗ್ರಹಿಸಿಕೊಂಡು ನಮ್ಮ ನಿಶ್ವಾಸ ಪ್ರಕ್ರಿಯೆಯಿಂದ ಆಚೆ ಕಡೆ ಕಳಿಸ್ಬೇಕು. ಯಾವುದೇ ಕಾರಣಕ್ಕೆ ಈ ಶ್ವಾಸಕೋಶ ಸರಿಯಾಗಿ ಕೆಲಸ ಮಾಡಿಲ್ಲ, ಈ ಶ್ವಾಸ ನಾಳ ಒಳಗಡೆ ಹೆಚ್ಚು ಪ್ಲಮ್ ಸೇರ್ಕೊಂಡಿದೆ, ಇದೆಲ್ಲ ಆಗಿದ್ರೆ ಏನಾಗ್ತದೆ ಗೊತ್ತಾ, ಇನ್ನೊಂದು ಆಳವಾದ ಶ್ವಾಸ ನಾವು ಮಾಡ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಇಂಥ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಖಂಡಿತವಾಗಿ ನಿಮ್ಮ ಕಾರ್ಬನ್ ಡೈಆಕ್ಸೈಡ್ ಹಾಗೆ ನಿಮ್ಮ ರಕ್ತದಲ್ಲಿ ಹಾಗೆ ಇರ್ತದೆ, ಸಂಗ್ರಹಿಸ್ಕೊಂಡು ಅಲ್ಲೇ ಇರ್ತದೆ. ಅವಾಗ ಅದೆಲ್ಲ ಹೋಗಿ ಏನ್ ಮಾಡುತ್ತೆ ಗೊತ್ತಾ, ಖಂಡಿತವಾಗಿ ನಿಮ್ಮ ಎಲ್ಲಾ ದೇಹ ಆರೋಗ್ಯವನ್ನು ಉಂಟು ಮಾಡುತ್ತೆ.
ಅದು ಅರ್ಥ ಮಾಡ್ಕೊಳ್ಳಿ. ಸೊ ಅವಾಗ ಅದು ಮತ್ತೆ ಆಚೆ ಕಡೆ ಹೋಗ್ಬೇಕಂದ್ರೆ ಬೇರೆ ಪ್ರಕ್ರಿಯೆ ಇದೆ. ಇದಾಗಲೇ ಏನಿದೆ, ಕಿಡ್ನೀಸ್ ತಗೋತದೆ. ಕಿಡ್ನೀಸ್ ತಗೊಂಡು ಅದನ್ನ ಪೂರ್ತಿ ಏನ್ ಮಾಡುತ್ತೆ, ನಮ್ಮ ಚರ್ಮದ ಮೇಲೆ ಕಲಿಸ್ತದೆ ಸ್ನೇಹಿತರೆ. ಆ ಎಲ್ಲಾ ವಿಷ ಪದಾರ್ಥಗಳನ್ನು, ಟಾಕ್ಸಿನ್ಸ್ ಚರ್ಮದ ಮೇಲೆ ಕಲಿಸ್ತದೆ. ಅದೇ ನಿಮ್ಮ ಚರ್ಮ ರೋಗ. ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ನಾನು ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿದ್ದೆ ಮಾಡಿಲ್ಲ ಅಂದ್ರೆ ಸರಿಯಾಗಿ ಇಷ್ಟೆಲ್ಲ ತೊಂದರೆಗಳಾಗತ್ತೆ. ಅಂದ್ರೆ ಒಂದು ಮೆಲೋಟೋನಿನ್ ಅನ್ನೋದು ನೋಡಿ, ಮೆಲೋಟೋನಿನ್ ಅನ್ನೋದು ಅದು ಉತ್ಪನ್ನ ಆಗಿಲ್ಲ ಅಂದ್ರೆ ಯಾವ ಅದು ಶುದ್ಧೀಕರಣ ಮಾಡ್ಕೊಡಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ನೈಟ್ ತಿನ್ನಬಾರ್ದು. ನೈಟ್ ತಿಂದ್ರೆ ನಮ್ಮ ಶುದ್ಧೀಕರಣ ಬಿಟ್ಟು ಇದು ಏನಾಗ್ತದೆ, ಜೀರ್ಣ ಆಗ್ತಾ ಇರ್ತದೆ. ಜೀರ್ಣ ಆಗ್ತಾನೆ ಇದ್ರೆ ನೈಟು ಇಡೀ ಮಿಡ್ ನೈಟ್ ವರೆಗೂ ಜೀರ್ಣ ಆಗ್ತಾ ಇದ್ರೆ ಮತ್ತೆ ಸ್ವಚ್ಛಗೊಳಿಸ್ಕೊಳ್ಳೋದು ಹೇಗೆ? ಯಾವಾಗ? ಖಂಡಿತವಾಗಿ ಅವಾಗ ನಿಮ್ಮ ರೋಗ ನಿಲ್ಲಿಸುತ್ತೆ, ಕಡಿಮೆ ಆಗುತ್ತೆ. ಎಲ್ಲಾ ರೋಗಗಳು ಶುರು ಆಗುತ್ತೆ ಸ್ನೇಹಿತರೆ. ಸೊ ಇಷ್ಟು ಪ್ರಾಧಾನ್ಯತೆ ಇದೆ ಈ ನಿದ್ದೆಗೆ. ಅರ್ಥ ಮಾಡ್ಕೊಳ್ಳಿ. ಸೊ ಇದು ನಿದ್ದೆ ಅನ್ನೋದು ದೇವ್ರು ಕೊಟ್ಟರು ವರ. ಇದನ್ನ ಯಾವಾಗಲೂ ತಪ್ಪಿಸಬಾರ್ದು. ಓಕೆ, ಮಿನಿಮಮ್ 5 to 6 hours. ಅಂದ್ರೆ ಧ್ಯಾನ ಹೆಚ್ಚು ಮಾಡಿದ್ರೆ ನಿಮ್ಗೆ ಕಡಿಮೆ ಬೇಕಾಗತ್ತೆ. ಮಿಕ್ಕಿದವರಿಗೆಲ್ಲ ಒಳ್ಳೆ ನಿದ್ರೆ ಅಂದ್ರೆ 6 ಗಂಟೆಯಿಂದ 8 ಗಂಟೆ ಅವ್ರಿಗೆ ಬೇಕಾಗುತ್ತೆ. ಸೊ ಧ್ಯಾನ ಹೆಚ್ಚಾಗಿ ಮಾಡಿದ್ರೆ ಅದು ಖಂಡಿತವಾಗಿ ಕಮ್ಮಿ ಆಗ್ತಾ ಬರ್ತದೆ. ಅದರಿಂದ ಅದೇನು ತೊಂದರೆ ಆಗಲ್ಲ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದು 10ನೇ ಪಾಯಿಂಟ್. ಈಗ 10ನೇ ತತ್ವ ಏನು? ಧ್ಯಾನ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ. ಈಗ 9ನೇ ಪಾಯಿಂಟ್, 9ನೇ ತತ್ವ ನಿದ್ರೆ ಕಡ್ಡಾಯ ಅಂತ ತಿಳ್ಕೊಂಡಿದ್ವಿ. ಈಗ 10ನೇ ಪಾಯಿಂಟ್ ಧ್ಯಾನನೂ ಕಡ್ಡಾಯ. ಸೊ ಇದು ಪ್ರತಿಯೊಬ್ಬರಿಗೂ ಗೊತ್ತು, ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ನಮ್ಮ ಧ್ಯಾನ ಮಾಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಒತ್ತಡ ಅನ್ನೋದು ಹೆಚ್ಚಾಗಿದ್ರೆ ತೆಗೆದಾಕಬಹುದು. ಆಮೇಲೆ ದೀರ್ಘಕಾಲ ಈ ಧ್ಯಾನ ಮಾಡ್ತಾ ಹೋದ್ರೆ ಯಾವುದೇ ಮಾನಸಿಕ ಒತ್ತಡಗಳು, ಸಮಸ್ಯೆಗಳಿದ್ರೆ ಬೇಗವಂತವಾಗಿ ನಾವು ಆಚೆ ಕಡೆ ಬರ್ಬೋದು. ಇದಾಗಲೇ ನಾವು ತಿಳ್ಕೊಂಡಿದ್ವಿ, ಪ್ರಾಕ್ಟೀಸ್ ಮಾಡ್ತಾನೆ ಪ್ರತಿದಿನ ಅಲ್ವಾ. ಆಮೇಲೆ ನಮ್ಮ ಪ್ರತಿಯೊಂದು ಮನಸ್ಸು ಮತ್ತು ದೇಹವನ್ನು ಶಾಂತಗೊಳಿಸ್ಕೋಬೇಕಂದ್ರೆ ಈ ಮಾನಸಿಕದಲ್ಲಿ ಯಾವುದೇ ಯೋಚನೆಗಳಿದೆಯಲ್ಲ, ಆ ಯೋಚನೆಗಳು ಕಡಿಮೆ ಮಾಡ್ತಾ ಹೋಗ್ಬೇಕು. ಆ ಕಡಿಮೆ ಮಾಡ್ಬೇಕಂದ್ರೆ ಧ್ಯಾನ ಪ್ರಕ್ರಿಯೆನೇ ಮಾಡ್ಬೇಕು ಅಲ್ವಾ, ಬೇರೆ ಪದ್ಧತಿ ಇಲ್ಲ. ಅವಾಗ ಅದೊಂದು ಮಾನಸಿಕ ಅಂದ್ರೆ ಈ ಮನೋಮಯ ಕೋಶನು ಕ್ಲೀನ್ಸ್ ಮಾಡ್ಕೋಬಹುದು, ಮತ್ತೆ ಹೆಚ್ಚು ವಿಶ್ವಶಕ್ತಿ ಪಡೆಯಬಹುದು. ಇದೆಲ್ಲ ಪಡೆಯುವಾಗ ಏನಾಗುತ್ತೆ, ಈ ಯಾವುದೇ ನಮ್ಮ ಅನಾರೋಗ್ಯ ಸಮಸ್ಯೆ ಪ್ರತಿಯೊಂದನ್ನು ತೆಗೆದುಹಾಕ್ಬಹುದು ಯಾವ್ದನ್ನ? ಧ್ಯಾನದಿಂದ ಅಲ್ವಾ. ಅದಕ್ಕೆ ಧ್ಯಾನ ಸರ್ವರೋಗ ನಿವಾರಣೆ ಅಂತ ಹೇಳ್ತೀವಿ. ಅದೊಂದೇ ಅಲ್ಲ, ಧ್ಯಾನ ಹೆಚ್ಚಾಗಿ ಮಾಡ್ತಾ ಹೋದ್ರೆ ಇನ್ನು ಏನು ಹೆಚ್ಚು ಫಲಿತಗಳು ಬರೋದು, ನಾವು ಆತ್ಮ ಸಾಕ್ಷಾತ್ಕಾರವೂ ಹೊಂದುತ್ತೀವಿ ಅಲ್ವಾ. ಅದಕ್ಕೆ ಇದು ಅದ್ಭುತವಾದ ಪ್ರಕ್ರಿಯೆ ಧ್ಯಾನ ಅನ್ನೋದು. ಅದಕ್ಕೆ ನಾವು ಪ್ರತಿಯೊಂದು ದಿನ ನಾವು ಧ್ಯಾನ ಅಳವಡಿಸ್ಕೊಂಡು ಈಗಾಗಲೇ ನಮ್ಮ ಜೀವನವನ್ನು ಕೊನಸಾಗಿಸ್ತಾ ಇದ್ವಿ. ಖಂಡಿತವಾದ ಒಳ್ಳೆ ಪ್ರಕ್ರಿಯೆ ಸ್ನೇಹಿತರೆ, ಪ್ರತಿಯೊಬ್ಬರು ಅದು ಕಂಟಿನ್ಯೂ ಮಾಡಬೇಕು. ಈಗ ಈ ತರ ನಾವು 10 ತತ್ವಗಳನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಈಗ 10 ಜೀವನ ಶೈಲಿ, ಸಮಗ್ರ ಜೀವನ ತತ್ವವನ್ನು ಮುಕ್ತಾಯ ಮಾಡ್ಕೊಂಡಿದ್ವಿ. ಸೊ ಪೂರ್ಣಗೊಳಿಸ್ಕೊಳ್ಳಿ ಸ್ನೇಹಿತರೆ. ಈಗ ಮುಂದಿನ ಅಂಶ ಏನಂದ್ರೆ, ಅನಾರೋಗ್ಯಕ್ಕೆ ದಿನಚರಿ ಏನು? ಅಂದ್ರೆ ಯಾರೇ ವಿಧ ರೋಗಗಳಿಂದ ಈಗಾಗಲೇ ಸಫರ್ ಆಗ್ತಾ ಇದ್ದಾರೆ, ಬಾಧನ್ನು ಅನುಭವಿಸ್ತಾ ಇದ್ದಾರೆ, ನೋವು ಅನುಭವಿಸ್ತಾ ಇದ್ದಾರೆ ಅಂದ್ರೆ ಅಂತವ್ರಿಗೆ ರೋಗಗಳಿಂದ ಬೇಗವಂತವಾಗಿ ವಿಮುಕ್ತ ಆಗಬೇಕು, ಮುಕ್ತವಾಗಬೇಕಂದ್ರೆ ಸ್ವಲ್ಪ ಅದಕ್ಕೊಂದು ಅನಾರೋಗ್ಯ ಅಂದ್ರೆ ಏನಂತ ಹೇಳ್ತೀವಿ ಅಂದ್ರೆ ಡೈಟ್ ಪ್ಲಾನ್ ಅಂತ ಹೇಳ್ತೀವಿ ಅದಕ್ಕೆ. ಅಂದ್ರೆ ದಿನಚರ್ಯ. ಓಕೆ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದು ಮೊದಲನೇ ಪಾಯಿಂಟ್ ಏನಂದ್ರೆ, ಈ ದಿನಚರಿಯಲ್ಲಿ ಸ್ನೇಹಿತರೆ ದೇಹವನ್ನು ಡಿಟಾಕ್ಸ್ ಮಾಡ್ಕೋಬೇಕು. ಅಂದ್ರೆ ದೇಹವನ್ನು ಏನ್ ಮಾಡ್ಕೋಬೇಕು? ಸ್ವಚ್ಛಗೊಳಿಸ್ಕೋಬೇಕು. ಯಾವುದರಿಂದ? ಎಷ್ಟೋ ಬೇರೆ ಬೇರೆ ವಿಧಾನಗಳಿದೆ. ಒಂದೇನಂದ್ರೆ ಪಂಚಕರ್ಮ ಅಂತ, ನಾವು ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಸಿಗತ್ತೆ. ಈ ಆಯುರ್ವೇದ ಸೆಂಟರ್ಗೆ ಹೋದ್ರೆ ಒಂದು ವಾಮನ ಮಾಡೋದು, ಮತ್ತೆ ಬಸ್ತಿ ಮಾಡೋದು, ವಿರೇಚನ ಮಾಡೋದು ಅಲ್ವಾ, ಇದೆಲ್ಲ ಮಾಡ್ತಾರೆ. ಮತ್ತೆ ಈ ಬ್ಲಡ್ ಲೆಟ್ಟಿಂಗ್ ಅಂತ ಹೇಳ್ತೀವಿ, ಅಂದ್ರೆ ರಕ್ತ ಶುದ್ಧಿ ಮಾಡ್ತಾರೆ ಅಲ್ವಾ, ರಕ್ತ ಶುದ್ಧಿ ಮಾಡೋದು, ಮತ್ತೆ ಯಾವುದೇ ಜಲನಿಧಿ ಮಾಡೋದು, ಇವೆಲ್ಲ ನಿಮ್ಗೆ ತೋರಿಸ್ತಾರೆ, ಹೇಳ್ಕೊಡ್ತಾರೆ. ಸೊ ಇದೆಲ್ಲ ನೀವು ಪಾಲನೆ ಮಾಡ್ಕೋಬಹುದು. ಆದ್ರೆ ಮನೆಯಲ್ಲೇ ಮಾಡ್ಕೋತೀನಿ ಅಂದ್ರೆ ಒಂದು ಪದ್ಧತಿ ಇದೆ, ಅದೊಂದು ನೀವು ಪಾಲನೆ ಮಾಡಿ. ಅದು ಎನಿಮಾ ಕಿಟ್ ಅಂದ್ರೆ ಎನಿಮಾ ಕಿಟ್ ಸಿಗತ್ತೆ. ಸೊ ನಮ್ಗೆ ಆಚೆ ಕಡೆ ಮೆಡಿಕಲ್ ಶಾಪು ಇನ್ನೊಂದೆಲ್ಲ ಸಿಗತ್ತೆ ಎನಿಮಾ ಕಿಟ್. ಈ ಎನಿಮಾ ಕಿಟ್ ಎಷ್ಟು ಪ್ರಾಧಾನ್ಯತೆ ಸ್ನೇಹಿತರೆ, ಯಾವ್ರಿಗೆ ಅನಾರೋಗ್ಯ ಇದೆ ಅಂದ್ರೆ ಅವ್ರು ಫಸ್ಟ್ ಮಾಡ್ಕೋಬೇಕಾಗೋದು, ನಮ್ಮ ದೊಡ್ಡ ಕರ್ಲು ಕೆಳಗಡೆ ಇರುವಂತ ಈ ಕೊಲನ್ ಅಂತ ಇದೆಯಲ್ಲ, ಆ ಕೊಲನ್ ಪ್ರಾಂತದಲ್ಲಿ ಹೆಚ್ಚು ಈ ಮಲ ಸಂಗ್ರಹಿಸಿಕೊಂಡು ಅಲ್ಲಿ ಹೆಚ್ಚು ಕೆಟ್ಟ ಬ್ಯಾಕ್ಟೀರಿಯಾ ಎಲ್ಲ ಉತ್ಪನ್ನ ಆಗತ್ತಾ, ಅದರಿಂದನೇ ಎಲ್ಲಾ ರೋಗಗಳು ಬರೋದು. ಈ ಹೊಟ್ಟೆದಿಂದ 100 ರೋಗಗಳು, 100ರಿಂದ 150 ರೋಗಗಳು ಸ್ನೇಹಿತರೆ. ಈ ಮೆದುಳಿಂದ ಬಾಕಿ 100 ರೋಗಗಳು. ಅರ್ಥ ಮಾಡ್ಕೊಳ್ಳಿ. ಮೆದುಳಿಂದ ಅಂದ್ರೆ ನಮ್ಮ ಮನಸ್ಸಿಂದ ಬರೋದು ಇನ್ನು 100ರಿಂದ 150 ಕಾಯಿಲೆಗಳು. ಇಷ್ಟೇ ಎರಡೇ ಕಾರಣಗಳು ಅಲ್ವಾ. ಇದು ಬಿಟ್ಟು ಯಾವುದು ಬೇರೆ ಕಾರಣ ಇಲ್ಲ ನಮ್ಮ ಅನಾರೋಗ್ಯಕ್ಕೆ. ಅರ್ಥ ಮಾಡ್ಕೊಳ್ಳಿ. ಈಗ ಈ ತರ ನೋಡ್ತಾ ಹೋದ್ರೆ ಸ್ನೇಹಿತರೆ, ಖಂಡಿತವಾಗಿ ನೀವು ಈ ಈ ಬಾಡಿನ ಸ್ವಚ್ಛಗೊಳಿಸ್ಕೊಳಕ್ಕೆ ಅಂದ್ರೆ ದೊಡ್ಡ ಕಲ್ಲನ್ನು ಸ್ವಚ್ಛಗೊಳಿಸ್ಕೊಳಕ್ಕೆ ಎನಿಮಾ ಪ್ರಕ್ರಿಯೆ ಅವಲಂಬಿಸ್ಕೊಳ್ಳಿ ದಯವಿಟ್ಟು.
ಅದೊಂದು ಕಿಟ್ ಸಿಗತ್ತೆ, ಅದನ್ನು ಬಳಸ್ಕೊಂಡು ಅದನ್ನ ನೀವು ಪಾಲನೆ ಮಾಡಿ ಪೂರ್ತಿ ಒಂದು 7 ದಿವಸ 21 ದಿವಸ ಅನಾರೋಗ್ಯ ಇದೆಯಲ್ಲ, ಅದಕ್ಕೋಸ್ಕರ ಹೆಚ್ಚು ಅನಾರೋಗ್ಯ ಇದ್ರೆ ಒಂದು 21 ದಿವಸ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಆ ಎನಿಮಾ ಕಿಟ್ ನೀವು ಯಾವಾಗ ಖರೀದಿ ಮಾಡ್ತಿರೋ ಅವಾಗ ಅದರಲ್ಲಿ ಕೊಡ್ತಾರೆ ಇನ್ಸ್ಟ್ರಕ್ಷನ್ಸ್ ಯಾವ ತರ ಮಾಡ್ಬೇಕು ಏನಂತ. ಇಲ್ಲಾಂದ್ರೆ ನಿಯರ್ ಬೈ ಯಾವ್ದನ್ನ ಆಯುರ್ವೇದ ಸೆಂಟರ್ ಇದ್ರೆ ಅಲ್ಲಿಗೆ ನೀವು ಸಂಪರ್ಕ ಮಾಡಿ ಖಂಡಿತವಾಗಿ ನಿಮಗೆಲ್ಲ ಹೇಳ್ಕೊಡ್ತಾರೆ. ಆದ್ರೆ ಇಲ್ಲಿ ನಾವು ಹೇಳ್ತಾ ಇರೋದೇನಂದ್ರೆ ನಿಮ್ಮ ಬಾಡಿ ಸ್ವಚ್ಛಗೊಳಿಸ್ಕೋಬೇಕು. ಯಾಕಂದ್ರೆ ಈಗಾಗಲೇ ಎಷ್ಟೋ ವಿಷ ಪದಾರ್ಥಗಳು ಒಳಗಡೆ ಸೇರ್ಕೊಂಡಿರ್ತದೆ. ಅದೆಲ್ಲ ಸ್ವಚ್ಛಗೊಳಿಸ್ಕೊಂಡಿದ್ರೆ ಮುಂದಿನ ಆರೋಗ್ಯ ಚೆನ್ನಾಗಿರ್ತದೆ ನಿಮಗೆ. ಇಲ್ಲಾಂದ್ರೆ ಆರೋಗ್ಯವನ್ನು ಸುಧಾರಿಸಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಅದೊಂದೇ ಅಲ್ಲ, ನಾವು ಅವಾಗವಾಗ ಎಷ್ಟೇ ಅನಾರೋಗ್ಯ ಇದ್ರೂ ಸ್ವಲ್ಪ ಉಪವಾಸ, ನಮ್ಮ ಒಳಗಡೆ ಬಾಡಿ ಒಳಗಡೆ ಈಗಾಗಲೇ ಹೆಚ್ಚು ಸಂಗ್ರಹಿಸ್ಕೊಂಡಿರ್ತೀವಲ್ವ ಈ ತ್ಯಾಜ್ಯ ವಸ್ತುಗಳು ಮತ್ತೆ ವಿಷ ಪದಾರ್ಥ, ಅದನ್ನು ಆಚೆ ಕಡೆ ಕಳ್ಸಕ್ಕೆ ಈ ಉಪವಾಸನೂ ಬಹಳ ಇಂಪಾರ್ಟೆಂಟ್ ಆಗತ್ತೆ ಅಲ್ವಾ. ನೀರಿನ ಉಪವಾಸ, ಮತ್ತೆ ನಿಮ್ಮಿನ ರಸ, ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಅದೊಂದು, ಅದರಿಂದ ಕಬ್ಬಿನ ಹಾಲಿಂದ ಯಾವುದೇ ವಿಧಾನದಲ್ಲಿ ನೀವು ಉಪವಾಸ ಅನ್ನೋದು ಅಟ್ಲೀಸ್ಟ್ ಒಂದು 2 ವಾರಕ್ಕೆ ಒಂದು ಸರಿ ಅಟ್ಲೀಸ್ಟ್ ಮಾಡೋಕೆ ಪ್ರಯತ್ನ ಮಾಡಿ. ಅನಾರೋಗ್ಯ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಪ್ರಯತ್ನ ಮಾಡಿ. ಅವಾಗ ನಿಮ್ಗೆ ನಿಮ್ ಹೊರಗಡೆ ಇರುವಂತ ಟಾಕ್ಸಿನ್ಸ್ ಎಲ್ಲ ಆಚೆ ಕಡೆ ಹೋಗುತ್ತೆ. ಅವತ್ತು ದಿನ ನೀವು ಓನ್ಲಿ ದ್ರವ ಪದಾರ್ಥ ಕುಡಿತಾ ಇದ್ರೆ ದ್ರವ ಪದಾರ್ಥದಿಂದ ಎಲ್ಲಾ ಟಾಕ್ಸಿನ್ಸ್ ಅದ್ರ ಹೊರಗಡೆ, ಅದರಿಂದ ಮೂತ್ರದಿಂದ ಆಚೆ ಕಡೆ ಹೋಗ್ತಾ ಇರ್ತದೆ, ಮತ್ತೆ ಮಲದಿಂದ ಆಚೆ ಕಡೆ ಹೋಗುತ್ತೆ. ಅದು ಒಳ್ಳೆ ಪದ್ಧತಿ. ಅಭ್ಯಂಗ ಸ್ನಾನ ಮಾಡಬೇಕು. ಈ ತರ ದೇಹವನ್ನು ಸ್ವಚ್ಛಗೊಳಿಸ್ಕೊಳ್ಳೋದು ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ ನಾವು ಅಲ್ವಾ. ಸೊ ಇದೆಲ್ಲ ಮಾಡ್ತಾ ಹೋದ್ರೆ ಬೇಗವಂತವಾಗಿ ನಿಮ್ಗೂ ಗುಣ ಆಗತ್ತೆ. ಇದು ಮೊದಲನೇ ಪಾಯಿಂಟ್, ಡಿಟಾಕ್ಸಿಫಿಕೇಶನ್. ಗುರ್ತಿಸ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ಆಮೇಲೆ ನಾವು ಇನ್ನೇನ್ ಮಾಡ್ಬೇಕು, ಸೆಕೆಂಡ್ ಪಾಯಿಂಟ್ ಏನಂದ್ರೆ ಸರಳವಾಗಿ ಯೋಗ, ಧ್ಯಾನ, ಪ್ರಾಣಾಯಾಮ, ಮೆಡಿಟೇಷನ್, ಧ್ಯಾನ, ಇದೆಲ್ಲ ಇಂಥವೆಲ್ಲ ನಾವು ಮಾಡ್ಕೊಂತ ಇದ್ರೆ ಪ್ರತಿದಿನ ಎಷ್ಟೇ ಅನಾರೋಗ್ಯ ಇದ್ರೂ ಇದು ಖಂಡಿತವಾಗಿ ಪಾಲನೆ ಮಾಡ್ಬೇಕು. ಆದ್ರೆ ಎಷ್ಟು ಅನುಕೂಲ ಆದ್ರೆ ಅಷ್ಟು ಯೋಗಾಸನಗಳು, ಸೂರ್ಯ ನಮಸ್ಕಾರಗಳು, ಮತ್ತೆ ಪ್ರಾಣಾಯಾಮ ಪ್ರಕ್ರಿಯೆಗಳು, ಮತ್ತೆ ಧ್ಯಾನ, ಇದೆಲ್ಲ ಮಾಡ್ತಾ ಇರ್ಬೇಕು ಸ್ನೇಹಿತರೆ. ಅದು ತುಂಬಾ ಒಳ್ಳೇದದು. ಓಕೆ. 3ನೇ ಪಾಯಿಂಟು ಸ್ನೇಹಿತರೆ, ಬೆಳಗ್ಗೆನೆ ನಾವು ವಾಯು ಉಪವಾಸ ಮಾಡ್ಬೋದು. ವಾಯು ಉಪವಾಸ ಅಂದ್ರೆ ಏರ್ ಫಾಸ್ಟಿಂಗ್ ಅಂದ್ರೆ ನಾನು ಏನು ನೀರು ಕುಡಿಯಲ್ಲ, ಆಹಾರ ತಿನ್ನಲ್ಲ. ಹಿಂದಿನ ದಿವಸ ಒಂದು 7 ಗಂಟೆಗೆ 8 ಗಂಟೆಗೆ ನಾವು ಡಿನ್ನರ್ ಮುಗಿಸಿದ್ರೆ, ಅಂದ್ರೆ ರಾತ್ರಿ ಊಟ ಮುಗಿಸಿದ್ರೆ ಮರನೇ ದಿವಸ 10 ಗಂಟೆ 11 ಗಂಟೆವರೆಗೂ ಏನು ಕುಡಿಯಲ್ಲ, ಏನು ತಿನ್ನಲ್ಲ. ಇದು ವಾಯು ಉಪವಾಸ ಅಂತ ಹೇಳ್ತೀವಿ. ಈ ತರ ಮಾಡಿದ್ರೆ ಏನಾಗ್ತದೆ ಗೊತ್ತಾ, ನೀರಾಂಶ ಬೇಕಾಗಿಲ್ಲ ಹೇಳ್ಬೇಕಂದ್ರೆ. ಆದ್ರೆ ನಿಮ್ ಮಲ ವಿಸರ್ಜನೆ ಆಗ್ಬೇಕಂದ್ರೆ ನೀರಾಂಶ ಬೇಕಾಗತ್ತೆ. ಆದ್ರೆ ನೀವು ಹಿಂದಿನ ದಿವಸ ಚೆನ್ನಾಗಿ ಒಂದು ಒಳ್ಳೆ ಫೈಬರ್ ಫುಡ್ ತಿಂದಂತ ಇಟ್ಕೊಳ್ಳಿ. ಅದೇ ನಾರ ಪದಾರ್ಥ ಹೆಚ್ಚಿರುವಂತ ಒಂದು ಸಿರಿಧಾನ್ಯನೋ ಇಲ್ಲಾಂದ್ರೆ ಈ ತರಕಾರಿಗಳು, ಅದು ಇದು ಹಣ್ಣುಗಳು ತಿಂದ್ರೆ ಅವಾಗ ನೆಕ್ಸ್ಟ್ ಮರನೇ ದಿನ ನಿಮ್ಗೆ ನೀರು ಬೇಕಾಗಿಲ್ಲ, ಇಲ್ಲ ಮಲ ವಿಸರ್ಜನೆ ಮಾಡೋಕ್ಕೆ ನೀರು ಬೇಕಾಗಿಲ್ಲ. ಅದು ನೀವು ಅವಾಯ್ಡ್ ಮಾಡ್ಬೋದು, ತಪ್ಪಿಸ್ಬೋದು. ಆದ್ರೆ ಹೆಚ್ಚು ಜನ ಈ ತರ ಮಾಡಲ್ಲ. ಆಹಾರ ಅಲ್ಲಿ ಅವ್ರಿಗೆ ನಿಯಂತ್ರಣ ಇಲ್ಲ, ಆಹಾರ ಸರಿಯಾಗಿ ಪಾಲನೆ ಮಾಡಲ್ಲ. ಅದಕ್ಕೋಸ್ಕರ ಮರನೇ ದಿನ ನೀರು ಕುಡಿದು ನೀವು ವಿಸರ್ಜನೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ಯಾವ್ದು ಘನ ಪದಾರ್ಥ 10 ಗಂಟೆ 11 ಗಂಟೆವರೆಗೂ ಮುಟ್ಟಬಾರ್ದು. ಯಾರು ಅನಾರೋಗ್ಯ ಇರೋರ್ನು ಹೇಳ್ತಾ ಇದ್ದ. ಓಕೆ. ಏನಾಗುತ್ತೆ ಈ ತರ ಮಾಡ್ಕೊಳ್ಳುವಾಗ ಹೆಚ್ಚು ನಮ್ಮ ಒಳಗಡೆ, ಇದು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ, ನಮ್ಮ ಒಳಗಿರುವಂತ ಎಲ್ಲಾ ವಿಷ ಪದಾರ್ಥಗಳು ಆಚೆ ಕಡೆ ಕಳಿಸ್ತದೆ, ಸ್ವಚ್ಛಗೊಳಿಸ್ಕೊತದೆ ದೇಹ ಅಲ್ವಾ. ಅವಾಗ ಸೊ ಮೊನ್ನೆ ದಿನ ಏನ್ ಮಾಡ್ಬೇಕು, ಒಂದು 11 ಗಂಟೆಗೆ 10 ಗಂಟೆಗೆ ಗ್ರೀನ್ ಜ್ಯೂಸ್ ತಗೊಳ್ಳಿ. ಹಸಿ ಜ್ಯೂಸ್ ಮಾಡ್ಕೊಂಡು ನೀಟಾಗಿ ಗ್ರೀನ್ ಜ್ಯೂಸ್ ತಗೊಳ್ಳಿ. ಒಂದು ಈ ಕೆರಿಬೇವು ಅಂದ್ರೆ ಕರಿ ಲೀಫು, ಈ ಕೆರಿಬೇವು ಸೊಪ್ಪು ಇದೆಲ್ಲ, ಯಾವ್ದು ಸೊಪ್ಪಿಂದ ಜ್ಯೂಸ್ ಮಾಡ್ಕೊಳ್ಳಿ. ಒಂದು ಸೊಪ್ಪಿಂದ ಜ್ಯೂಸ್ ಮಾಡ್ಕೊಂಡು ಆ ಜ್ಯೂಸ್ ಕುಡಿದ್ರು ಎಲ್ಲ ಪೋಷಕಾಂಶಗಳು ಸಿಗತ್ತೆ. ನಿಮ್ಮ ಒಂಥರ ಅದು ತಿಂಡಿ ಬದಲಾಗಿ ಇದು ಮಾಡ್ಕೋಬಹುದು ಅಷ್ಟೇ. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ಖಂಡಿತವಾಗಿ ನಾವು ಲಂಚ್ಗೋ ಅಂದ್ರೆ ಮಧ್ಯಾಹ್ನ ಲಂಚ್, ಈಗ ಬೆಳಗ್ಗೆ ತಿಂಡಿ ಆಯ್ತು, ತಿಂಡಿ ಇಷ್ಟೇ, ಇದಕ್ಕಿಂತ ಬೇರೆ ತಿಂಡಿ ಏನ್ ಬೇಕಾಗಿಲ್ಲ ಸ್ನೇಹಿತರೆ. ಅವಾಗ ಮತ್ತೇನ್ ಮಾಡ್ಬೇಕು, ನಾವು ಊಟ ಮಾಡ್ಬೇಕಲ್ಲ. ಮಧ್ಯಾಹ್ನ ಊಟಕ್ಕೆ ಏನ್ ಬಳಸ್ಕೊಬೇಕು ಅನಾರೋಗ್ಯ ಇರೋರು ಅಂದ್ರೆ, ನೋಡಿ ಈ ಬೀಜಗಳು ಮತ್ತು ಬೀಜಗಳಿಂದ ಅಲಂಕರಿಸಿದಂತ ಈ ಸಲಾಡ್ ಅಂದ್ರೆ ತರಕಾರಿಯಿಂದ ಮಾಡ್ಕೊಳ್ಳೋದು ಸಲಾಡ್ಗಳು. ಈ ಹಸಿರು ಚಟ್ನಿ, ತೆಂಗಿನಕಾಯ ಹಸಿರು ಚಟ್ನಿ ಆಗ್ಬೇಕು. ತೆಂಗಿನಕಾಯಿ ಅಂದ್ರೆ ಈ ವೆಟ್ ಕೋಕೋನಟ್ ಅಂತ ಹೇಳ್ತೀವಲ್ಲ, ಯಾಕೆ ತಗೋಬೇಕದು, ಸ್ವಲ್ಪ ಕೊಬ್ಬಿನಾಂಶ ಮತ್ತೆ ಕ್ಯಾಲ್ಸಿಯಂ ಚೆನ್ನಾಗಿರ್ತದೆ ಅದರಲ್ಲಿ, ಅದನ್ನು ತಗೋಬೇಕಾಗತ್ತೆ. ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೂ ಈ ಡೈಟ್ ಅಲ್ಲಿ ಖಂಡಿತವಾಗಿ ನೀವು ಪಾಲನೆ ಮಾಡಿ. ಆಮೇಲೆ ಈ ಮೊಳಕೆ ಹಿಡಿದಂತ ಮೂಂಗ್ ದಾಲ್, ಈ ಮೂಂಗ್ ದಾಲ್ ಇದೆಯಲ್ಲ, ಮೂಂಗ್ ದಾಲು ಸ್ಪ್ರೌಟ್ ತರ ಈ ಮೊಳಕೆ ಬರ್ತದಲ್ಲ, ಆ ಮೊಳಕೆ ಬಂದಿದ ಮೇಲೆ ಅದು ತಿನ್ಬೇಕು. ಅದು ವಾರದಲ್ಲಿ 3 ಬಾರಿ ತಿನ್ನಿ ಸಾಕು. 3 ಬಾರಿ ವಾರದಲ್ಲಿ ತಿಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ನಿಮ್ಮ ದೇಹಕ್ಕೆ ಸೇರ್ಕೋತದೆ. ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಅಂಶ ನಿಮ್ಗೆ ಲಭ್ಯವಾಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ಸ್ನೇಹಿತರೆ, ಇದು ಊಟ ಟೈಮಲ್ಲಿ ಇಷ್ಟು ಮಾಡಿ ಸಾಕು, ಯಾರು ಅನಾರೋಗ್ಯ ಇರೋರು. ಓಕೆ.
ಯಾವುದು ಹೆವಿ ಫುಡ್ ತಿನ್ನಬಾರ್ದು. ಊಟ ಅಂದ್ರೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ನಾವು ಖಂಡಿತವಾಗಿ ನಮ್ಮ ಆ ಅನಾರೋಗ್ಯ ಸರಿಪಡಿಸ್ಕೊಳೋವರೆಗೂ ನಮ್ಮ ಆಹಾರ ಇದೆಯಲ್ಲ, ಆಹಾರನ ಕಡಿಮೆ ಮಾಡ್ತಾ ಬರ್ಬೇಕು, ಹೆಚ್ಚಾಗಿ ತಗೋಬಾರ್ದು. ಯಾಕಂದ್ರೆ ನಮ್ಮ ದೇಹದಲ್ಲಿರುವಂತ ಯಾವುದೇ ಶಕ್ತಿ ಇದೆಯಲ್ಲ, ಅದು ಜೀರ್ಣಕ್ಕೆ ಯೂಸ್ ಮಾಡ್ತಾ ಹೋದ್ರೆ, ಜೀರ್ಣ ಮಾಡಕ್ಕೆ ಹೆಚ್ಚಾಗಿ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ, ಹೆಚ್ಚಾಗಲ್ಲ. ಅದಕ್ಕೆ ನಮ್ಗೆ ರೋಗ ಬೇಗ ಗುಣವಾಗಲ್ಲ. ನೋಡಿ, ಅಲೋಪತಿಯಲ್ಲಿ ರೋಗಗಳು ಗುಣ ಆಗೋದಂದ್ರೆ ಯಾವುದೋ ಕೆಮಿಕಲ್ ಕೊಡ್ತಾರೆ, ಸ್ವಲ್ಪ ಅಂದ್ರೆ ಶಾಶ್ವತವಾಗಿ ಟೆಂಪರರಿ ರಿಲೀಫ್ ಅಂತ ಹೇಳ್ಬೋದು, ಅದು ಅಷ್ಟೇ. ಅವಾಗ ನಿಮ್ಗೆ ಜಸ್ಟ್ ನಿಯಂತ್ರಣ ಕಾಣಿಸ್ತದೆ ನಿಮಗೆ ಅಷ್ಟೇ, ಆದ್ರೆ ಶಾಶ್ವತ ಪರಿಹಾರ ಸಿಗಲ್ಲ ಅದ್ರಲ್ಲಿ. ಆದ್ರೆ ಅವರು ಯಾವುದೇ ಈ ಡೈಟ್ ಪ್ಲಾನ್ ಇಲ್ಲಾಂದ್ರೆ ಪಥ್ಯ ಎಲ್ಲ ಅವ್ರು ಯಾವುದೇ ತಿನ್ನಿ ಪರವಾಗಿಲ್ಲ, ಬಂದು ಒಂದು ಟ್ಯಾಬ್ಲೆಟ್ ಹಾಕೊಳ್ಳಿ ಇಲ್ಲ ಇಂಜೆಕ್ಷನ್ ಹಾಕೊಂಡು ಹೋಗಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಬೇರೆ ಪದ್ಧತಿಗಳಲ್ಲಿ, ನಮ್ಮ ಪೂರ್ವ ಪದ್ಧತಿಗಳ ಸಂಪ್ರದಾಯ ಏನಿರ್ತದೆ ಅಂದ್ರೆ, ಯಾವುದೇ ರೋಗ ಬಂದ್ರೆ ಫಸ್ಟ್ ಮೊದಲನೇದು ನಾವು ಪಾಲನೆ ಮಾಡ್ಬೇಕಾಗಿರೋದು ಪಥ್ಯ ಜೊತೆಗೆ ನಿಮ್ಮ ಆರೋಗ್ಯ ಶೈಲಿ ಇದೆಲ್ಲ ಕಾಪಾಡ್ಕೊಂಡ್ರೆ ಬೇಗವಂತವಾಗಿ ಆಚರಣೆ ಬರಬಹುದು. ಅದೇ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಖಂಡಿತವಾಗಿ ನೀವೇನ್ ಮಾಡ್ಬೇಕಂದ್ರೆ, ಈ ಪ್ರತಿಯೊಂದು ನಾವು ಅಂದ್ರೆ ಯಾವುದೇ ಆಹಾರ ಯಾವುದೇ ಸೇವನೆ ಮಾಡಿದ್ರು ಸೊ ಹೆಚ್ಚು ಅಂದ್ರೆ ಜಾಗೃತವಾಗಿ ಮಾಡಿ. ಸೊ ಈ ತರ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಖಂಡಿತವಾಗಿ ಚೆನ್ನಾಗಿರ್ತದೆ, ಆರೋಗ್ಯ ಚೆನ್ನಾಗಾಗ್ತದೆ. ಈ ಊಟ ಸಮಯದಲ್ಲಿ ಇಷ್ಟು ಮಾತ್ರ ತಿನ್ನಿ ಸ್ನೇಹಿತರೆ, ಇಷ್ಟು ನೀವು ತಿನ್ಬೋದು. ಆಮೇಲೆ ಸಾಯಂಕಾಲ ಸಂಜೆ 4 ಗಂಟೆಯಿಂದ 5 ಗಂಟೆ ಸುಮಾರು ಆ ಟೈಮಲ್ಲಿ ಏನ್ ಮಾಡ್ಬೇಕು, ಒಂದು ತಿಂಡಿ ತಗೋಬಹುದು. ತಿಂಡಿ ತರ ಅಂದ್ರೆ ಚಿಕ್ಕದು ಒಂಥರ ಒಂದು ಹೇಳ್ಬೇಕಂದ್ರೆ ರಿಫ್ರೆಶ್ಮೆಂಟ್ ಅಂತ ಹೇಳ್ತೀವಿ, ರಿಫ್ರೆಶ್ ಆ ತರ. ಈ ಕಾಲೋಚಿತ ಹಣ್ಣುಗಳು, ಸೀಸನಲ್ ಫ್ರೂಟ್ಸ್ ತಿನ್ಬೋದು ನೀವು ಆ ಟೈಮಲ್ಲಿ. ಆಮೇಲೆ ಅಥವಾ ಈ ಮುಗ್ಗುಗಳು ಮಾಡ್ಕೊಂಡು ಅದು ಬೇಲ್ ಮಾಡ್ಕೊಂಡು ತಿನ್ನೋದು. ನೆನೆಸಿದ ಒಣ ಹಣ್ಣುಗಳು ಡ್ರೈ ಫ್ರೂಟ್ಸ್ ಚೆನ್ನಾಗಿ ನೆನೆಸಿ ಅದು ತಿನ್ಬೋದು. ತರಕಾರಿದಿಂದ ಉಪ್ಪು ಮಾಡ್ಕೊಂಡು ತಿನ್ಬೋದು. ಇಂಥದ್ದು ಈ 4 to 5 o'clock ಅಂದ್ರೆ 4 ಗಂಟೆಯಿಂದ 5 ಗಂಟೆಗೆ ತಿನ್ಬೋದು, ಅದು ಒಳ್ಳೇದೇ. ಆಮೇಲೆ ಈ ಜೊತೆಗೆ ಯಾವುದೇ ಜ್ಯೂಸ್ ಮಾಡ್ಕೊಳ್ಳಿ. ಆಮೇಲೆ ತೆಂಗಿನ ನೀರು ಬಳಸ್ಕೋಬಹುದು. ಈ ಡ್ರೈ ಫ್ರೂಟ್ಸ್ನು ಸ್ವಲ್ಪ ಅದೇ ಈಗಾಗಲೇ ಹೇಳಿದ್ವಿ, ಡ್ರೈ ಫ್ರೂಟ್ಸ್ ಅದು 4 ಗಂಟೆಯಿಂದ 5 ಗಂಟೆಗೆ ಆ ಟೈಮಲ್ಲಿ ನೀವು ಈ ತರ ಮಾಡ್ಕೊಂಡ್ರೆ ನಿಮಗೂ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ, ಖಂಡಿತವಾಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಕೊನೆಯದಾಗಿ ಮತ್ತೆ ಡಿನ್ನರ್ ಏನ್ ಮಾಡ್ಬೇಕು, ರಾತ್ರಿ ಸಮಯದಲ್ಲಿ ಏನ್ ಮಾಡ್ಬೇಕು, ಯಾವ ತರ ಆಹಾರ ತಿನ್ಬೇಕು ಈ ಅನಾರೋಗ್ಯ ಇರೋರು ಅಂದ್ರೆ, ನೋಡಿ, ಅವರು 7 ಗಂಟೆಯಿಂದ 8 ಗಂಟೆಗೆ ಮುಗಿಸ್ಬೇಕು ಈ ಡಿನ್ನರ್. ಆಮೇಲೆ ನಿಮ್ಗೆ ಯಾವ್ದು ನಿಮ್ಗೆ ಇಷ್ಟ ಆಗಿರುವಂತ ಭೋಜನ ನೀವು ಆಯ್ಕೆ ಮಾಡ್ಕೋಬಹುದು, ಇದೇ ಅಂತ ಇಲ್ಲ, ಯಾವ್ದು ನಿಮ್ಗೆ ನಿಮ್ ಚಾಯ್ಸ್ ಅದು. ಆದ್ರೆ ಅದು ಸ್ವಲ್ಪ ಗಮನ ಕೊಡ್ಬೇಕಾಗಿರುತ್ತೆ ಅಂದ್ರೆ, ಹೆಚ್ಚು ಆಯಿಲ್ ತರಕಾರಿಗಳು ಬಳಸ್ಕೋಬಾರ್ದು. ಹೆಚ್ಚು ಆಯಿಲ್ ಅಂದ್ರೆ ಈ ಎಣ್ಣೆ ಹೆಚ್ಚಾಗಿರುತ್ತೆ ಆ ಅಂತ ತರಕಾರಿಗಳು ಯಾವ್ದು ಬಳಸ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ನಮ್ಗೆ ಡೈಜೆಷನ್ ಕೆಪಾಸಿಟಿ ಅಂದ್ರೆ ಜೀರ್ಣ ಶಕ್ತಿ ಕಮ್ಮಿ ಇರುತ್ತೆ ಯಾವಾಗ ಅನಾರೋಗ್ಯ ಇರುವಾಗ. ಅದಕ್ಕೋಸ್ಕರ ಆತರ ಮಾಡಬಾರ್ದು, ಗಟ್ಟಿ ಪದಾರ್ಥಗಳು ಅಲ್ವಾ. ಆಮೇಲೆ ಸಿರಿಧಾನ್ಯಗಳು ಇದೆಲ್ಲ ಚೆನ್ನಾಗಿ ಬಯಸಿ, ಸಿರಿಧಾನ್ಯಗಳು, ಜವ ಗೋಧಿ, ಮತ್ತೆ ಈ ಸಜ್ಜೆ, ರಾಗಿ ಇಂಥ ಪದಾರ್ಥಗಳು ಸ್ವಲ್ಪ ಪ್ರಧಾನ ಆಹಾರವಾಗಿ ಸ್ವಲ್ಪ ಸೇವಿಸ್ಕೊಳ್ಳಿದ್ರೆ ನೈಟ್ ಟೈಮ್ ಒಳ್ಳೆಯದೇ. ಆದ್ರೆ 7 ಗಂಟೆಗೆಲ್ಲ ಮುಗಿಸ್ಬೇಕು ಸ್ನೇಹಿತರೆ ಡಿನ್ನರ್, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಕೊನೆಯದಾಗಿ ಗೋಧಿ, ಸಕ್ಕರೆ ಅಂದ್ರೆ ಈ ಪ್ರಧಾನ ಆಹಾರಗಳಂದ್ರೆ ಒಂದು 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 ಮುದ್ದೆ, ರಾಗಿ ಮುದ್ದೆ, ಇಲ್ಲಾಂದ್ರೆ ಒಂದು ರೋಟಿ, ಸಜ್ಜೆ ರೋಟಿ, ಇಲ್ಲಾಂದ್ರೆ ಸಿರಿಧಾನ್ಯಗಳನ್ನು ಒಂದು ರೈಸ್ ಮಾಡ್ಕೊಳ್ಳಿ. ಅದಕ್ಕೂ ಪ್ರಧಾನ ಬೇರೆ ಸೈಡ್ ಡಿಶ್ ಆಗಿ ಸಾಂಬಾರು, ರಸಮು, ಮತ್ತೆ ತರಕಾರಿಯಿಂದ ಪಲ್ಯ ಮಾಡ್ಕೊಳ್ಳಿ, ಇದೆಲ್ಲ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಅಂಥದ್ದು ಸ್ವಲ್ಪ ಆಹಾರ ನೈಟ್ ಟೈಮ್ 7 ಗಂಟೆಗೆ ತಿಂದ್ರೆ ಅವಾಗ 10 ಗಂಟೆಗೆ ನೀವು ಮಲಗುವಾಗ ಈಗಾಗಲೇ ಅದು ಡೈಜೆಷನ್ ಕಂಪ್ಲೀಟ್ ಆಗಿರ್ತದೆ, ಆಲ್ಮೋಸ್ಟ್ ಡೈಜೆಷನ್ ಕಂಪ್ಲೀಟ್ ಆಗಿರ್ತದೆ ಅಲ್ವಾ. ಸೊ ಅವಾಗ ನೀವು ನಿದ್ದೆ ಮಾಡಿದ್ರೆ ತೊಂದರೆ ಇಲ್ಲ. ಆಮೇಲೆ ಗೋಧಿ, ಸಕ್ಕರೆ ಇಂಥದ್ದೆಲ್ಲ ನಾವು ತ್ಯಜಿಸಬೇಕಾಗತ್ತೆ. ಸಂಸ್ಕರಿಸಿದಂತ ಸಂಸ್ಕರಿಸಿದಂತ ಹಿಟ್ಟು, ಈ ಗೋಧಿ ಪೌಡ್ರು, ಆಟ ಸಿಗ್ತದಲ್ಲ ಆಚೆ ಕಡೆ, ಆಶೀರ್ವಾದ ಆಟ, ಇದೆಲ್ಲ ನಾವು ತ್ಯಜಿಸ್ಬೇಕು. ಮತ್ತೆ ಹಾಲು ಸಂಬಂಧಿತ ಯಾವುದೇ ಪದಾರ್ಥಗಳು, ಮಿಲ್ಕ್ ಅಂಡ್ ಡೈರಿ ಪ್ರಾಡಕ್ಟ್ಸ್ ಎಲ್ಲಾನು ತ್ಯಜಿಸ್ಬೇಕು, ಅದು ಸೇವನೆ ಮಾಡಬಾರ್ದು. ಆಮೇಲೆ ಸಮುದ್ರ ಉಪ್ಪು ಸೈಂಧವ ಲವಣ ಅದು ಮಾತ್ರ ಬಳಸ್ಕೋಬೇಕು. ಆಮೇಲೆ ಈ ಇದು ಇಷ್ಟೆಲ್ಲ ನಾವು ನೈಟ್ ಡಿನ್ನರ್ಗೆ ಇಷ್ಟು ಮಾಡ್ಕೋಬಹುದು ಸ್ನೇಹಿತರೆ, ಇದು ತುಂಬಾ ಉತ್ತಮ. ಆಮೇಲೆ ಕೊನೆಯದಾಗಿ ರಾತ್ರಿ ಊಟದ ಅನಂತರ ಸುಮಾರು 9 ಗಂಟೆಗೆ ನಾವು ನಿದ್ರಾನ ಸ್ಟಾರ್ಟ್ ಮಾಡ್ಕೋಬಹುದು, ನಿದ್ರೆ ಶುರು ಮಾಡ್ಕೋಬಹುದು. ಸೊ ಆತರ ಮಾಡಿದ್ರೆ ನಿಮ್ಗೆ ಸಂಪೂರ್ಣ ಈ ಅನಾರೋಗ್ಯ ಏನಿದೆಯೋ ಅನಾರೋಗ್ಯದಿಂದ ಬೇಗ ನೀವು ಆಚೆ ಕಡೆ ಬರ್ಬೋದು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಈ ದಿನಚರ್ಯವನ್ನು ನಾವ್ ಏನ್ ಹೇಳ್ತೀವಿ ಅಂದ್ರೆ, ಪ್ರತಿಯೊಬ್ಬರಿಗೂ ಒಂದು 50 ದಿವಸ ನೀವು ಪಾಲನೆ ಮಾಡಿ 50 ದಿವಸದಲ್ಲಿ ನಿಮ್ಗೆ ರಿಸಲ್ಟ್ ಏನ್ ಬೇಕು ಆ ರಿಸಲ್ಟ್ ಬಂದಿರ್ತದೆ ಖಂಡಿತವಾಗಿ. ಸೊ ಬಂದಿಲ್ಲ ಅಂದ್ರೆ ನೀವು ಬಿಟ್ಬಿಡಿ. ಬಟ್ 50 ದಿವಸ ನೀವು ಪ್ರಯತ್ನ ಮಾಡಿದ್ರೆ ನಿಮ್ಮ ಅನಾರೋಗ್ಯ
ಏನೇ ಅನಾರೋಗ್ಯ ಇದ್ರೂ ಅನಾರೋಗ್ಯ ಹೊಟ್ಟೋಗುತ್ತೆ. ಆದರೆ ಈ ಟೈಮಲ್ಲಿ ಯಾವುದೇ ಬಿ ಪಿ ಪೇಷಂಟ್ಸ್ ಇದ್ದರೆ ಸ್ವಲ್ಪ ಬಿ ಪಿನೂ ನೀವು ಟ್ರ್ಯಾಕಲ್ಲಿ ಇಟ್ಕೊಳ್ಳಿ. ಅವಾಗವಾಗ ಬಿ ಪಿ ನೋಡ್ಕೊತಾ ಇರಿ, ಕಮ್ಮಿ ಆಗ್ತದೆ ಹೆಚ್ಚಾಗ್ತಾ ಇದೆ ಸ್ವಲ್ಪ ನೋಡ್ಕೊಳ್ಳಿ, ಅದ್ಮೇಲೆ ಗಮನ ಕೊಡಿ ಅಷ್ಟೇ. ಅದೊಂದು ನಾವಿರುವಂಥ ಸಲಹೆ ಅಷ್ಟೇ. ಮಿಕ್ಕಿದೆಲ್ಲ ನಾರ್ಮಲ್. ಎಲ್ಲರೂ ಈ ಇಂಥ ಅನಾರೋಗ್ಯ ದಿನಚರಿಯನ್ನು ಪಾಲನೆ ಮಾಡ್ಕೊಳ್ಳಿ. ನಿಮ್ಮ ಶಕ್ತಿ ಒಂದ್ಸಲ ಚೆಕ್ ಮಾಡ್ಕೊತಾ ಇರಿ. ಅಂದರೆ ಶಕ್ತಿ ಕಡಿಮೆ ಆಗ್ತಾ ಇದೆ ಅದು ಇದು ಅಂತ ಹೇಳ್ತಾರಲ್ಲ, ಅಂಥದ್ದು ಸ್ವಲ್ಪ ಚೆಕ್ ಮಾಡಿಕೊಂಡು ಈ ಈಗ ಹೇಳಿರುವಂಥ ಎಲ್ಲ ಅಂಶದಲ್ಲಿ ನೀವು ಪಾಲನೆ ಮಾಡಿ ಸ್ನೇಹಿತರೆ. ಯಾವುದೇ ಅನಾರೋಗ್ಯದಿಂದ ನೀವು ಆಚರಣೆ ಬರ್ಬೋದು. ಒಳ್ಳೆಯ ಅವಕಾಶ ಸಿಗತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಅಂಶಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಮಗ್ರ ಜೀವನ ಶೈಲಿ ಪಾರ್ಟ್ 2 ಅಲ್ಲಿ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಸೊ ತಮಗೆಲ್ಲರೂ ಕೇಳಿಸ್ಕೊಂಡಿದ್ದಕ್ಕೂ ಸೊ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ಕಾರ. ಥ್ಯಾಂಕ್ ಯು. ರೈಟ್ ಸ್ನೇಹಿತರೆ, ಇಲ್ಲಿ ಯಾವುದೇ ನೀವು ಡಿಸ್ಕಸ್ ಮಾಡಬೇಕು, ಯಾವುದೇ ಕ್ವಶನ್ ಕೇಳಬೇಕಂದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ರೈಟ್ ಸರ್ ನಮಸ್ತೆ. ನಮಸ್ತೆ ಸರ್ ಆಕ್ಚುಲಿ ಒಬ್ರು ಮನುಷ್ಯ ಎಷ್ಟೊಂದು ವಾಕ್ ಮಾಡ್ಬೇಕಾಗತ್ತೆ ಸರ್, ನಂಬರ್ 1. ನಂಬರ್ 2 ಬಂದ್ಬಿಟ್ಟು ಎಷ್ಟು ಗಂಟೆ ಮಲ್ಕೋಬೇಕಾಗತ್ತೆ ಸರ್? ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು 2 ಅವರ್ಸ್ ಮೆಡಿಟೇಷನ್ ಮಾಡ್ತೀವಿ ಅಂದ್ರೆ ಎಷ್ಟು ಗಂಟೆ 2 ಅವರ್ಸ್ ಮೆಡಿಟೇಷನ್ ಮಾಡಿದ್ರೆ ಒಂದು ಆಳವಾದ ಮೆಡಿಟೇಷನ್ ಸಿಕ್ಕಿದ್ರೆ ನಿಮಗೆ ಒಂದು 4 ಗಂಟೆ ನಿದ್ರೆಗೆ ಸಮಾನ. ಅದು 1 ಗಂಟೆ 3 ಗಂಟೆಗೆ ಅಂತ ಹೇಳ್ತೀವಿ ನಾವು. ನಿಮ್ಮ ಆಳವಾದ ಧ್ಯಾನ ಸಿಕ್ಕಿದೆಯಾ ಇಲ್ಲ, ಅದು ಇಂಪಾರ್ಟೆಂಟ್. ಡೀಪ್ ಮೆಡಿಟೇಷನ್ ನೀವು ಮಾಡೋಕ್ಕಾಗಿದ್ರೆ 1 ಗಂಟೆ 3 ಗಂಟೆ ನಿದ್ದೆಗೆ ಸಮಾನ ಅಂತ ಹೇಳ್ಬಿಡ್ತೀವಿ. ಸೊ ಅದ್ರ ಪ್ರಕಾರ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಎಷ್ಟು ಗಂಟೆ ನೀವು ಕಡಿಮೆ ಮಾಡ್ಕೋಬಹುದು, ಎಷ್ಟು ಗಂಟೆ. ಏನಿಲ್ಲ, ನಿದ್ದೆ ಅನ್ನೋದು ನಿಮಗೆ ನಿಮ್ಮ ದೇಹ ಹೊರಗಡೆ ಯಾವುದೇ ಫಿಸಿಕಲ್ ಸ್ಟ್ರೈನ್ ಇದೆಯಾ, ಫಿಸಿಕಲ್ ಸ್ಟ್ರೆಸ್ ಇದೆಯಾ, ಆ ಜೊತೆಗೆ ಯಾವುದೇ ಮಾನಸಿಕ ಒತ್ತಡ ಇದೆಯಾ, ಆಮೇಲೆ ನಿಮ್ಮ ದೇಹ ಒಳಗಡೆ ನಿಮಗೆ ಶಕ್ತಿಯುತ ಅನಿಸ್ತಾ ಇದೆಯಾ ಅಂದ್ರೆ ಅವಾಗ ನಿದ್ದೆ ಕಡಿಮೆ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ನಿದ್ದೆ ಮಾಡ್ಲೇಬೇಕು. ವಾಕಿಂಗ್ ಎಷ್ಟು ಕಿಲೋಮೀಟರ್ ಮಾಡ್ಬೇಕಾ? ವಾಕಿಂಗ್ ಕಿಲೋಮೀಟರ್ ಅಲ್ಲ, ಕಿಲೋಮೀಟರ್ ಇಂಪಾರ್ಟೆಂಟ್ ಅಲ್ಲ. ಕಿಲೋಮೀಟರ್ ಬಗ್ಗೆ ಚಿಂತನೆ ಇಲ್ಲ. ಇಲ್ಲಿರೋದೆಲ್ಲ ಸಮಯ. ಎಷ್ಟು ಸಮಯ? ನಾನು ಈಗಾಗಲೇ ಹೇಳಿದೆಲ್ಲ, 15 ನಿಮಿಷ ನೀವು ವಾಕಿಂಗ್ ಮಾಡಿದ್ರೆ 1 ಗ್ರಾಮು ಗ್ಲೂಕೋಸ್ವನ್ನು ಕರಗಿಸ್ಬೋದು ಅಷ್ಟೇ. ನಮ್ಮ ದೇಹದಲ್ಲಿ 5 ರಿಂದ 6 ಗ್ರಾಮ್ ಗ್ಲೂಕೋಸ್ ಇರುತ್ತೆ. ಅದನ್ನು ಅಂದ್ರೆ ಅದು ಅಷ್ಟೇ ಇರತ್ತೆ ಅಂತ ನಾನು ಹೇಳಕ್ಕೂ ಪ್ರಯತ್ನ ಮಾಡ್ತಾ ಇಲ್ಲ ಇಲ್ಲಿ. ಇದು ಸಹಜ, ಅಂದ್ರೆ ಸಾಮಾನ್ಯವಾಗಿ. ಅದೇ ಎಷ್ಟೋ ಜನ ಈಗಾಗಲೇ ಈ ಇತ್ತೀಚಿನ ಕಾಲದಲ್ಲಿ ಏನಾಗಿದೆ, ನಮ್ಮ ಒಳಗಡೆ ಗ್ಲೂಕೋಸು ಹೆಚ್ಚಾಗಿದೆ, ತುಂಬಾ ಹೆಚ್ಚಾಗಿದೆ. ಯಾಕಂದ್ರೆ ನಮ್ಗೆ ಆಹಾರ ನಿಯಂತ್ರಣ ಇಲ್ಲ. ಏನ್ ಮಾಡ್ತೀವಿ, ಏನೋ ಬೆಳಗ್ಗೆ ಒಂದು ತಿಂಡಿ ಮಾಡ್ತೀವಿ, ಮಧ್ಯದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಎಷ್ಟೋ ಜನ ನೋಡ್ತಾ ಇರ್ತೀವಲ್ಲ, ಈಗಾಗಲೇ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇವರು ನೋಡ್ತಾ ಇರ್ತೀವಿ, ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ನಾವು ಗಮನಿಸ್ತೀವಿ. ಅವರು ಒಂದು ಕೋಕೋ ಕೋಲಾ, ಪೆಪ್ಸಿ, ಮತ್ತೆ ಶುಗರ್, ಮತ್ತೆ ಇದು ಟೀ, ಕಾಫಿ, ಆಮೇಲೆ ಇನ್ನು ಏನ್ ಸಿಕ್ಕಿದ್ರೆ ಅದೆಲ್ಲ ತಿಂತಾ ಇರ್ತಾರೆ. ಆಮೇಲೆ ಸ್ವೀಟ್ಗಳು ಅಂದ್ರೆ ಈ ಶುಗರ್ ಬೇಸ್ಡ್ ಸ್ವೀಟ್ಸ್ ಅಲ್ವಾ. ಈಗ ಪ್ರತಿಯೊಂದು ಯಾವುದೇ ಶಾಪ್ ಹೋದ್ರು ಎಲ್ಲಾ ಶುಗರ್ ಮೇಲೆ ಮಾಡಿರೋದು, ಎಲ್ಲ ಸಕ್ಕರೆ ಬಳಸ್ಕೊಂಡೆ ಮಾಡ್ತಾರೆ ಅಲ್ವಾ. ಅದೆಲ್ಲ ನಾವು ಸೇವನೆ ಮಾಡುವಾಗ ಏನಾಗುತ್ತೆ ಅಂದ್ರೆ, ನಿಮ್ಮ ದೇಹ ಒಳಗಡೆ 5 ರಿಂದ 6 ಗ್ರಾಮ್ ಅಲ್ಲ, 45 ಗ್ರಾಮ್ ಹೋಗುತ್ತೆ. ಈಗ ಅದು ಕರಗಿಸ್ಬೇಕಂದ್ರೆ ಸಾಧ್ಯವಾಗತ್ತಾ? 45 ಗ್ರಾಮು, 100 ಗ್ರಾಮು, 150 ಗ್ರಾಮ್ ಇದೆಲ್ಲ ಆಗಿದ ಮೇಲೆನೆ ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸು, ಹಾರ್ಟ್ ಪ್ರಾಬ್ಲಮ್ಸು ಎಲ್ಲ ಶುರು ಆಗುತ್ತೆ. ಕ್ಯಾನ್ಸರ್ ಬಂದ್ರೆ ಕ್ಯಾನ್ಸರ್ ಹೋಗಲ್ಲ, ಕ್ಯಾನ್ಸರ್ ಬಂದ್ರೆ ಡಯಾಬಿಟಿಕ್ ಪೇಷಂಟ್ ಹೋಗೋದೇ ಇಲ್ಲ. ಓಕೆ, ಮತ್ತೆ ಬ್ರೈನ್ ಸ್ಟ್ರೋಕ್. ಓಕೆ, ಆಕ್ಚುಲಿ ವಾಕಿಂಗ್ ಇದೆಯಲ್ಲ ಸರ್, ವಾಕ್ ಮಾಡ್ಬೇಕಾದ್ರೆ ಆಕ್ಚುಲಿ ಬೇರ್ ಫುಟ್ ಅಲ್ಲಿ ವಾಕ್ ಮಾಡಿದ್ರೆ ಬೆಟರ್ ಸರ್ ಅದು. ಓಕೆ, ಬೇರ್ ಫುಟ್ ಅಲ್ಲಿ ವಾಕ್ ಮಾಡ್ಬೇಕು ಸರ್. ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಆದ್ರೂ ಅಟ್ಲೀಸ್ಟ್ ವಾಕ್ ಮಾಡ್ಬೇಕು ಸರ್. ಆಮೇಲೆ ನಮ್ಮ ಮನೆಗಳಲ್ಲಿ H2O ಜಾಸ್ತಿ ಇರ್ಬೇಕು ಸರ್. ಬಟ್ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ S2O ಜಾಸ್ತಿ ಯೂಸ್ ಮಾಡ್ತೀವಿ ಸರ್ ಅಡಿಗೆ ಮನೆಯಲ್ಲಿ. S2O ಅಂತಂದ್ರೆ ಸಾಲ್ಟ್, ಶುಗರ್, ಆಯಿಲ್ ಸರ್. ಸಾಲ್ಟ್, ಶುಗರ್, ಓಕೆ, ಅದನ್ನ ಜಾಸ್ತಿ. ಹ್ಞೂ ಸರ್, H2O ಬಿಟ್ಬಿಟ್ಟು H2O ಜಾಸ್ತಿ ಯೂಸ್ ಮಾಡ್ತೀವಿ ಸರ್. ಓಕೆ, H2O ಅಂದ್ರೆ ವಾಟರ್ ಸರ್. ಓಕೆ, H2O ಅಂತಂದ್ರೆ ಸಾಲ್ಟ್, ಶುಗರ್ ಮತ್ತೆ ಆಯಿಲ್ ಸರ್. ಅದು ಸ್ಪೆಷಲಿ ಶುಗರ್ ಇದೆಯಲ್ಲ ಸರ್, ಶುಗರ್ ಮೋಸ್ಟ್ ಡೇಂಜರಸ್ ಸರ್ ಅದು. ಯಾಕೆಂದ್ರೆ ಈಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಶುಗರ್ ಅಂತ ಹೇಳ್ಬಿಟ್ಟು ಜಸ್ಟ್ ನಾವು ಗೂಗಲ್ ಮಾಡಿದ್ರೆ ಅದ್ರಲ್ಲಿ ಆಕ್ಚುಲಿ ಬೋನ್ಯಾಶ್ ಅಂತ ಯೂಸ್ ಮಾಡ್ತಾರೆ ಸರ್. ಓಕೆ, ಬೋನ್ಯಾಶ್ ಬಂದ್ಬಿಟ್ಟು ಅದು ಎಲ್ಲ ಯಾವ್ದೋ ಪ್ರಾಣಿದಾಗಿರ್ಬೋದು, ಯಾವ್ದನ್ನಾಗಿರ್ಬೋದು, ನಾವು ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಊರಲ್ಲೆಲ್ಲ ಬಂದ್ಬಿಟ್ಟು ಅದನ್ನೆಲ್ಲ ಬೋನ್ಗಳನ್ನೆಲ್ಲ ತಗೊಂಡೋಗಾರು. ಓಕೆ ಸರ್, ಬೋನ್ಯಾಶ್ ಯೂಸ್ ಮಾಡ್ತಾರೆ ಸರ್. ಅದು ಮೋಸ್ಟ್ ಡೇಂಜರಸ್ ಸರ್. ಅದು ವೆಜಿಟೇರಿಯನ್ ಆಗಲ್ಲ, ನಾನ್ ವೆಜ್ ಆಗ್ಬಿಡ್ತದೆ. 100% ನಾನ್ ವೆಜಿಟೇರಿಯನ್ ಸರ್. ಹೌದು, ಮಾಂಸಾಹಾರ ಆಗುತ್ತೆ. ಶುಗರ್ ಮಾಂಸಾಹಾರ ಆಗುತ್ತೆ ಅದು. ಹೌದು,
ಕರೆಕ್ಟ್ ಸರ್, ಕರೆಕ್ಟ್. ಆಮೇಲೆ ಆಯಿಲ್ ಬಂದ್ಬಿಟ್ಟು ಆಯಿಲ್ ಆಕ್ಚುಲಿ ಮೋಸ್ಟ್ ಡೇಂಜರಸ್ ಸರ್. ಹೌದು ಆಯಿಲ್ ನಾವು ಎಷ್ಟೆಷ್ಟು ಯೂಸ್ ಮಾಡ್ತೀವೋ ನಾವು ಈ ಜಯದೇವ ಹಾಸ್ಪಿಟ್ಲಿಗೆ ಲೀಡ್ ಕ್ರಿಯೇಟ್ ಮಾಡ್ತಿದೀವಿ ಅಂತ ಅರ್ಥ ಸರ್ ಅದು. ಆಯಿಲ್ ಹೌದು ನಾವು ಯೂಸ್ ಮಾಡ್ತೀವಿ. ಹೌದು. ಜನ- ಆಯಿಲ್ ಅಷ್ಟೇ, ನೈಸರ್ಗಿಕ ಆಯಿಲ್ ಪರವಾಗಿಲ್ಲ. ಅಂದ್ರೆ ಆಯಿಲ್ ಯಾಕೆ ಬೇಕಾಗಿದೆ? ಅದರಲ್ಲಿ ವಿಟಮಿನ್ ಕೆ, ಇ, ಆಲ್ ಆಂಟಿ ಆಕ್ಸಿಡೆಂಟ್ಸ್, ಬಾಡಿಗೆ ಬೇಕಾಗಿರುತ್ತೆ ಆಂಟಿ ಆಕ್ಸಿಡೆಂಟ್ಸ್. ನಮ್ಮ correct sir, correct. ಪ್ರತಿರಕ್ಷಕ ವ್ಯವಸ್ಥೆಗೂ ಸಪೋರ್ಟ್ ಅದು ಬೇಕಾಗಿರೋದು. ಆದ್ರೆ Okay sir. ಈಗೇನ್ ಮಾಡ್ತೀವಿ, ಆಯಿಲ್ ಬೇಕಂತ ಹೇಳ್ಬಿಟ್ಟು ಹೆಚ್ಚಾಗಿ ಬಳಸ್ಕೋಬಾರ್ದು. ಒಂದು. ಎರಡನೇದು, ನೈಸರ್ಗಿಕ ಆಯಿಲ್ ಮಾತ್ರ ಯೂಸ್ ಮಾಡಬೇಕು. ಯಾವುದೇ ಈ ಅನೈಸರ್ಗಿಕ ಆಯಿಲ್ಗಳು ಅಂದ್ರೆ ಅನ್ಯಾಚುರಲ್ ಆಯಿಲ್ಸ್, ಕೆಮಿಕಲ್ ಆಯಿಲ್ಸ್ ತ್ಯಜಿಸ್ಬೇಕು. ಅದು ನಾವು ಬಳಕೆ ಮಾಡಬಾರ್ದು. ಓಕೆ. ಯಾಕಂದ್ರೆ ನಾವು ಚಿಕ್ಕದಿರ್ಬೇಕಾದ್ರೆ ನಮ್ ತಾಯಿ ಒಗ್ಗರಣೆ ಹಾಕಾರ ಸರ್. ಸಣ್ಣದೊಂದು ಬಟ್ಲಿರೋದು ಒಗ್ಗರಣೆ ಹಾಕ್ಬೇಕಾರೆ, ಸಣ್ಣದೊಂದು ಬಟ್ಟಲಲ್ಲಿ ಒಗ್ಗರಣೆ ಹಾಕಾರು. ಈಗ ಅದನ್ನ ಒಗ್ಗರಣೆ ಹಾಕ್ಬಿಟ್ಟು ಅದನ್ನ ಪಾತ್ರೆಗೆ ಹಾಕಾರು. ಈಗ ಏನ್ ಮಾಡ್ತಾರೆ, ರಿವರ್ಸ್ ಮಾಡ್ತಾರೆ ಸರ್. ಪಾತ್ರೆಗೆ ಒಗ್ಗರಣೆ ಹಾಕಿ ಸಣ್ಣ ಬಟ್ಲಲ್ಲಿ ತರಕಾರಿ ಹಾಕ್ತಾರೆ ಸರ್. ಅದೇ. ಸೊ ಅದಕ್ಕೆ ಎಲ್ಲ ಬದಲಾವಣೆ ಆಗಿದೆ. ಈಗ ಆರೋಗ್ಯ ಅನಾರೋಗ್ಯ ಇದೆಲ್ಲ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ ಅಲ್ವಾ? ಅಂತಂದ್ರೆ ಲಾಸ್ಟ್ ಒಂದು 2 years ಇಂದ ಆಲ್ಮೋಸ್ಟ್ ವಾಕ್ ಮಾಡ್ತಿದ್ದೀನಿ ಸರ್. ನಾನು ಬೆಳಗ್ಗೆ ಎದ್ದು ವಾಕ್ ಮಾಡ್ತೀನಿ. ಓಕೆ, ನನ್ BP ಬಂದು 180 ಇತ್ತು ಸರ್. ಅದು 180 ಇದ್ದಿದ್ದು ಈಗ ಆಲ್ಮೋಸ್ಟ್ 130 ಬಂದಿದೆ ಸರ್. 130. ಓಕೆ, ನಾನು 130 ಬಂದಿದೆ ಸರ್. ಆಲ್ಮೋಸ್ಟ್ 130 is normal. 130 is normal. ಹೌದು ಸರ್. ಆಲ್ಮೋಸ್ಟ್ ಈಗ ನಾನು ಆಲ್ಮೋಸ್ಟ್ ಸಾಲ್ಟ್, ಆಲ್ಮೋಸ್ಟ್ ಶುಗರ್ ನಿಲ್ ಸರ್. ಸಾಲ್ಟ್ ಆಲ್ಮೋಸ್ಟ್ ನಿಲ್ಸೋದಲ್ಲ, ಶುಗರ್ ಜೀರೋ. ಶುಗರ್ ಅನ್ನೋದು ಬೇಕಾಗಿಲ್ಲ. ಜೀರೋ ಸರ್. ಹಿಂಗು ಬೇಕು ಅಂದ್ರೆ ಜಾಗ್ರಿ ಯೂಸ್ ಮಾಡ್ತೀನಿ ಸರ್. ಲೈಟ್ ಆಗಿ ಜಾಗ್ರಿ ಯೂಸ್ ಮಾಡ್ತೀನಿ ಬೇಕು ಅಂದ್ರೆ. ಜಾಗ್ರಿ Okay, ಪರವಾಗಿಲ್ಲ. ಆಮೇಲೆ ಕಾಫಿ ಟೀ ಒಂದು ಹೆಚ್ಚು ಕಡಿಮೆ 25ರಿಂದ 30 ಸಾರಿ ಕುಡಿತಾ ಇದ್ದೆ ಸರ್ ನಾನು ಪರ್ ಡೇಗೆ. 25ರಿಂದ 30 ಸಾರಿ ಕುಡಿತಿದ್ದೆ ಸರ್. ಬೇಸಿಕಲಿ ಬಂದು ನಾನು ಬ್ಯಾಂಕರ್ ಪ್ಲಸ್ ಮಾರ್ಕೆಟಿಂಗ್ ಇತ್ತು ನಂದು ಜಾಬ್ ಎಲ್ಲ. ಇವಾಗ ಕಸ್ಟಮರ್ ಆಫರ್ ಮಾಡ್ತಿದ್ದಂಗೆ ಕುಡಿತಾ ಇದ್ದೆ. ಅರ್ಧ ಗಂಟೆಗೆ ಒಂದ್ಸರಿ ಕುಡಿತಾ ಇದ್ದೆ ಸರ್. ನಾನು ಒಂಥರ ಅಡಿಕ್ಟ್ ಆಗ್ಬಿಟ್ಟಿದ್ದೆ ಅದು. ಓಕೆ, ಈಗ ಫುಲ್ ಸ್ಟಾಪ್ ಮಾಡಿದೆ ಸರ್. ಅಂದ್ರೆ 250 ಸ್ಪೂನ್ ಶುಗರ್ ತಿಂತಾ ಇದ್ದೆ ಸರ್ ಡೈಲಿ. ಒಂದು 25ರಿಂದ 250. ಅಷ್ಟೆಲ್ಲ ಬಾಡಿ ಒಳಗಡೆ ಅಷ್ಟು ಶುಗರ್ ಹೋದ್ರೆ ನಮ್ಮ ರಕ್ತನಾಳ ಒಳಗಡೆ ಏನಾಗುತ್ತೆ, ಎಲ್ಲ ಗೋಡೆಗೆಲ್ಲ ಅಂಟ್ಕೊಂಡು ಬಿಡ್ತದೆ ಎಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಆಮೇಲೆ ಅವಾಗ ನಾನು ಡಾಕ್ಟರ್ ಹೇಳಿದ್ರು ಸರ್. ಸರ್ ಡಾಕ್ಟರ್ ಏನ್ ಹೇಳಿದ್ರು, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡವ್ರು ಅಷ್ಟೇ. ಬಟ್ ಏನ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಲಿಲ್ಲ ಡಾಕ್ಟರ್. ಓಕೆ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಎಲ್ಲ ಸರಿಯಾಗಿ ಬಿಡುತ್ತೆ ಅನ್ನೋರು. BP ಕಂಟ್ರೋಲಿಗೆ ಬರುತ್ತೆ ಅನ್ನೋರು. ಏನ್ ಲೈಫ್ ಸ್ಟೈಲ್ ಚೇಂಜ್ ಅಂದ್ರೆ ಇವೇನು ವಾಟ್ ಇಸ್ ದಿ ಚೇಂಜಸ್ ಅಂತ ಹೇಳ್ಬಿಟ್ಟು ಒಬ್ರು ಹೇಳಿಲ್ಲ ಸರ್ ಅದು. ಅವ್ರು ಹೇಳಿಲ್ಲ, ಯಾಕಂದ್ರೆ ಅವ್ರಿಗೆ ಮತ್ತೆ ಮತ್ತೆ ಪೇಷಂಟ್ ಬೇಕಲ್ಲ ಅವ್ರಿಗೆ, ಅಲ್ಲಿ ಹೌದು ಹೋಗ್ಬೇಕು ಸರ್, ಅದೇ ಲೀಡ್ ಹೋಗ್ಬಿಡುತ್ತೆ ಸರ್. ಬಿಸ್ನೆಸ್ ಹೋಗ್ಬಿಡುತ್ತೆ ಅವ್ರಿಗೆ. ಅದಕ್ಕೆ ಯಾವ ಡಾಕ್ಟರ್ ಅಷ್ಟೇ ಸರ್, ಯಾರು ಹೇಳೋದಿಲ್ಲ. ನೀವ್ ಹೇಳ್ದಾಗ ಏನ್ ಮಾಡ್ತಾರೆ, BP ಬಂದಿದೆ, ಆಯ್ತು ಇದು ಟ್ಯಾಬ್ಲೆಟ್ಸ್ ತಗೋ ಅಂತಾರೆ. ಶುಗರ್ ಬಂದಿದೆ, ಆಯ್ತು ಟ್ಯಾಬ್ಲೆಟ್ಸ್ ತಗೋ ಅಂತ. ಅಟ್ಲೀಸ್ಟ್ ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಏನು ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ ಸರ್. ಕಂಟ್ರೋಲ್ ಮಾಡ್ಬೇಕು, ಯಾಕೆ ಬಂದಿದೆ ಅಂತ ಅಟ್ಲೀಸ್ಟ್ ಜ್ಞಾನನೂ ಕೊಡಲ್ಲ. ಹೌದು ಸರ್, ಹೌದು. ಆಮೇಲೆ ನಮ್ದು ಫುಡ್ ಇದೆಯಲ್ಲ ಸರ್, ಫುಡ್ ಮಿನಿಮಮ್ ಬಂದು 12 hours ಇರ್ಬೇಕು ಸರ್. ನೈಟ್ ಫುಡ್ಗೂ ಮತ್ತೆ ಬೆಳಗ್ಗೆ ನಾವು ಫುಡ್ ತಿನ್ನೋದಕ್ಕೆ ಮಿನಿಮಮ್ ಬಂದು 12 hours ಇರ್ಬೇಕು ಸರ್ ಅದು. ಓಕೆ, ಮ್ಯಾಕ್ಸಿಮಮ್ 14, 15, 16 hours ಆದ್ರೆ ಇಟ್ಸ್ ಓಕೆ ಸರ್. ಅದು ನೀವ್ ಹೇಳಿದ್ರಿ ಸರ್. ಅದು ಅಟ್ಲೀಸ್ಟ್ ಒಂದು 12 hours ಅಂತ ಸರ್ ಅದು. ಕರೆಕ್ಟ್. ಓಕೆ, ಥ್ಯಾಂಕ್ಸ್ ಸರ್. ಆರೋಗ್ಯ ಎಲ್ಲ ಚೆನ್ನಾಗಿ ಸರ್. ಹೌದು ಸರ್, ಹೌದು. ಥ್ಯಾಂಕ್ಸ್ ಅಲ್ಲ ಸರ್. ಒಂದ್ ನಿಮಿಷ ಅನ್ಮ್ಯೂಟ್ ಮಾಡ್ಕೊಳ್ಳಿಮ್ಮ. ನಮಸ್ತೆ ಮಾಸ್ಟರ್. ಹೇಳಿ ಮಾಸ್ಟರ್, ಇದು ಸಾಲ್ಟ್ ಅಂತ ಹೇಳಿದ್ರಲ್ಲ, ಈಗ ಸಾಲ್ಟ್ ಅಂದ್ರೆ ಈಗ ಜಸ್ಟ್ ಲೈಕ್ ದಟ್, ಈಗ ಟಾಟಾ ಸಾಲ್ಟ್ ಅಂತ ಬರುತ್ತೆ, ಅನ್ನಪೂರ್ಣ ಸಾಲ್ಟ್ ಅಂತ ಬರುತ್ತೆ, ತುಂಬಾ ವೆರೈಟೀಸ್ ಆಫ್ ಸಾಲ್ಟ್ ಅಂತ ಬರುತ್ತೆ. ಸೊ ನಾವು ಅದರಲ್ಲಿ ಯಾವುದು ಅದು ಕರೆಕ್ಟ್ ಆಗಿರೋದು ಸಾಲ್ಟ್ ಅದು ಅಂತ ನಾವು ಬಳಸ್ಬೇಕು, ಯಾವ ತರ ನಾವು ಬಳಸ್ಬೇಕು? ಇದು ರಾಕ್ ಸಾಲ್ಟ್, ಇಲ್ಲಾಂದ್ರೆ ಹಿಮಾಲಯನ್ ಸಾಲ್ಟ್, ಪಿಂಕ್ ಸಾಲ್ಟ್ ಅದು ಸಿಗತ್ತೆ. ಓಕೆ, ಅದು ಬಳಸ್ಕೋಬೇಕಾಗತ್ತೆ. ಸಮುದ್ರ ಉಪ್ಪು ಓಕೆ. ಈ ಪ್ರಾಸೆಸ್ಡ್ ಸಾಲ್ಟ್ ಅಂದ್ರೆ ಅಯೋಡಿನ್ ಸಾಲ್ಟ್, ಈ ಟೇಬಲ್ ಸಾಲ್ಟ್, ಟಾಟಾ ಸಾಲ್ಟ್ ಇದೆಲ್ಲ ಒಳ್ಳೇದಲ್ಲ. ಅದು ಖಂಡಿತವಾಗಿ ಒಳ್ಳೇದಲ್ಲ. ಅದರೊಳಗಡೆ ಅಯೋಡಿನ್ ಹೆಚ್ಚಾಗಿರುತ್ತೆ. ಇನ್ನೊಂದು, ಅದು ಸೆಲ್ಫ್ ಲೈಫ್ ಬರಕ್ಕೆ, ಅಂದ್ರೆ ಅವ್ರು ತಯಾರು ಮಾಡಿರೋಂಥ ಉಪ್ಪು ಹೆಚ್ಚು ಸಮಯ ಇರಬೇಕಂತ ಸೆಲ್ಫ್ ಲೈಫ್ಗೋಸ್ಕರ ಏನ್ ಮಾಡ್ತಾರೆ ಗೊತ್ತಾ, ಸ್ವಲ್ಪ ಕೆಮಿಕಲ್ಸ್ನ ಆ್ಯಡ್ ಮಾಡ್ತಾರೆ ಅದರೊಳಗಡೆ. ಅದಕ್ಕೆ ಒಳ್ಳೆ ಉಪಾಂಶ ಒಳ್ಳೇದ ಕೆಟ್ಟದಂತ ನೋಡಕ್ಕೆ ಅದು ಸ್ವಲ್ಪ ನಾವು ಒಂದ್ಸಲ ಟೆಸ್ಟ್ ಮಾಡಕ್ಕೆ ನಾವೇ ಒಂದು ಚಿಕ್ಕ ಒಂದು ಪ್ರಯೋಗ ಮಾಡೋದು. 2 ಬೌಲ್ಸ್ ತಗೊಳ್ಳಿ, ಇದರಲ್ಲಿ ಸಮುದ್ರ ಉಪ್ಪು ಹಾಕಿ, ಇದರಲ್ಲಿ ಟೇಬಲ್ ಸಾಲ್ಟ್ ಹಾಕಿ, ಎರಡನ್ನೂ ಒಂದು ಓಪನ್ ಪ್ಲೇಸ್ ಅಲ್ಲಿ
ಓಪನ್ ಪ್ಲೇಸ್ ಅಲ್ಲಿ ಒಂದು ಟೇಬಲ್ ಮೇಲೆ ಇಟ್ಬಿಡಿ. ಎರಡನ್ನೂ ಅಬ್ಸರ್ವ್ ಮಾಡ್ತಾ ಇರಿ. ನಿಮ್ಗೆ ಗೊತ್ತಾಗತ್ತೆ, ಒಂದು ಕರಗತ್ತೆ, ಇನ್ನು ಹಾಗೆ ಇರ್ತದೆ. 6 ತಿಂಗಳಾದ್ರೂ ಕರಗಲ್ಲ ಇದು ಯಾವುದು ಟೇಬಲ್ ಸಾಲ್ಟ್. ಅರ್ಥ ಮಾಡ್ಕೊಳ್ಳಿ. ಇದು ಒಂದೇ ದಿವಸ ಕರಗೋಗುತ್ತೆ, ನೀರಾಗ್ಬಿಡ್ತದೆ. ಅರ್ಥ ಆಯ್ತಾ? ಸೊ ವಾತಾವರಣಕ್ಕೂ ಅದಕ್ಕೂ ಮಧ್ಯದಲ್ಲಿ ರಸಾಯನ ಚರ್ಯ ಅನ್ನೋದು ಆಗತ್ತೆ, ತಕ್ಷಣ ಅದು ಕರಗೋಗುತ್ತೆ. ಇದು ಕರಗಲ್ಲ. ಈ ಟೇಬಲ್ ಸಾಲ್ಟು, ಈ ಪೊಡಿ ಸಾಲ್ಟ್ ಇದೆಲ್ಲ, ನಮ್ಮ ಪೌಡರ್ ಸಾಲ್ಟು, ಅದು ಕರಗೋದೇ ಇಲ್ಲ. ಸೊ ಈ ತರ ಇರುತ್ತೆ. ನಾವು ಇದು ಅರ್ಥ ಮಾಡ್ಕೊಂಡ್ರೆ ಸಬ್ಜೆಕ್ಟ್, ನೀವು ಸಮುದ್ರ ಉಪ್ಪು, ರಾಕ್ ಸಾಲ್ಟು ಸಿಗತ್ತೆ. ನೀವು ಆಯುರ್ವೇದ ಶಾಪ್ಗೆ ಹೋಗಿ ಸ್ವಲ್ಪ ಪ್ರಯತ್ನ ಮಾಡಿ, ಆರ್ಗಾನಿಕ್ ಶಾಪ್ಗೆ ಹೋಗಿ ಪ್ರಯತ್ನ ಮಾಡಿ. ಮಾಸ್ಟರ್, ಇದು ನನ್ ಫಸ್ಟ್ ಲೋ ಬಿ ಪಿ ಇತ್ತು. ಈಗ ಎಲ್ಲ ನಂದು ಫಸ್ಟ್ ಚೆಕ್ ಮಾಡಿದಾಗೆಲ್ಲ ಬರೀ 90, 80, ಒಂದೊಂದ್ಸಲ ಅಂತೂ 70 ಹಾಗೆ ಬರ್ತಿತ್ತು ನಂದು. ಈಗ ಬಿ ಪಿ 3 ತಿಂಗಳಿಂದ ನಾನು ಚೆಕ್ ಮಾಡ್ತಾ ಬರ್ತಾ, ಅಂದ್ರೆ ನಾನು ನವೆಂಬರ್ ಇಂದ ಜಾಯ್ನ್ ಆಗಿದ್ದೆ ಆಕ್ಚುಲಿ ಮೆಡಿಟೇಷನ್ ಇದಿಗೆ. ಸೊ ಈಗ ನಾನು ಚೆಕ್ ಮಾಡಿದಾಗ ನನಗೆ 120, 125 ಹಾಗೆ ಬರ್ತಾ ಇದೆ. ಅಂದ್ರೆ ಇದೆ, ನಾರ್ಮಲ್ ಇದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್. ಹೌದು, ಕರೆಕ್ಟ್. ಹೇಳ್ತಾರೆ ಹೈ ಬಿ ಪಿಗಾದ್ರೆ ನಾವ್ ಏನಾದ್ರು ಮೆಡಿಸಿನ್ ಕೊಡಬಹುದು, ಲೋ ಬಿ ಪಿಗೆ ನಾವ್ ಏನು ಮೆಡಿಸಿನ್ ಕೊಡಕ್ಕಾಗಲ್ಲ, ಅದನ್ನ ನೀವೇ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಅವರು. ಸೊ ನಾನೇನ್ ಮಾಡಿದೆ, ಬ್ಯಾಂಗ್ಳೂರಿಗೆ ಹೋಗಿ ಅಕ್ಕ ಹತ್ರ ಸ್ವಲ್ಪ ಅಡ್ವೈಸ್ ತಗೊಂಡೆ. ಅವ್ರದ್ದು ಶೇಷಾದ್ರಿಪುರಂ ಕಾಲೇಜ್ ಲೆಕ್ಚರ್ ಅವರು. ಸೊ ಅವರಿಗೆ ಒಬ್ರು ಹೇಳಿದ್ರಂತೆ, ಪರ್ ಡೇ ಒಬ್ಬ ಮನುಷ್ಯ 10,000 ವರ್ಗೂ ಹೆಜ್ಜೆ ಹಾಕ್ಬೇಕು, ಸ್ಟೆಪ್ ನಡಿಬೇಕು. ಅವರು ಒಬ್ಬ ಹೆಜ್ಜೆ 10,000 ಹೆಜ್ಜೆಗಳನ್ನ ಅವನು ಹೆಜ್ಜೆ ಹಾಕಿದ್ರೆ ಅವನ ಹಾರ್ಟ್ ಬೀಟ್ಸ್ ನೀಟಾಗಿ ಆಗುತ್ತೆ, ಅವರಿಗೆ ಏನು ಕಾಯಿಲೆ ಅನ್ನೋದೇನು ಬರಲ್ಲ, ಅವ್ರ ಉಸಿರಾಟ ನೀಟಾಗಿ ಬರುತ್ತೆ ಅಂತ ಹೇಳಿದ್ರಂತೆ. ಸೊ ನಾನ್ ಟ್ರೈ ಮಾಡಿದೆ, ಬಟ್ ನನ್ಗೆ ಒಂದು ಕಷ್ಟನೇ ಮಾಸ್ಟರ್, ಅದು ನಮ್ ಕೈಲಿ ಆಗಲ್ಲ. 10,000 ಅಂದ್ರೆ ಒಂದ್ ಜಾಸ್ತಿನೇ ನಡಿಬೇಕಾಗ್ತಿತ್ತು ನನ್ಗೆ. ಸೊ ನಾನೇನ್ ಮಾಡಿದೆ, ಮೆಡಿಟೇಷನ್ ಇಸ್ ದ ಬೆಸ್ಟ್ ಅಂತ ಅನ್ಕೊಂಡು ನಾನು ಅದರೊಳಗೆ ಕೂತ್ಕೊಂಡೆ. ಸೊ ಈಗ ನನಗೆ ಬಿ ಪಿ ನಾರ್ಮಲ್ ಇದೆ, ಈಗೇನು ಬಿ ಪಿದೇನ್ ಪ್ರಾಬ್ಲಮ್ ಇಲ್ಲ ಮಾಸ್ಟರ್. ಈಗ ಏನಂದ್ರೆ ಒಂದು 2-3 ಡೇಸ್ ಇಂದ ನನ್ಗೆ ಕಣ್ಣು ಬಡ್ಕೊಳಕ್ ಶುರು ಆಗ್ತಾ ಇದೆ ಮಾಸ್ಟರ್. ಒಂದೊಂದ್ಸಲ ಎಡಗಡೆ ಕಣ್ ಬಡ್ಕೊಳತ್ತೆ, ಒಂದೊಂದ್ಸಲ ಬಲಗಡೆ ಕಣ್ಣಿದು ಬಡ್ಕೊಳಕ್ ಶುರು ಮಾಡುತ್ತೆ, ಪಿಟ ಪಿಟ. ಸ್ವಲ್ಪ ಅದು ಟೆನ್ಷನ್ ಹೆಚ್ಚಾದ್ರೆ ಆತರ ಆಗತ್ತೆ. ಯೋಚನೆಗಳು ಟೆನ್ಷನ್ ಹೆಚ್ಚಾಗತ್ತಲ್ಲ. ಸೊ ಅವಾಗ ಏನ್ ಮಾಡ್ತೇವೆ ಅಂದ್ರೆ, ಈ ಮುದ್ರೆ ಇಟ್ಕೊಳ್ಳಿ. ಈ ಮುದ್ರೆ ಇಟ್ಕೊಂಡು ಕೆಲಸ ಮಾಡ್ಕೊಳ್ಳಿ. ಈ ಮುದ್ರೆ ಇದೆಯಲ್ಲ, ಇದು ಇಟ್ಕೊಂಡು ಹಾಗೆ ಕೆಲಸ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಈ ಬಿ ಪಿ ಸ್ವಲ್ಪ ಫ್ಲಕ್ಚುಯೇಟ್ ಆಗಿರ್ತದೆ. ಅವಾಗ ಈ ಮಧ್ಯದಲ್ಲಿ ಈ ಪಾಯಿಂಟ್, ಕಿಡ್ನಿ ಪಾಯಿಂಟ್, ಇದು ಐ ಬಿ ಪಿ ಪಾಯಿಂಟ್, ಸ್ವಲ್ಪ ಈ ತರ ಪ್ರೆಸ್ ಮಾಡ್ಕೊತ ಹೋಗಿ. ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಒಂದು 20-30 ಸರಿ ಮಾಡಿ, ಸರಿ ಆಗುತ್ತೆ ಅಷ್ಟೇ. ಓಕೆ ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್. ರೈಟ್. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಸರ್. ನಾನು ಬೆಳಿಗ್ಗೆ ತಮ್ಗೆ ಚಿತ್ರ ಹಾಕಿದ್ದೆ, ತಮ್ಮ ಪರ್ಸನಲ್ ಇದಕ್ಕೆ. ಅವ್ನು ನೋಡಿದಿರಿ ಅಂತ? ಬೆಳಿಗ್ಗೆ ಚಿತ್ರ ಹಾಕಿದ್ದೆ ಸರ್. ನಾನು ಕೆಲವು ಚಿತ್ರ ಹಾಕಿದ್ದೆ, ಚಿತ್ರಗಳನ್ನ ಹಾಕಿದ್ದೆ. ಚರ್ಮ ರೋಗದ್ದು ಹಾಕಿದ್ದೆ. ಹೌದೌದು, ಹಾಕಿದ್ರಿ, ನೋಡ್ತೀನಿ. ಆ ತರ ಆಗತ್ತೆ ಸರ್. ಅವ್ರಿಗೆ ಬಹಳ ದಿನಗಳಿಂದ ಇದೆ. ಅದು ಏನಾಗಿದೆ, ತೀವ್ರವಾಗಿದೆ ಅದು. ಬಹಳ ವರ್ಷಗಳಿಂದ ಆತ್ರಿ. ಅಲೋಪತಿ ಆಯ್ತು, ಹೋಮಿಯೋಪತಿ ಆಯ್ತು. ಏನು ನೋಡಮ್ಮ, ಏನಾಗುತ್ತೆ ಅಂದ್ರೆ, ಮೊದಲನೇದು ನಾವು ಜೀವಕೋಶಗಳನ್ನು ಕಾಪಾಡ್ಕೋಬೇಕು. ಯಾವ ಮದ್ದು ಏನ್ ಮಾಡಲ್ಲ. ಈ ಮದ್ದು ಅಂದ್ರೆ ಯಾವುದೇ ಮೆಡಿಸನ್ ನಮ್ ಕಾಯಿಲೆ ಬಂದ್ಮೇಲೆ ಹೋಗ್ತೀವಿ. ಕಾಯಿಲೆ ಬರಕ್ ಮುಂಚೆನೆ ಅಲ್ಲಿ ಗಮನ ಕೊಡ್ಬೇಕಾಗಿರೋದು. ಅಂದ್ರೆ ಹಾಗೆ ಅದಕ್ಕೆ ನಾನು ಇವತ್ತಿನ ಕಾರ್ಯಕ್ರಮ ನೋಡಿ, ಲಾಸ್ಟ್ ಸಾಟರ್ಡೆ, ಇಂದಿನ ಶನಿವಾರನು 2 ಶನಿವಾರದಲ್ಲಿ ಸೇರ್ಕೊಂಡ್ರೆ ಪೂರ್ತಿ ಈ ಕೂಲಂಕುಷವಾಗಿ ಪ್ರತಿಯೊಂದು ಅಂಶದ ಬಗ್ಗೆ ಹೇಳಿದೆ. ಇದು ಸ್ವಲ್ಪ ಅರಿವಿಟ್ಕೊಂಡು ನಮ್ಮ ದಿನಚರ್ಯ ಈ ತರ ಇರಬೇಕು, ಇಂಥ ಅಂಶಗಳಿರ್ಬೇಕು, ಇಂಥ ಅಂಶಗಳು ಇರಬಾರ್ದು ಅಂತ ಸ್ವಲ್ಪ ಗಮನ ಕೊಟ್ಟಿದ್ರೆ, ಆ ಜೀವನ ಶೈಲಿ ಸರಿಯಾಗಿ ಇಟ್ಕೊಂಡ್ರೆ, ಆಹಾರ ಶೈಲಿ, ಜೀವನ ಶೈಲಿ ಇದ್ರೆ ಇಂಥ ರೋಗಗಳಿಗೆ ನಾವು ಹೋಗಲ್ಲ. ದೇಹ ಆ ಸ್ಥಿತಿಗೆ ಹೋಗಲ್ಲ. ಮೊದಲನೇದು ಎಲ್ಲ ವಿಪರೀತ ಆಗ್ಬಿಟ್ಟಿದೆ ಸರ್. ಅದು ವಿಪರೀತ ಆಗ್ಬಿಟ್ಟಿದೆ. ಅದು ವಿಪರೀತ ಆಗಿದೆ. ಅದಕ್ಕೆ ಎಲ್ಲಾ ಕಡೆನೂ ಇದೆ. ಚರ್ಮ ನೋಡಿ, ಯಾವುದೇ ತೀವ್ರವಾಗಿದ್ರೆ ಏನಾಗ್ತದೆ ಗೊತ್ತಾ, ಜೀವಕೋಶಗಳು ಪೂರ್ತಿ ಸಾವು ಅನುಭವಿಸಿದೆ. ಅದು ಪೂರ್ತಿ ಸತ್ತೋಗಿದೆ ಜೀವಕೋಶ, ಏನು ಇಲ್ಲ. ಈಗ ಒಂದು ನೀವು ಮಾಂಸಾಹಾರ ನೋಡ್ತೀವಲ್ಲ, ಈ ಡೆಡ್ ಬಾಡಿ ನೋಡಿದ್ರಲ್ಲ, ಆ ಡೆಡ್ ಬಾಡಿ ಒಳಗಡೆ ಏನಿರ್ತದೆ ಗೊತ್ತಾ, ಆ ಜೀವಕೋಶ ಎಲ್ಲ ಸತ್ತೋಗಿರ್ತದೆ. ಯಾಕಂದ್ರೆ ಅದ್ರ ಹೊರಗಡೆ ಪ್ರಾಣಶಕ್ತಿ ಇಲ್ಲ.
ಪ್ರಾಣಶಕ್ತಿ ಇಲ್ಲ. ಡಾಕ್ಟರ್ ಆ ಅದ ಪ್ರಾಣಶಕ್ತಿ ಯಾವಾಗ ಇರಲ್ಲೋ ಆ ಜೀವಕೋಶಗಳು ಈ ತರ ಸತ್ತೋದ್ಮೇಲೆ ನಿಮ್ಗೆ ಚರ್ಮದ ಮೇಲೆ ಇದೆಲ್ಲ ಕಾಣಿಸ್ತಾ ಇರ್ತದೆ. ಈ ರೋಗಗಳೆಲ್ಲ ಹಾಗೆ ಬರೋದು. ಹೌದ್ರಿ. ಹ್ಮ್ ಸೋಪ್ ಅದು ಕೊಟ್ಟಿದ್ದಾರೆ, ಮತ್ ಸೋಪ 300 ರೂಪಾಯಿ ಸೋಪ್ ಅದು ಹಚ್ಚೋದು. ಹ್ಮ್ ಕ್ರೀಮ್ ಕೊಟ್ಟಿದ್ದಾರೆ, 2 ಇಲ್ಲ 3 ದಿನಕ್ಕೆ ಒಂದು ಕ್ರೀಮ್ ಮುಗಿದ್ ಬಿಡತ್ತ. ಏನು ಏನು ಯೂಸ್ ಇಲ್ಲ, ವಿಪರೀತ ಆಗ್ಬಿಟ್ಟಿದ್ದಾರೆ ಅವರಿಗೆ. ಏನು ಯೂಸ್ ಆಗಲ್ಲ. ಹ್ಮ್ ಇರೋದು ಒಂದೇ, ಮತ್ತೆ ಆ ಜೀವಕೋಶಗಳನ್ನು ಪುನರುತ್ಪಾದನೆ ಮಾಡೋದು. ಹಾ. ಪುನರುತ್ಪಾದನೆ ಮಾಡ್ಬೇಕಂದ್ರೆ ಧ್ಯಾನ, ಮತ್ತೆ ಒಳ್ಳೆ ಪ್ರಾಣಶಕ್ತಿ ಇರುವಂತ ಆಹಾರ, ಆಗೋದಿಲ್ಲ ಸರ್ ಅವರಿಗೆ. ಒಳ್ಳೆ ಇಲ್ಲಿ ಪ್ರಾಣಶಕ್ತಿ ಇರುವಂತ ಆಹಾರ. ಬರೀ ಅವ್ರ ಟೂರ್ನಲ್ಲೇ ಇರ್ತಾರೆ, ಹೆಚ್ಚಾಗಿ ಟೂರ್ನಲ್ಲಿ. ಬೆಂಗಳೂರು, ಉಡುಪಿ, ಧರ್ಮಸ್ಥಳ ಈ ತರ ಎಲ್ಲಾ ಕಡೆನೂ ಬರೀ ಟೂರ್ನಲ್ಲೇ ಇರ್ತಾರೆ ಅವರು. ವಿಪರೀತ ಆಗ್ಬಿಟ್ಟಿದೆ. 40 ವರ್ಷ ಆತ್ರಿ ಬರೀ ಟೂರ್. ಆಗಲ್ಲ. 8-10 ವರ್ಷ ಆತ್ರಿ ಈ ಡಿಸೀಸ್ ಬಂದವರಿಗೆ. ಎಲ್ಲಾ ಕಡೆ ತೋರಿಸ್ತಾ ಇದ್ದಾರೆ, ಆದ್ರೆ ಎಲ್ಲಿನೂ ಏನು ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ಆಗಲ್ಲ, ನಾ ಅಂದೆ ಆಗಲ್ಲ. ನಮ್ ಸರ್ ಕೂಡ ತೋರಿಸ್ತೀನಿ, ಅದನ್ನ ಚಿತ್ರ ಕಳಿಸ್ಕೊಡಮ್ಮ ಅಂತ ಹೇಳಿದೆ. ಮಗಳಗ ಹಳೆಯಾರಿ ಅವರು. ತೋರಿಸ್ತೀನಮ್ಮ, ಕೇಳೋಣ ಏನ್ರ ಗೊತ್ತಾದ್ರೆ ಆಗ್ಲಿ ಅಂತ ಅಂದಿದ್ದೆ ನಾನು. ರೈಟ್. ಅದೇ ಇರೋದು ಸಮಗ್ರ ಜೀವನ ಶೈಲಿ ಇಂಪಾರ್ಟೆಂಟ್ ಅವ್ರಿಗೆ. ಹಾ, ಇನ್ನೊಂದು ಹೇಳ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿವ. ಹೇಳಿ. ಅವ್ರು ಏನ್ ಮಾಡ್ಬೇಕಂದ್ರೆ, ಹ್ಮ್ ಯಾವ್ದು ಕೆಲಸ ಮಾಡಿಲ್ಲ ಅಂದ್ರೆ ಒಂದು ಪಥ್ಯ ಕೊಡ್ತೀನಿ, ಅದು ದಯವಿಟ್ಟು ಪಾಲನೆ ಮಾಡಿ. ಮಾಡ್ತಾರೆ. ಯಾವ್ದು ಕೆಲಸ ಮಾಡ್ತಾ ಇಲ್ಲ, ಹ್ಮ್ ಪೂರ್ತಿ ಅನಾರೋಗ್ಯ ಕೆಟ್ಟೋಗಿದೆ, ಹ್ಮ್ ನಮಗೂ ಬೇರೆ ಯಾವ ಪದ್ಧತಿಗಳು ನಮ್ಗೆ ಹೆಲ್ಪ್ ಆಗ್ತಾ ಇಲ್ಲ, ಯಾವ ಮದ್ದು ಹೆಲ್ಪ್ ಆಗ್ತಾ ಇಲ್ಲ ಅಂದ್ರೆ, ಇಲ್ಲ. ಒಂದು ಸ್ಟೆಪ್ಸ್ ಇದೆ, ಒಂದು ಕೆಲವು ಸ್ಟೆಪ್ಸ್ ಇದೆ. ಅದು ಪಾಲನೆ ಮಾಡಿದ್ರೆ ಸ್ವಲ್ಪ ಸುಧಾರವಾಗುತ್ತೆ. ಹಾಗಿದ್ರೆ ನಾನು ಇದಕ್ಕೆ ಹಾಕ್ಬೇಡಿ ಸರ್, ಅವನ್ನ ನಾನು ಅವ್ರಿಗೆ ತಿಳಿಸ್ಬಿಡ್ತೀನಿ ಅಂತ. ಕಲಿಸ್ತೀನಿ. ಯಾಕಂದ್ರೆ ಇವು ಕೈ ಬರಲ್ ಸಹಿತನು ಎಲ್ಲಾ ದಪ್ಪ ಆಗ್ಬಿಟ್ಟದೆ. ಮುಖ ಅಂತೂ ಪೂರ್ತಿ ದಪ್ಪ ಹೆಚ್ಚು ಜಾಸ್ತಿ ಈಗ ಆಗುತ್ತೆ. ಈ ಟೈಮಲ್ಲಿ ಅವರು ಏನು ಪೂರ್ತಿ, ನಾನು ಹೇಳೋದಂದ್ರೆ ಪೂರ್ತಿ ನಿರ್ಮೂಲನೆ ಮಾಡಕ್ಕಾಗಲ್ಲ ಇಲ್ಲ ರೀ. ಆ ಡಿಸೀಸ್ ಪೂರ್ತಿ ತೆಗೆದಾಕಾಗಲ್ಲ. ಹ್ಮ್ ಹ್ಮ್ ಏನೇ ನಿಯಂತ್ರಣ ಜೊತೆಗೆ ಸ್ವಲ್ಪ ಕಡಿಮೆ ನೋವು, ಹ್ಮ್ ಒಂದು ಸುಧಾರವಾಗಿರುವಂತ ಆರೋಗ್ಯ, ಅಂದ್ರೆ ಎಷ್ಟೋ ಸ್ವಲ್ಪ ನೆಮ್ಮದಿ. ಹ್ಮ್ ಓಕೆ, ಈ ತರ ಮಾಡ್ಕೊಂಡು ಜೀವನವನ್ನು ಹ್ಮ್ ಅವರು ನಡ್ಸ್ಕೋಬೇಕು, ಅಷ್ಟೇ ಇರೋದು. ಬಿಸಿಲಿಗಂತೂ ಬೇಡನ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಅವ್ರ ದಿನ ಟೂರಿಂದ ಬಿಸಿಲಿಲ್ಲ, ಎಷ್ಟು ಬಿಸಿಲಲ್ಲಿ ಅಡ್ಡಾಡೋಂಗಿಲ್ಲ, ಬೇಡ ಅಂತ ಹೇಳಿದಾರಂತೆ ಡಾಕ್ಟರ್. ಬರೀ ಎಷ್ಟಂದ್ರೆ ಟೇಬಲ್ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇವತ್ತು ನಾನು ಟೇಬಲ್ ವರ್ಕ್ ಮಾಡ್ತೀನಿ, ಅವ್ರಿಗೆ ಯಾಕೆ ಕೊಟ್ಟಿರಿ, ಇವ್ರಿಗೆ ಯಾಕೆ ಕೊಟ್ಟಿರಿ, ವರ್ಕ್ ಮಾಡಲು ಇಂಥ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ. ಅದಕ್ಕೆ ಏನಾದ್ರೂ ಅದಕ್ಕೇನು ಉಪಾಯ ಅಂತ ಹೇಳ್ಕೊಡ್ರಿ. ನಾನು ಮೊಬೈಲ್ ನಂಬರ್ ಇದೆಯಲ್ರಿ 30, ಅದಕ್ಕೆ ನೀವು ಏನಿದ್ರೆ ಹೇಳ್ಕೊಡ್ರಿ, ಕಳ್ಸ್ಕೊಡ್ತೀನಿ. ಓಕೆ, ರೈಟ್. ಥ್ಯಾಂಕ್ಸ್ ಗುರು, ಧನ್ಯವಾದ. ನಮಸ್ಕಾರ ಸರ್, ರಂಗನಾಥ್ ಸರ್ ನಮಸ್ಕಾರ. ಸರ್ ನೀವು ಸಮುದ್ರದ ಉಪ್ಪು ಅಂದ್ರಲ್ಲ, ಕಲ್ಲುಪ್ಪು ಅಂತ ಸಿಗುತ್ತಲ್ಲ, ಆ ಉಪ್ಪು ಅಲ್ವಾ? ಅದ ಉಪ್ಪು. ನಾವು ಅದನ್ನೇ ಬಳಸೋದು. ಟೇಬಲ್ ಸಾಲ್ಟ್ ತರದೇ ಇಲ್ಲ ಸರ್, ಅದಕ್ಕೆ ಜಾಸ್ತಿ. ವೆರಿ ಗುಡ್. ಅದೇ, ಥ್ಯಾಂಕ್ ಯು ಸರ್. ಇಷ್ಟೇ ಸಾಕದು. ಆದ್ರೂ ಉಪ್ಪು ಅಷ್ಟೇ, ಉಪ್ಪು ಅನ್ನೋದು ಹೆಚ್ಚು ಬೇಕಾಗಿಲ್ಲ ದೇಹಕ್ಕೆ. ಈ ಚಯಾಪಚಯಗಳು ನಡೀತದಲ್ಲ, ಅದಕ್ಕೆ ಮಾತ್ರ ಉಪ್ಪು ಬೇಕಾಗಿಲ್ಲ. ಉಪ್ಪಾಂಶ ಅದು ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಮಾತ್ರ ಬೇಕಾಗಿರೋದು. ಹೆಚ್ಚಾಗಿ ಬಳಸ್ಕೊಳಕ್ ಹೋಗ್ಬಿಡಿ. ಉಪ್ಪು ದೇಹಕ್ಕೆ ಬೇಕು, ಬಟ್ ಹೆಚ್ಚಾಗಿ ಬೇಕಾಗಿಲ್ಲ. ಅದರೊಂದು ನಿಯಂತ್ರಣ ಇಟ್ಕೊಂಡು ನಾವು ಬಳಸ್ಕೋಬೇಕು. ಥ್ಯಾಂಕ್ ಯು ಸರ್. ರೈಟ್. ಸರ್ ನಮಸ್ತೆ. ರೇಣುಕಮ್ಮ ಹೇಳಿ. ಸರ್ ಕ್ವಶನ್ ಏನಿಲ್ಲ, ಎಲ್ಲದಕ್ಕೂ ನೀವು ಉತ್ತರ ಕೊಟ್ಟಿದ್ದೀರಾ ಸರ್. ಇವತ್ತು ಮೆಡಿಟೇಷನ್ ಕೇಂದ್ರ ಮಹಾ ಅವತಾರ್ ಫೌಂಡೇಶನ್ ಅಲ್ಲಿ ಬಂದಿದ್ದೆ ಸರ್. ಅಲ್ಲಿನ ಅನುಭವ ಹಂಚ್ಕೋಬೋದಾ ಸರ್? ಹಂಚ್ಕೊಳ್ಳಿ ಖಂಡಿತ. ನಿಜವಾಗ್ಲೂ ಸರ್, ಇವತ್ತಿನ ದಿನ ನನಗೆ ಒಂದು ಅದ್ಭುತವಾದ ದಿನ, ಕ್ಷಣಗಳನ್ನ ಅನುಭವಿಸ್ತಾ ಇದ್ದೀನಿ. ಪತ್ರಿಜಿ, ನಮ್ಮ ಮನೆಗೆ ಇವತ್ತು ಪತ್ರಿಜಿ ಬಂದಿದ್ದಾರೆ, ತುಂಬಾ ಖುಷಿಯಾಗಿದೆ. ವೆರಿ ಗ್ರೇಟ್. ಪಿರಮಿಡ್ ಸರ್, ನನ್ನ ಬಹುದಿನಗಳ ಕನಸು. ತುಂಬಾ ದಿನಗಳಿಂದ ಅನ್ಕೊಂಡಿದ್ದೆ, ಇವತ್ತು ಸಾರ್ಥಕತೆ ಆಗಿದೆ. ತುಂಬಾ ದೂರದಿಂದನೂ ಸಹ ಬಂದಿದ್ದೆ. ಹೌದು. ಸೊ ನೀವು ಬಂದಿದ್ದಕ್ಕೂ ನಮಗೂ ಒಂಥರ ಆನಂದ ಆಯ್ತು. ಯಾಕಂದ್ರೆ ಅಷ್ಟು ದೂರದಿಂದ ಬಂದು ಸೆಂಟರ್ ನೋಡಿ, ನಾನು ಆ ಟೈಮಲ್ಲಿ ಇದ್ದೀನಿ ಅಲ್ಲಿ. ಖಂಡಿತವಾಗಿ ನಾನು ಭೇಟಿ ಆಗಕ್ಕೆ ಒಂದು ಅವಕಾಶ ಸಿಕ್ತು. ಸೊ ನಾವು ಸ್ವಲ್ಪ ಮಾತಾಡ್ಕೊಂಡಿದ್ವಿ, ಚಿಕ್ಕ ಸತ್ಸಂಗನೂ ಮಾಡ್ಕೊಂಡಿದ್ವಿ. ಆದರೆ ಸೊ ನೀವು ಬಂದಿದ್ದು ಆ ಸೆಂಟರ್ ನೋಡಿ,
ಆ ಸೆಂಟ್ರಲ್ಲಿ ಇನ್ನೂ ಹೆಚ್ಚು ಅಂದ್ರೆ ಸ್ನೇಹಿತರೆ, ಸೊ ನಮ್ಮ ಜೂಮಲ್ಲಿ ಇರುವಂಥ ಎಲ್ಲ ಸ್ನೇಹಿತರಿಗೂ ಒಂದು ಸಲಹೆ ಏನಂದ್ರೆ, ಯಾವಾಗ ನೀವು ಬ್ಯಾಂಗ್ಳೂರ್ ಬರ್ತೀರೋ ಖಂಡಿತವಾಗಿ ಸೆಂಟರ್ ವಿಸಿಟ್ ಮಾಡಿ. ಇನ್ನು ಹೇಳಮ್ಮ ನಿಮ್ಮ ಅನುಭವಗಳು ಹೇಳಿ, ಅಲ್ಲಿ ಏನೇನು ನೀವು ಅನುಭವಿಸಿದ್ರಿ, ಏನೇನು ಧ್ಯಾನ ಹೇಗೆ ಆಯ್ತು, ಏನ್ ಹೇಳ್ಬೋದು, ಎಲ್ಲ ಹಂಚ್ಕೊರಿ ದಯವಿಟ್ಟು. ಏನಂತ ಹೇಳಿ ಸರ್, ತುಂಬಾ ಹೊತ್ತಾಗುತ್ತೆ, ಈಗಾಗ್ಲೇ ಸುಮಾರು ಹೊತ್ತಾಗಿದೆ. ಹ್ಮ್. ನಿಮ್ಮ ಒಂದು ಪ್ರೆಷರ್ ಇಷ್ಟು ಟೈಮ್ ಕೊಡ್ತಾ ಇದೀರಲ್ಲ, ನಿಜವಾಗ್ಲು ಅಮೇಝಿಂಗ್ ಸರ್. ಹ್ಮ್. ಎಷ್ಟು ಹೊಗಳಿದ್ರು, ಎಷ್ಟು ಮಾತಾಡಿದ್ರು ನಿಜವಾಗ್ಲೂ ಸಾಕಾಗೋದಿಲ್ಲ. ಹ್ಮ್. ಸುಮಾರು ಒಂದು 3 ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ ನಿಮ್ ಜೊತೆ ಮಾತಾಡ್ಬೇಕು ಅಂತ. ಕಾಲು ಸಹ ಮಾಡಿದೀನಿ ಅನ್ಸುತ್ತೆ. ಹೌದಾ? ನಾನು ಹೋಗ್ತೀನಿ, ನಿಮ್ಮನ್ನಲ್ಲಿ ಭೇಟಿ ಆಗೇ ಆಗ್ತೀನಿ ಅಂತ ಸಂಕಲ್ಪ ಮಾಡಿದ್ದೆ. ಓಹ್. ನೋಡಿ, ಅದೇ ಸಮಯದಲ್ಲಿ ಬಂದಿದೀವಿ. ಎಲ್ಲ ಹ್ಮ್. ಸುಮಾರು 4-5 ದೇವರ ದರ್ಶನ ಒಂದು ಆಕಸ್ಮಿಕವಾಗಿ ಮಾಡ್ಕೊಂಡು ಸೆಂಟ್ರಿಗೆ ಬಂದ್ವಿ. ನೋಡಿದ್ರೆ ನೀವು 5ನೇ ದೇವ್ರು. ನಿಜವಾಗ್ಲೂ ಸರ್, ಇದ್ರಲ್ಲೇನು ಸಂಶಯ ಇಲ್ಲ. ಸರ್ನ ಬಂದಿದ ತಕ್ಷಣ ಸೆಂಟ್ರ್ ಒಳಗಡೆ ಫಸ್ಟ್ ಸರ್ನ ನೋಡ್ಬೇಕು ನಾನು. ಸರ್ ನೋಡ್ಲೇಬೇಕು. ಇಲ್ಲ ಮೇಡಮ್, ಅಲ್ಲಿದ್ದವರು ಹೇಳಿದ್ರು, ಮೇಡಮ್ ಸೆಂಟ್ರಿಗೆ ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಅಂದ್ರು. ಇಲ್ಲ, ಫಸ್ಟ್ ಸರ್ನ ಭೇಟಿಯಾಗಿ ನಾನು ಆಮೇಲೆ ಕೂತ್ಕೊಳ್ತೀನಿ ಅಂತ ಫಸ್ಟ್ ಲೈಬ್ರರಿನ ನೋಡ್ದೆ. ಅಲ್ಲಿದ್ದಂತಹ ಮಿಲ್ಲೆಟ್ಸ್ಗಳು, ಸಾಲ್ಟ್, ಅದ್ರ ಪರಿಚಯನೂ ಮಾಡ್ಕೊಂಡೆ. ಫಸ್ಟ್ ಈ ಪಿರಮಿಡ್ ತಗೊಂಡೆ. ನೀವು ಬರೋವರೆಗೂ ವೇಟ್ ಮಾಡಿ. ಇಲ್ಲ ಸರ್ ಮೀಟಿಂಗ್ ಅಲ್ಲಿ ಇದ್ದಾರೆ ಅಂತಂದ್ರು ಕೂಡ ಏನು ಮಾಡಕ್ಕಾಗ್ಲಿಲ್ಲ, ಸ್ವಲ್ಪ ಸಮಯ ಇತ್ತಲ್ವಾ. ಮೆಡಿಟೇಷನ್ ಹೋದೆ ಸರ್ ಒಳಗಡೆ. ನಿಜವಾಗ್ಲು ಹೇಳಿದ್ರು PMC ಇಂದ ಬಂದಿದೆ ಅಂತ ಹೇಳಿದ್ರು. ಫಸ್ಟ್ ಅಲ್ಲೇ ಕೂತ್ಕೊಂಡೆ. ಸುಮಾರು ಪಿರಮಿಡ್ಸ್ ಅಲ್ಲಿ ಇದ್ವು. ನಾನು ಅದ್ರಲ್ಲೆಲ್ಲ ಹೋಗ್ಲಿಲ್ಲ, ಫಸ್ಟ್ ಅದಕ್ಕೆ ಕೂತ್ಕೊಂಡೆ. ಯಾಕೆಂದ್ರೆ 6 ಚಕ್ರಗಳು 6 ಚಕ್ರಗಳು ನಿರ್ಮಾಣ ಆಗಿರುವಂತಹ ಪಿರಮಿಡ್, ಅದ್ರ ಕೆಳಗಡೆ ಕೂತು ನಿಜವಾಗ್ಲೂ ಸರ್ ಎಂತ ಅನುಭವ ಅಂದ್ರೆ ಅದು ಹೇಳೋದಕ್ ಸಾಧ್ಯ ಇಲ್ಲ. ಅನುಭವಿಸಿದವ್ರು ಮಾತ್ರ ಸಾಧ್ಯ ಸರ್. ಹೌದು. ನಿಮ್ ಫ್ರೆಂಡ್ ಬಂದಿರಲ್ಲ, ಅವ್ರಿಗೂ ಒಂದು ಒಳ್ಳೆ ಅನುಭವ ಆಯ್ತು. ಅವರು ಆ ಅನುಭವ ಶೇರ್ ಮಾಡ್ಕೊಂಡಿದ್ರಲ್ಲ. ಇವತ್ತು ಕ್ಲಾಸ್ಗೆ ಸೇರಿದ್ರ ಅವರು? ಇವತ್ತು ಕ್ಲಾಸ್ಗೆ ಜಾಯ್ನ್ ಆಗಿದ್ರ ಇಲ್ವಲ್ಲ? ಸರ್ ಅವರು ನೋಡೋಣ, ಇನ್ನು ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ನೆಗೆಟಿವ್ ಆಗಿ ಇದ್ದಾರೆ, ಅಷ್ಟು ಸುಲಭ ಅಲ್ಲ ಸರ್. ಅವರು ಮೊದಲನೇ ದಿವಸನೇ ಒಳ್ಳೆ ಅನುಭವ ಆಯ್ತು ಅಂತ ಹೇಳ್ತಾ ಇದ್ರು. ಅನುಭವ ಆಯ್ತು ಅಂತ ಹೇಳಿದ್ರು. ಗ್ರೇಟ್ ಸರ್. ಹೌದು. ಬರ್ತಾರೆ ಇರೋದ್ರಿಂದ. ನಿಜವಾಗ್ಲೂ ಸರ್, ಎಷ್ಟು ಹೊಗಳಿದ್ರು ಸಾಲದು. ಪಿರಮಿಡ್ಸ್ ತಂದೆ, ಬುಕ್ಸ್ ಗಳು ತಂದ್ರೆ, ಆಮೇಲೆ ನೆಕ್ಸ್ಟ್ ಕೂತ್ಕೊಂಡು ಮಾಡುವಂತದ್ದು ಒಂದು ದೊಡ್ಡ ಪಿರಮಿಡ್ ತಗೊಳ್ಳೋಣ ಅಂತ ಅದು ಸಂಕಲ್ಪ ಮಾಡಿದೀನಿ. ಖಂಡಿತ ಸರ್. ಒಳ್ಳೇದು. ಫಸ್ಟ್ ಕೊಡ್ತೀನಿ. ಎಲ್ಲಾ ಪಿರಮಿಡ್ಸ್ ನೀವು ನೋಡೋಂಗ ಆಯ್ತು ಇವತ್ತು ಬಂದಿದ್ದಕ್ಕೂ. ಎಲ್ಲಾ ವಿಧ ಪಿರಮಿಡ್ಗಳು ನೋಡೋದಾಯ್ತು. ಲೈಬ್ರರಿ, ದೊಡ್ಡ ಲೈಬ್ರರಿ ಎಲ್ಲ ನೋಡೋಂಗಾಯ್ತು. ತುಂಬಾ ಒಳ್ಳೇದಾಯ್ತು. ಸರ್, ತದನಂತರ PMC ಕನಕಪುರ ರೋಡ್ ಅಲ್ಲಿರೋ ನೆಕ್ಸ್ಟ್ ಅದಕ್ಕೆ ನಾನು ಹೋಗ್ತೀನಿ ಅನ್ನೋದು ಅದೊಂದು ಸಂಕಲ್ಪ ಇದೆ. ಕನಕಪುರ ರೋಡ್ ಸೆಂಟರ್ಗೆ ಹೋಗಿ ದಯವಿಟ್ಟು. ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್. ಸರ್. ಸರ್ ಅಲ್ಲಿ ಮೇನ್ ಸರ್ ಏನಮ್ಮ? ಮೇನ್ ಪಿರಮಿಡ್ ಕೇಂದ್ರ ಅಲ್ಲೇನಾ ಸರ್? ಹೌದೌದು, ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ಕನಕಪುರ ರೋಡ್, ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್. ಅದು ಬೇಕಾದ್ರೆ ನಿಮ್ಗೆ ಅಡ್ರೆಸ್ಸು, ಲೊಕೇಶನ್ ಬೇಕಂದ್ರೆ ನಾನು ಹಚ್ತೀನಿ, ಪರವಾಗಿಲ್ಲ. ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಈಗಾಗಲೇ 11 o'clock ಮೇಲೆ ಆಗಿದೆ, 11:30 ರೈಟ್. ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು.